ಆರ್ಸಿಡಿ ಟಿವಿ ಅರ್ಪಿಸುತ್ತಿರುವ ಸ್ವಾರ್ಥಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಲವಾರು ದಿನಗಳಿಂದ ನೀವು ನೋಡುತ್ತಾ ಬಂದಂತಹ ಈ ಒಂದು ಕಾರ್ಯಕ್ರಮವು ದೇವ ಸೇವಕರ ಜೀವಿತಗಳಲ್ಲಿ ದೇವರು ಮಾಡಿದಂತಹ ಮಹತ್ ಕಾರ್ಯಗಳು, ಯಾವ ರೀತಿಯಲ್ಲಿ ದೇವರು ಅವರನ್ನು ಸೇವೆಗೆ ಕರೆದರು ಎಂಬುದಾಗಿ ಹೇಳುವಂಥದ್ದೇ ಸ್ವಾರ್ಥಿಕ ಕಾರ್ಯಕ್ರಮವಾಗಿದೆ. ಇವತ್ತಿನ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜ್ಞಾನಪ್ರಕಾಶ್ ರವರು ಇದ್ದಾರೆ. ಪಾಸ್ಟರ್ ಜ್ಞಾನಪ್ರಕಾಶ್, ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ನಮಸ್ತೆ ಪಾಸ್ಟರ್ ಜ್ಞಾನಪ್ರಕಾಶ್. ಹೆಚ್ಚಾಗಿ ನಿಮ್ಮನ್ನು ಎಲ್ಲರೂ ಬಾವುಜಿ, ಪ್ರಕಾಶ್ ಬಾವುಜಿ ಎಂಬುದಾಗಿ ಗುರುತಿಸಿಕೊಳ್ತಾರೆ ಅಲ್ಲ? ಪ್ರಕಾಶ್ ಬಾವುಜಿ ಅವರು ಶಂಕರ್ಪುರ DGMBC ಚರ್ಚ್ ಆರ್ಸಿಡಿ ಟಿವಿ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ್ ಅವರ ಪತ್ನಿ ಎಲಿಜಬೆತ್ ಡಿಸೋಜಾ ಅವರ ಅಕ್ಕನ ಗಂಡ ಇವರಾಗಿರುತ್ತಾರೆ. ಹಾಗೆ ಅವರು ಬಾವುಜಿ ಎಂಬುದಾಗಿ ಕರೆದು ಪ್ರತಿಯೊಬ್ಬರಿಗೆ ಬಾವುಜಿ ಎಂಬುದಾಗಿ ಇವರು ಚಿರಪರಿಚಿತರು. ಪಾಸ್ಟರ್, ನಿಮ್ಮ ಒಂದು ಬಾಲ್ಯ ಜೀವಿತದ ಬಗ್ಗೆ, ಹುಟ್ಟಿದ ಸ್ಥಳ, ನಿಮ್ಮ ಒಂದು ಬಾಲ್ಯ ಜೀವಿತ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಮಗೆ ತಿಳಿಸ್ತೀರಾ? ಖಂಡಿತ. ಯಾಕಂದರೆ ನನ್ನ ಕುಟುಂಬದಲ್ಲಿ ತಂದೆ ತಾಯಿಗೆ ಒಟ್ಟು 8 ಮಕ್ಕಳು. 8 ಮಕ್ಕಳು. ಅದರಲ್ಲಿ 4 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು. ಸೊ ಅದರಲ್ಲಿ ನಾನು 5ನೇವನು. 5ನೇವರು ನೀವು? ಹೌದು. ಸೊ ನನ್ನ ಬಾಲ್ಯ ಪ್ರಾಯದಲ್ಲಿ ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟು, ಅಂದರೆ ನಾನು ಊರಿನಲ್ಲಿ ನನ್ನನ್ನು ಬಿಟ್ಟು ಅವರೆಲ್ಲ ಮೈಸೂರಿಗೆ ಬಂದುಬಿಟ್ರು. ಮೈಸೂರಿಗೆ ಮೊದಲು ಎಲ್ಲಿ? ಮೊದಲು ನಮ್ಮ ಊರು ಬಂದು ಕೊಳ್ಳೇಗಾಲ ತಾಲೂಕು ಪ್ರಕಾಶ್ ಪಾಳ್ಯ ಎಂಬುದಾಗಿ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ, ಕೊಳ್ಳೇಗಾಲದ ಪ್ರಕಾಶ್ ಪಾಳ್ಯ. ಹೌದು, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ಸೊ ಅಲ್ಲಿ ನಾವು 6ನೇ ತರಗತಿವರೆಗೆ ನಾನು ಅಲ್ಲಿ ಊರಿನಲ್ಲಿ ಓದ್ತಾ ಇದ್ದೆ ನಾನು. ಆಗ ನನ್ನ ತಂದೆ ತಾಯಿ, ಅಂದರೆ ಊರಿನಲ್ಲಿ ತುಂಬ ಕಷ್ಟ, ನಾವು ಒಂದು ಹೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟ. ತಂದೆ ತಾಯಿ ಬಂದು ಕೂಲಿ ಕೆಲಸ. ಸೊ ನನ್ನ ಅಣ್ಣಂದಿರಾಗ ಮೈಸೂರಿನಲ್ಲಿದ್ದರು, ನನ್ನ ಅಕ್ಕ ಅಣ್ಣ ಎಲ್ಲ. ಆಗ ಅಲ್ಲಿ ನಮ್ಮ ತಂದೆ ತಾಯಿ ಏನು ಮಾಡಿದ್ರು, ಮಕ್ಕಳು ನಮ್ಮನ್ನು ಮೈಸೂರಿಗೆ ಕರೀತಾ ಇದ್ದಾರೆ, ನಾವು ಹೋಗ್ತೇವೆ ಎಂಬುದಾಗಿ ಮೈಸೂರಿಗೆ ಬಂದುಬಿಟ್ರು. ಸೊ ನಾನಲ್ಲಿ ಅಂದರೆ 6ನೇ ತರಗತಿ ಓದ್ತಾ ಇದ್ದೆ. ನಾನು ಶಾಲೆ ಓದ್ತಾ ಇದ್ದೀನಿ ಅಂತೇಳಿ ತಂದೆ ತಾಯಿ ನನ್ನ ಅಲ್ಲೇ ನಮ್ಮ ರಿಲೇಟಿವ್ ಮನೆಯಲ್ಲಿ ಬಿಟ್ಟು ಬಂದರು ನನ್ನನ್ನು, ಕೊಳ್ಳೇಗಾಲ ಪ್ರಕಾಶ್ ಪಾಳ್ಯದಲ್ಲಿ. ಆಗ ಅಲ್ಲಿ ಕೂಡ ನನ್ನ ರಿಲೇಷನ್ ಮನೆಯಲ್ಲಿ ನಾನು ಓದುವಂಥ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅವರು ನನ್ನನ್ನು ನೋಡಿಕೊಳ್ಳಿಕ್ಕೆ. ಆಗ ತಕ್ಷಣ ತಂದೆ ತಾಯಿ ಏನು ಮಾಡಿದ್ರು, ನನ್ನನ್ನು ಮತ್ತೆ ಅವರು ಮೈಸೂರಿಗೆ ನನ್ನನ್ನು ಕರ್ಕೊಂಡು ಬಂದುಬಿಟ್ರು. ನೀವೊಬ್ಬರೇ ನಿಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಇದ್ರಿ? ಎಲ್ಲ ಮೈಸೂರಲ್ಲಿದ್ದಾರೆ ತಂದೆ ತಾಯಿ ಜೊತೆಗೆ. ನಾನು ಮಾತ್ರ ಅಲ್ಲೇ ಓದ್ತಾ ಇದ್ದೆ. ಸೊ ಆಗ ಓದ್ತಿರುವಂಥ ಸಮಯದಲ್ಲಿ ಇದು ಪ್ರಾಬ್ಲಮ್ ಆದ ನಿಮಿತ್ತವಾಗಿ ತಂದೆ ತಾಯಿ ಏನು ಮಾಡಿದ್ರು, ಹಾಗಾದರೆ ನೀನು ಅಲ್ಲಿ ಇರಬೇಡಪ್ಪ, ಮೈಸೂರಿಗೆ ಬಂದುಬಿಡು, ಇಲ್ಲೇ ನಿಮ್ಮನ್ನು ಶಾಲೆಗೆ ನಾನು ಸೇರಿಸ್ತೇನೆ ಎಂಬುದಾಗಿ ಹೇಳಿದರು. ಆಗ ನಾನೇನು ಮಾಡಿದೆ, ಸೊ ಇಲ್ಲಿ ಬಂದು ನಮ್ಮ ತಂದೆ ತಾಯಿ ಮೈಸೂರಲ್ಲಿ 7ನೇ ತರಗತಿಗೆ ನನ್ನನ್ನು ಸೇರಿಸಿದರು. ಸೊ 7ನೇ ತರಗತಿಯಲ್ಲಿ ಓದುವಂಥ ಸಮಯದಲ್ಲಿ ನನ್ನ ಕುಟುಂಬದಲ್ಲಿ ಬಹಳ ಕಷ್ಟ. ನನ್ನ ಎತ್ತ ತಂದೆ ತಾಯಿಗಳು ನನಗೆ ನೋಟ್ಸ್, ಬುಕ್ಸ್ ತೆಗೆದುಕೊಳ್ಳಲಿಕ್ಕೆ, ಯೂನಿಫಾರ್ಮ್ ತೆಗೆದುಕೊಳ್ಳಲಿಕ್ಕೆ ತುಂಬ ಕಷ್ಟದ ಜೀವಿತ. ಆಗ ನಾನೇನು ಮಾಡ್ತಾಯಿದ್ದೆ, ಶಾಲೆಯಲ್ಲಿ ಈ ಬೇಸಿಗೆ ರಜಾ, ಈ ದಸರಾ ರಜೆ ಎಂಬುದಾಗಿ ಬರುವಂಥ ಸಮಯದಲ್ಲಿ ಸೊ ಗಾರೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಗಾರೆ ಕೆಲಸ ಅಷ್ಟು ಚಿಕ್ಕ ಪ್ರಾಯದಲ್ಲಿ? ಹೌದು, 7ನೇ ತರಗತಿ ರಜೆ ಇರುವಾಗ, ಬೇಸಿಗೆ ಮತ್ತೆ ದಸರಾ ರಜೆ ಅಂತೇಳಿ ಬರುತ್ತೆ ಮೈಸೂರಿನಲ್ಲಿ. ಆ ದಸರಾ ರಜೆ ಇರುವಾಗ ನಾನು ಗಾರೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಹೆಲ್ಪರ್ ಆಗಿ. ಈ ಸಿಮೆಂಟ್ ಕಲಿಸ್ಕೊಡ್ಲಿಕ್ಕೆ, ಮತ್ತು ಇಟ್ಟಿಗೆ ಗೋಡೆ ಕಟ್ಟಲಿಕ್ಕೆ ಇಟ್ಟಿಗೆ ಹೊತ್ಕೊಂಡು 8-10 ಇಟ್ಟಿಗೆ ಬಾಣಲಿ ಇಟ್ಕೊಂಡು 2 ಫ್ಲೋರ್ 3 ಫ್ಲೋರ್ ಹತ್ತಿ ಹೋಗುವಂಥದ್ದು. ಸೊ ಮತ್ತು ಆ ಕಟ್ಟಡಕ್ಕೆ ನೀರು ಹಾಕುವಂಥದ್ದು. ಸೊ ಈ ರೀತಿಯಾದಂಥ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಆಗ ನನ್ನ ರಜದಲ್ಲಿ, ಅಂದರೆ ಕೆಲಸ ಮಾಡುವಾಗ ಬರುವಂಥ ಹಣ ತೆಗೆದುಕೊಂಡು ನನ್ನ ನೋಟ್ಸು, ನನ್ನ ಬುಕ್ಸು, ನನ್ನ ಪೆನ್ ಮತ್ತು ನನ್ನ ಯೂನಿಫಾರ್ಮ್ಸು ಏನೇನು ಬೇಕು ಅದನ್ನು ತೆಗೆದುಕೊಂಡು ಹಾಗೆ SSLCವರೆಗೆ ನಾನು ಓದ್ತಾ ಬಂದೆ. ನಿಮಗೆ ಬೇಕಾದದನ್ನು ನೀವೇ ದುಡಿದುಕೊಂಡು, ನಿಜವಾಗ್ಲೂ ಒಂದು ಆ ಚಿಕ್ಕ ಪ್ರಾಯದಲ್ಲಿ ದುಡಿಯುವುದಂದ್ರೆ ನಿಜವಾಗ್ಲೂ ಕಷ್ಟದ ಜೀವಿತ ನಿಮ್ಮದಾಗಿತ್ತು. ಯಾಕಂದ್ರೆ ತಂದೆ ತಾಯಿ ಬಂದು ಕೂಲಿ ಕೆಲಸ, 8 ಮಕ್ಕಳು, ಯಾರನ್ನ ಓದಿಸೋದು, ಯಾರನ್ನ ಬಿಡೋದು. ಸೊ ಆ ರೀತಿಯಂಥ ಜೀವಿತ. ಆಗ ಅವರು ನನಗೆ ಫೀಸ್ ಕಟ್ಟಲಿಕ್ಕೂ ಕೂಡ ಆಗೋದಿಲ್ಲ, ನನಗೆ ಒಂದು ಸ್ಲಿಪ್ಪರ್, ಕಾಲಿಗೆ ಒಂದು ಚಪ್ಪಲಿ ತೆಗೆದುಕೊಳ್ಳಿಕ್ಕೂ, ಸ್ಲಿಪ್ಪರ್ ತೆಗೆದುಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಸೊ ಒಂದು ಬುಕ್ಸ್, ಒಳ್ಳೆ ನಾ ಬಯಸುವಂಥ ಬುಕ್ಸ್ ತೆಗೆದುಕೊಳ್ಳಿಕ್ಕೂ ಸಾಧ್ಯವಿಲ್ಲ ಅಂಥ ಪರಿಸ್ಥಿತಿ. ಆಗ ನಾನು ಬರುವಂಥ ಕೆಲಸ ಮಾಡಿ ಬರುವಂಥ ಕೂಲಿ ತೆಗೆದುಕೊಂಡು, ಸಂಬಳ ತೆಗೆದುಕೊಂಡು, ನೋಟ್ಸು, ಬುಕ್ಸು, ಯೂನಿಫಾರ್ಮೆಲ್ಲ ತೆಗೆದುಕೊಂಡು ನಾನು SSLCವರೆಗೆ ನಾನು ಓದ್ಕೊಂಡು ಬಂದೆ. SSLC ತನಕ ಕಲಿತ್ರಿ? SSLC ಕಲಿತು ಆ SSLCಯಲ್ಲಿ ನನಗೆ ಪಬ್ಲಿಕ್ ಎಕ್ಸಾಮ್. ಆಗ 50 ಮಕ್ಕಳಿದ್ರಲ್ಲಿ ಶಾಲೆಯಲ್ಲಿ. 50 ಮಕ್ಕಳಲ್ಲಿ ಪಬ್ಲಿಕ್ ಎಕ್ಸಾಮಲ್ಲಿ ಪಾಸಾಗಿದ್ದ 5 ಜನ.
ಅದರಲ್ಲಿ ನಾನೊಬ್ಬನು ಜಸ್ಟ್ ಪಾಸ್. ಜಸ್ಟ್ ಪಾಸ್, 5 ಜನವೇ ಪಾಸ್, ಐದು ಜನವೇ ಪಾಸ್. ಸೊ ಜಸ್ಟ್ ಪಾಸ್. ಸೊ ದೇವರ ಕೃಪೆ ಮಾತ್ರ. ಯಾಕಂದ್ರೆ ಆಗ ನಾನು ಎನಿಸ್ತೆ, ಸೊ ಎಷ್ಟು ಜನ ಒಳ್ಳೆ ಓದುವಂಥವರೆಲ್ಲ ಫೇಲ್ ಆಗಿದ್ದಾರೆ, ಆದರೆ 5 ಜನ ಮಾತ್ರ ಪಾಸ್ ಆಗಿದ್ದೇವೆ. ಅದರಲ್ಲಿ ದೇವರು ನನ್ನನ್ನೊಬ್ಬನ ಕೂಡ ಪಾಸ್ ಮಾಡಿದಾರಲ್ಲ, ಅಂದರೆ ನಾನು ಕಷ್ಟಪಟ್ಟು ಓದಿದ ನಿಮಿತ್ತವಾಗಿ ದೇವರು ನನ್ನನ್ನು ಪಾಸ್ ಮಾಡಿದ್ದಾರೆ ಎಂಬುದಾಗಿ ಜಸ್ಟ್ ಪಾಸಲ್ಲಿ ನಾನು ಪಾಸ್ ಆಗಿ ಬಂದೆ. ನಿಜವಾಗ್ಲೂ ನಿಮ್ಗೊಂದಿಷ್ಟು ಖಂಡಿತ ಖಂಡಿತ ಅಷ್ಟೆಲ್ಲ ಕಷ್ಟಪಟ್ಟು ಅದ್ರ ಒಂದು SSLC ನೀವು ಪಾಸ್ ಮಾಡ್ಕೊಂಡ್ರಿ. ಅದರ ನಂತರ ನೀವು ನಿಮ್ಮ ಎಜುಕೇಶನ್ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸಾಧ್ಯವಾಯ್ತಾ? ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನಾನು SSLC ಓದಿ ಪಾಸ್ ಆದ ನಂತರ ನನಗೆ ಫಾದರ್ ಆಗ್ಬೇಕಂತ ಇಷ್ಟ ಇತ್ತು. ಫಾದರ್ ಆಗ್ಬೇಕಂತ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಕುಟುಂಬದ ಹಿನ್ನೆಲೆ, ನನ್ನ ಕುಟುಂಬದ ಹಿನ್ನೆಲೆ ರೋಮನ್ ಕ್ಯಾಥಲಿಕ್, ಎಲ್ಲ ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಬೆಳೆ ಬಂದವರು. ಸೊ ಆಗ ನನ್ನ ಫಾದರ್ ಕೆಲಸಕ್ಕೆ ಅಂತ ಫಾದರ್ ಆಗಲಿಕ್ಕೆ ಅಂತ ಯಾಕಂತ ಹೇಳಿದ್ರೆ, ಫಾದರ್ ಆಗಲಿಕ್ಕೆ ಹೋಗಿ ಎಷ್ಟೋ ಜನ ಒಳ್ಳೆ ಓದ್ಕೊಂಡು ಏನು ಮಾಡಿದ್ದಾರೆ, ಅವರು ಫಾದರ್ ಆಗದೆ ಬಿಟ್ಟು ಬಂದು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಹಾಗೆ ನಿಮ್ಮದೊಂದು ಆಲೋಚನೆ, ಅಂದ್ರೆ ನಾನು ಫಾದರ್ ಕಲಿಯಕ್ಕೆ ಹೋಗ್ತೇನೆ, ವಿದ್ಯಾಭ್ಯಾಸ ಎಲ್ಲ ಸಿಗ್ತದೆ, ಅದ ನಂತರ ನಾನು ಬಿಟ್ಟು ಬರಬೇಕು ಎಂಬುದಾಗಿ. ಅದ ನಂತರ ಏನಾಯ್ತು ಅಂದ್ರೆ, ನೀವು ಅದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಹೋಗ್ಲಿಕ್ಕೆ ನನಗೆ ಈ ರೀತಿ ಹೋಗಿ ಸೊ ಅಲ್ಲಿ ಓದ್ಕೊಂಡು ಆದರೆ ಫಾದರ್ ಆಗೋಣ, ಇಲ್ಲಾಂದ್ರೆ ಎಷ್ಟೋ ಜನ ವಾಪಸ್ ಬಂದಿದ್ದಾರಲ್ಲ, ನಾನು ಕೂಡ ವಾಪಸ್ ಬರೋಣ ಎಂಬುದಾಗಿ ತೀರ್ಮಾನ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ತಂದೆ ತಾಯಿ ಸೇರಿಸಲಿಲ್ಲ, ಮತ್ತೆ ನನಗೆ ಮುಂದೆ ಓದ್ಬೇಕೆಂಬುದಾಗಿ ಆಸೆ ಇತ್ತು. ಆದ್ರೆ ತಂದೆ ತಾಯಿ ಓದ್ಲಿಕ್ಕೂ ಕೂಡ ನನ್ನನ್ನ ಬಿಡ್ಲಿಲ್ಲ. ಮೀನ್ಸ್ ಅಂದ್ರೆ ಕಷ್ಟದ ಜೀವಿತ. ಈಗ ಫಸ್ಟ್ PU ಸೆಕೆಂಡ್ PU ಎಷ್ಟು ಹಣ ಖರ್ಚಾಗುತ್ತಲ್ವಾ, ಯಾರು ಕೊಡ್ತಾರೆ, ಆಗೋದಿಲ್ಲಪ್ಪ ಎಂಬುದಾಗಿ ಹೇಳಿದ್ರು. ಸೊ ಹೇಳಿದ್ಮೇಲೆ ಮುಂದೆ ನಾ ಒಂದು ತೀರ್ಮಾನವನ್ನು ತೆಗೆದುಕೊಂಡೆ. ಯಾವ ತೀರ್ಮಾನ ಅಂತ ಹೇಳೋದಾದ್ರೆ, ಇನ್ನು ಓದ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಫಾದರ್ ಆಗಲಿಕ್ಕೆ ಸೆಮಿನರಿಯಲ್ಲಿ ಹೋಗಿ ಸೇರ್ಕೊಳ್ಳಿಕ್ಕೂ ಆಗೋದಿಲ್ಲ, ಹಾಗಾದರೆ ಒಂದು ಕೆಲಸ ಮಾಡೋಣ ಅಂತೇಳಿ ಒಂದು ಫ್ಯಾಕ್ಟ್ರಿಯಲ್ಲಿ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ಫ್ಯಾಕ್ಟ್ರಿಯಲ್ಲಿ ಯಾವ ಫ್ಯಾಕ್ಟ್ರಿ ಆಗಿತ್ತು? ಇಂಡಿಯನ್ ಪ್ರಿಸಿಷನ್ ಗೇರ್ಸ್ ಅಂತೇಳಿ ಮೈಸೂರಿನಲ್ಲಿ, ಅಲ್ಲಿ ಗೇರ್ಸ್ ಮಾಡುವಂಥ ಫ್ಯಾಕ್ಟ್ರಿ. CMT ಎಸ್ಟೇಟ್ನಲ್ಲಿ ಚಾಮುಂಡಿ ಮೆಷಿನ್ ಟೂಲ್ಸ್ ಅಂತೇಳಿ, ಅದರಲ್ಲಿ 3ನೇ ಯೂನಿಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಹೆಲ್ಪರ್ ಆಗಿ. ಅಂದರೆ ಹೆಲ್ಪರ್ ಆಗಿ ಹೋಗಿ ನಾನು ಕೆಲಸಕ್ಕೆ ಸೇರಿಕೊಂಡಾಗ 250 ರೂಪಾಯಿ ಸಂಬಳ, ತಿಂಗಳಿಗೆ 250 ರೂಪಾಯಿ ಸಂಬಳ. 1 ಅವರ್ ಓವರ್ ಟೈಮ್ ಮಾಡಿದ್ರೆ 75 ಪೈಸೆ, 1 ಗಂಟೆ. ಹೌದು, 75 ಪೈಸೆ. ಸೊ ಆಗ ಕುಟುಂಬದಲ್ಲಿ ತುಂಬ ಕಷ್ಟ ಅಲ್ಲ, ನಾನೇನು ಮಾಡಿದೆ, ಸೊ ಹೇಗೋ ಇನ್ನೂ ಓದ್ಲಿಕ್ಕೆ ಆಗೋದಿಲ್ಲ, ಎಲ್ಲೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ಕಷ್ಟಪಟ್ಟು ಹೇಗಾದ್ರೂ ಕೆಲಸವನ್ನು ಮಾಡಿ ಸ್ವಲ್ಪ ಮುಂದೆ ಬರೋಣ ಅಂತೇಳಿ ನಾನು ತೀರ್ಮಾನ ಮಾಡಿಕೊಂಡು ಫ್ಯಾಕ್ಟ್ರಿಲಿ ಹಾಗೆ ಕಸ ಹೊಡಿಲಿಕ್ಕೆ ಹೆಲ್ಪರ್ ಆಗಿ ಅಂತ ಹೇಳಿದ್ರೆ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ, ಕಸ ಗುಡಿಸ್ಲಿಕ್ಕೆ, ಆ ಮಿಷನ್ ಕ್ಲೀನ್ ಮಾಡಲಿಕ್ಕೆ, ಮಿಷನ್ ಒಳಗಡೆ ಹೋಗಿ ಆಯಿಲೆಲ್ಲ ಮೇಲೆ, ನನ್ನ ತಲೆ ಮೇಲೆ ಆಯಿಲ್, ಬಾಡಿ ಮೇಲೆ ಆಯಿಲ್, ಬಟ್ಟೆಗಳೆಲ್ಲ ಆಯಿಲು. ನಿಮ್ಮ ಪ್ರಾಯ ಒಂದು 14-15 ವರ್ಷ, ಅವಾಗ 16 ವರ್ಷ SSLC 16 ವರ್ಷ. ಸೊ ಆದರೆ ಏನು ಮಾಡೋದು, ಕಷ್ಟ ಅಲ್ಲ, ಮಾಡಲೇಬೇಕಲ್ಲ. ಆಗ ನಾನು ಹೋಗಿ ತುಂಬ ವಿಧೇಯತೆ ಉಳ್ಳವನಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಬಂದೆ, ಗುಡಿಸ್ಲಿಕ್ಕೆ, ಒರೆಸ್ಲಿಕ್ಕೆಲ್ಲ. ಆ ಸಮಯದಲ್ಲಿ ಸೊ 250 ರೂಪಾಯಿ ಸಂಬಳ, 75 ಪೈಸೆ ಓವರ್ ಟೈಮ್ ಮಾಡಿದ್ರೆ, ನಾನು ಆಗ ಏನು ಮಾಡಿದೆ, 2 ದಿನ 3 ದಿನ ನಾನು ಫ್ಯಾಕ್ಟ್ರಿಯಲ್ಲೇ ಮಲ್ಕೊಳ್ತಾ ಇದ್ದೆ. ಯಾಕೆಂದರೆ ಇನ್ನು ಮನೆಗೆ ಬಂದರೆ ಕಷ್ಟ, ಹಣ ಖರ್ಚಿಗೆ ಯಾರೂ ಕೊಡೋದಿಲ್ಲ, ಯಾರು ಕೊಡ್ತಾರೆ ಅಂತೇಳಿ ನಾನು ಹಾಗೇ ಫ್ಯಾಕ್ಟ್ರಿಯಲ್ಲೇ 3 ದಿನ ಮಲ್ಕೊಳ್ತಾ ಇದ್ದೆ. 1 ದಿನ ಹೋದರೆ 3 ದಿನ ಮಲ್ಕೊಳ್ತಾ ಇದ್ದೆ ಫ್ಯಾಕ್ಟ್ರಿಯಲ್ಲೇ ಮಲ್ಕೊಂಡು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೆಲಸ ಮಾಡಿಕೊಂಡು ಮತ್ತೆ ಬರೋದು. ಆಗ ಅಲ್ಲಿ ಊಟ ಇಲ್ಲ. ನನ್ನ ಊಟ ಏನಂತ ಹೇಳೋದಾದ್ರೆ, ಒಂದು ಟೈಮ್ 2 ಬನ್ನು 1 ಚಾ ಅಷ್ಟೇ. 2 ಬನ್ನು 1 ಚಾ, ಮಿಡ್ಲಲ್ಲಿ ಎಲ್ಲಾದರೂ ಊಟ ಸಿಕ್ಕರೆ ಊಟ ಮಾಡೋದು, ಆ ರೀತಿ ಅಂತ ಕಷ್ಟ ಊಟ ಮಾಡಿ. ಸೊ ಕೆಲಸ ಮಾಡಿ 3 ದಿನ ನಾನು ಫ್ಯಾಕ್ಟ್ರಿಯಲ್ಲಿ ಮಲ್ಕೊಂಡು ಜೀವನ ಮಾಡ್ಕೊಂಡು ಬಂದುಬಿಟ್ಟೆ. ಹೀಗೆ ಬರ್ತಾ ಸುಮಾರು ಮಧ್ಯದಲ್ಲಿ ಹಾಗೆಯೇ ಸಂಬಳ ಹೆಚ್ಚಾಯಿತು. ಹೇಗೆ ಎಷ್ಟು ನಾನು ಕೆಲಸ ಮಾಡಿದ್ರು ಕೂಡ ನನಗೆ 350 ರೂಪಾಯಿ, 325 ರೂಪಾಯಿ ಸ್ಯಾಲ್ರಿ ತಿಂಗಳಿಗೆ. ಎಷ್ಟೇ ದಿನ ಅಲ್ಲಿ ಮಲ್ಕೊಂಡ್ರು ಕೂಡ ಅಷ್ಟು 350-325 ರೂಪಾಯಿ ಸ್ಯಾಲ್ರಿ. ನೀವು ಹೇಳಿದ್ರಿ ಅಂದ್ರೆ ನೀವು 8 ಜನ ಮಕ್ಕಳಲ್ಲಿ ನೀವು 5ನೇ ಅವರು. ಹಾಗಾದ್ರೆ ನಿಮ್ಮಗಿಂತ ಹಿರಿಯರಾಗಿರುವಂತ ಅವರು ಕೆಲಸ ಮಾಡ್ತಿದ್ರು. ಅಂದ್ರೆ ಅವರು ಕೆಲಸ ಮಾಡ್ತಿದ್ದು, ಅವರವರ ಜೀವನ ಅವರು ನೋಡ್ಕೊಳ್ಳುವಂತ ಪರಿಸ್ಥಿತಿ, ಅವರ ದುಡಿಯೋದು ಅವರ ಜೀವಿತಕ್ಕೆ. ಸೊ ಅವರ ಕುಟುಂಬ ನೋಡ್ಕೊಳ್ಳಿಕ್ಕೆ ಆಗ್ತಾ ಇತ್ತು. ಆದ್ರೆ ಈಗ ನಾನು ನನ್ನ ತಂದೆ ತಾಯಿ ಜೊತೆಗಿದ್ದೆ ಅಲ್ಲ,
ಸೊ ಅವರು ಮ್ಯಾರೇಜ್ ಆಯಿತು. ಹಣ ನಿಮ್ಮ ಮ್ಯಾರೇಜ್ ಆದಮೇಲೆ ಸ್ವಲ್ಪ ಅವರು ಬೇರೆ ಸಪ್ರೇಟ್ ಆಗ್ಲಿಕ್ಕೆ ಆಯಿತು. ನಿಮಗೆ ಯಾರು ಒಂದು ಸಪೋರ್ಟ್ ಮಾಡುವವರಾಗಿ ಆ ಸಮಯದಲ್ಲಿ ಇರಲಿಲ್ಲ. ನೀವೇ ದುಡಿಬೇಕು, ನೀವೇ ಬದುಕಬೇಕು ಅಂತ. ಸೊ ಆ ರೀತಿಯಾಗಿ ನಾನು ಕೆಲಸ ಮಾಡ್ಕೊಂಡೇ ಬಂದೆ. ಕೆಲಸ ಮಾಡ್ಕೊಂಡು ಬಂದು ಓವರ್ ಟೈಮ್ ಮಾಡಿಕೊಂಡೆ ಇದೇ ಥರ ಜೀವನ ಮಾಡಿಕೊಂಡು ಬರುವಾಗ ಸಂಬಳ ಕೂಡ ನನಗೆ ತಿಂಗಳು ಹೆಚ್ಚಾಯ್ತಾ ಬಂತು. ಆಗ ನಾನು ಮಿಷನ್ ಆಪರೇಟರ್ ಕೂಡ ಆದೆ. ಸಣ್ಣದ್ರಿಂದ ಅದೇ ನಂಬಿ ಹೆಸರಾಗಿದ್ದ ನಿಮಿತ್ತವಾಗಿ ಅಲ್ಲಿ ಹಂತವಾಗಿ ಮೇಲೆ ಬಂದು ಇದೇ ರೀತಿ ಬರ್ತಿರುವಂಥ ಸಮಯದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು, ಅಂದರೆ ಸಾಲ ಕೂಡ ಇತ್ತು. ಸಾಲ ಯಾವ ಕಾರಣಕ್ಕೆ? ಅಂದ್ರೆ ಜೀವಿತ ಮಾಡ್ಲಿಕ್ಕೆ. ಈಗ ನೋಡಿ, ಮೈಸೂರಿನಲ್ಲಿ ಬರುವಾಗ ಅಲ್ಲಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ವಾ. ಸೊ ಕಷ್ಟ ಆಗುವ ಸಾಲ ಕೂಡ ಇರ್ತದೆ. ಈಗ ನೋಡಿ, ಏನಾದ್ರೂ ನಮಗೆ ಹುಷಾರಿಲ್ಲ ಅಂತ ಹೇಳೋದಾದ್ರೆ, ಹೆಲ್ತ್ ಸರಿ ಇಲ್ಲ ಅಂತ ಹೇಳೋದಾದ್ರೆ ಸಾಲ ಮಾಡಬೇಕು. ಆಗ ಏನಾದ್ರೂ ಕಾರಣಗಳು, ಸೊ ವ್ಯರ್ಥವಾಗಿ ಖರ್ಚುಗಳು ಬರುವಂತ ಸಮಯದಲ್ಲಿ ಸಾಲನೇ ಮಾಡಬೇಕು. ಸಾಲ ಅಂದ್ರೆ ಬಡ್ಡಿ ಸಾಲ. ಯಾರು ಕೂಡ ಸೊ ಇವತ್ತು ತಗೋಪ ನಾಳೆ ಕೊಡೋ ಅನ್ನೋರಿಲ್ಲ. ಆವಾಗಲೇ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ ಆವಾಗ. ಸೊ ಆವಾಗ ತೆಗೆದುಕೊಂಡು ಇದೇ ಥರ ಸಾಲ ಕೂಡ ಹೆಚ್ಚಾಯಿತು. ಸೊ ಏನು ಮಾಡೋದು, ಕಷ್ಟ ಜೀವನ. ಸಾಲ ಕೂಡ ತೀರಿಸ್ಬೇಕು, ಇನ್ನು ಓವರ್ ಟೈಮ್ ಕೆಲಸ ಮಾಡಿನೇ ತೀರಿಸ್ಬೇಕು, ಬೇರೆ ವಿಧಿ ಇಲ್ಲ. ಹೀಗೆ ಕೆಲಸ ಮಾಡಿಕೊಂಡು ಬರ್ತಾ ಇರುವಂಥ ಸಮಯಗಳಲ್ಲಿ ಸೊ ಒಂದು ಕಡೆ ಬಡ್ಡಿ ಕಟ್ಟಬೇಕು, ಒಂದು ಕಡೆ ಸಾಲ ತೀರಿಸಬೇಕು, ಒಂದು ಕಡೆ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು, ಕುಟುಂಬದಲ್ಲಿ ಅನೇಕ ಜವಾಬ್ದಾರಿಗಳು. ಆ ಒಂದು ಸಮಯ ಒಂದು ಯೌವನಕ್ಕೆ ಕಾಲಿಡುವ ಸಮಯ ಆಗಿತ್ತಲ್ಲ. ಆ ಒಂದು ಯೌವನ ಪ್ರಾಯದಲ್ಲಿ ನಿಮ್ಮ ಒಂದು ಜೀವಿತ ಯಾವ ರೀತಿಯಲ್ಲಿತ್ತು? ಒಂದು ನಿಮ್ಮ ಮಾನಸಿಕ ಸ್ಥಿತಿ, ಕಷ್ಟದ ಜೀವಿತ, ನಿಮ್ಮ ಆಲೋಚನೆ ಯಾವ ರೀತಿಯಲ್ಲಿತ್ತು ಒಂದು ಯೌವನ ಪ್ರಾಯದಲ್ಲಿ ಇರುವಂಥ ಸಮಯದಲ್ಲಿ? ಸೊ ಯೌವನ ಪ್ರಾಯದಲ್ಲಿ ನಾನಿರುವಾಗ ನಾನು ಮುಂದೆ ಬರಬೇಕು, ಉನ್ನತಿಗೆ ಬರಬೇಕು, ನಾನು ಒಳ್ಳೆ ಆಶೀರ್ವಾದವಾಗಿರಬೇಕು, ನಾನು ಲೋಕದಲ್ಲಿ ಚೆನ್ನಾಗಿರಬೇಕು, ಅಂದರೆ ಆ ರೀತಿಯಾಗಿರ್ಬೇಕಂತ ನನಗೆ ತುಂಬ ಆಸೆ ಇತ್ತು. ನಾನು ಮೊದಲಿಂದ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನಾನು ಒಳ್ಳೆ ಲೋಕದರ ಮಧ್ಯೆ ಚೆನ್ನಾಗಿರಬೇಕು, ಒಳ್ಳೆ ಡ್ರೆಸ್ ಮಾಡಬೇಕು. ಸೊ ಆ ರೀತಿಯಾದಂತೆಲ್ಲ ಒಳ್ಳೆ ಬಟ್ಟೆಗಳು ಹಾಕಬೇಕು. ನಾನು ಯೌವನ ಪ್ರಾಯದಲ್ಲಿ ಎಲ್ಲರಿಗೆ ಸೇರ್ತದೆ, ನಾನು ಒಳ್ಳೆ ರೀತಿಯಲ್ಲಿ ಇರಬೇಕು. ಸೊ ಆ ಸಮಯದಲ್ಲಿ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಸೊ ಯೌವನ ಪ್ರಾಯದಲ್ಲಿ ಲೋಕದ ಒಂದು ಕಾರ್ಯಗಳ ಪಾಪಗಳಲ್ಲಿ ನಾನು ಸ್ವಲ್ಪ ಮಗ್ನನಾದೆ. ಲೋಕದ ರೀತಿಯ ಜೀವಿತ. ಸೊ ಪ್ರೀತಿಸುವಂಥ ಕಾರ್ಯಗಳಲ್ಲಿ ಬಿದ್ದು ಯೌವನ ಕಾಲದಲ್ಲಿ ಪ್ರೀತಿಯಲ್ಲಿ ಮುಳುಗಿ ಹೋದೆ, ಪಾಪದ ಕಾರ್ಯಗಳಲ್ಲಿ. ಸೊ ಆಗ ಆ ಪಾಪದ ಮುಳುಗಿ ಹೋದ ನಿಮಿತ್ತವಾಗಿ ಸಮಾಧಾನ, ಸಂತೋಷ ಕೂಡ ನನಗೆ ಹಾಳಾಯಿತು. ಅಂದರೆ ಪ್ರೀತಿಸಿದವರು ಮೋಸ ಮಾಡಿಬಿಟ್ರು. ಪ್ರೀತಿಸಿದವರು ಮೋಸ ಮಾಡಿದ ನಿಮಿತ್ತವಾಗಿ ಇದ್ದಂಥ ಯೌವನ ಪ್ರಾಯದಂಥ ಸಮಾಧಾನ, ಸಂತೋಷ, ನೆಮ್ಮದಿ ಕೂಡ ಹಾಳಾಗಿ ಹೋಯಿತು. ಸೊ ಮತ್ತೆ ಹಾಗೇನೆ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಸೈಟ್ ತೆಗೆದುಕೊಂಡೆ ನಾನು. ಸೈಟ್ ತಗೊಂಡ್ರಿ? ಹೌದು, ಮನೆ ಕಟ್ಟಲಿಕ್ಕೆ 10,000 ರೂಪಾಯಿ ಒಂದು ಚೀಟಿ ಹಾಕಿ, ಫಂಡ್ ಅಂತ ಹೇಳ್ತಾರೆ, ಚೀಟಿ ಅಂತ ಹೇಳ್ತಾರೆ. ಆ ಚೀಟಿನ ಹಾಕಿ ಅದರಲ್ಲಿ ಚೀಟಿ ತೆಗೆದು 10,000 ರೂಪಾಯಿಗೆ ಸೈಟ್ ತಗೊಂಡೆ. ಈಗ ಅದಕ್ಕೆಲ್ಲ ಪ್ರಾಯ ಆಗಿತ್ತು ಆಗ ಒಂದು 18-20 ವರ್ಷ ಇರ್ಬೋದು ಅಷ್ಟೇ. 20 ವರ್ಷ ಇರ್ಬೋದು. ಅದ ನಂತರ ಸೈಟ್ ತೆಗೆದುಕೊಂಡ ನಂತರ ಮತ್ತೆ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಲೋಕದ ವ್ಯವಹಾರಗಳಲ್ಲಿ, ಪಾಪಗಳ ಕಾರ್ಯಗಳಲ್ಲಿ ಬಿದ್ದುಬಿಟ್ಟೆ. ಮತ್ತು ಸೊ ಫ್ರೆಂಡ್ಸ್ಗಳ ಜೊತೆ ಸೇರಿ ತಿಂಗಳಿಗೆ ಒಂದು ಬಾರಿ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು. ಸ್ಯಾಲ್ರಿ ಬರುವಾಗ ಎಲ್ಲ ಸೇರಿ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡುವಂಥದ್ದು, ಎಲ್ಲ ಈ ದುಶ್ಚಟಗಳಲ್ಲಿ, ಪಾಪಗಳಲ್ಲಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಒಂದು ಲೋಕದ ರೀತಿಯಾಗಿ ನಾನು ಮಗ್ನನಾಗಿ, ಅದೇ ಹೆಸರಿಗೆ ಕ್ರೈಸ್ತನಾಗಿದ್ದೆ. ಚರ್ಚ್ಗೆ ಹೋಗ್ತಾ ಇದೆ, ಬರ್ತದೆ, ಆಲ್ಟ್ರ್ ಬಾಯ್ ಕೂಡ ಆಗ್ತಾ ಇದೆ. ಅವಾಗ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಒಂದು ಜೀವಿತದ ಬಗ್ಗೆ ತಿಳಿದಿತ್ತಾ? ಅವರಿಗೆ ಅಂದ್ರೆ ನಾನು ಕಷ್ಟಪಡ್ತಾ ಇದ್ದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇಂಥದ್ದೊಂದು ಅಂದ್ರೆ ನೀವು ಹೇಳಿದ ಪ್ರೀತಿಸುದ್ರಲ್ಲಿ ತಂದೆಗಳು ಕೂಡ ಗೊತ್ತಾಗ್ತಾ ಇತ್ತು. ಅವರು ಬುದ್ಧಿವಾದ ಎಲ್ಲ ಕೂಡ ಹೇಳ್ತಾ ಇದ್ರು. ಆದ್ರೆ ಆ ಯೌವನದಲ್ಲಿ ತಂದೆ ತಾಯಿ ಹೇಳುವಂತ ಬುದ್ಧಿವಾದನ ಯಾವ ಮಕ್ಕಳು ಕೇಳ್ತಾರೆ? ಯಾರು ಕೂಡ ಕೇಳೋದಿಲ್ಲಲ್ಲ. ಅದರ ನಂತರ ನಿಮಗೆ ಯಾವ ರೀತಿಯಲ್ಲಿ ಒಂದು ನಿಜವಾದ ದೇವರ ಒಂದು ಪರಿಚಯ ಯಾವಾಯಿತು? ಯಾವ ರೀತಿಯಲ್ಲಿ ನಿಮ್ಮ ಜೀವಿತ ಬದಲಾಯಿತು? ಸೊ ಅಂದರೆ ಅವಾಗ ನಾನು 23 ವರ್ಷ, ಅಂದರೆ 20 ವರ್ಷಕ್ಕೆ 21 ವರ್ಷಕ್ಕೆ ನನ್ನ ವೈಫ್ ಜ್ಯೋತಿಯನ್ನು ಇಷ್ಟಪಟ್ಟೆ. ಮೇರಿ ಜೋಸ್ಪಿನ್ ಅಂತೇಳಿ ನನ್ನ ವೈಫು. 21 ವರ್ಷಕ್ಕೆ ಸೊ ಇಷ್ಟಪಟ್ಟು. ಮೈಸೂರಿನವರೇ ಆಗಿದ್ರ? ಅವರು ಸಹ ಮೈಸೂರಿನ. ನಾನು ಸೈಟ್ ತೆಗೆದುಕೊಂಡೆ ಅಲ್ಲ, ಆ ಸೈಟ್ ಎದುರುಗಡೆನೆ ಅವ್ರದ್ದು ಮನೆ.
ಆ ಸೈಟ್ ತೆಗೆದುಕೊಂಡ ನಿಮಿತ್ತವಾಗಿ ಅವರನ್ನ ನಾನು ಪ್ರೀತಿ ಮಾಡಲಿಕ್ಕೆ ಸೈಟ್ ತೆಗೆದುಕೊಳ್ಳೋದ್ರೊಟ್ಟಿಗೆ ಒಂದು ಅವರನ್ನು ನೋಡಿ ಇಷ್ಟಪಟ್ಟು ಇಷ್ಟಪಟ್ರಿ. ಅವ್ರ ಹತ್ರ ಮಾತುಕತೆ ಎಲ್ಲ ಆಡ್ತಾ ತಂದೆ ತಾಯಿಗೆ ಹೇಳಿದೆ, ನನ್ನ ಜೀವಿತದಲ್ಲಿ ನಾನು ಮದುವೆ ಮಾಡಿಕೊಂಡ್ರೆ ಈಕೆನೇ ಮದುವೆ ಮಾಡ್ಕೊಳ್ಳೋದು, ಇಲ್ಲದೇ ಬೇರೆ ಯಾರನ್ನು ಕೂಡ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಾನು ಬಂದುಬಿಟ್ಟೆ. ಆಗ ತಂದೆ ತಾಯಿಗಳು ತುಂಬ ವಿರೋಧ ಮಾಡಿದ್ರು, ಬೇಡ ಹಾಗೆ ಹೀಗೆ ನೀನು ಈ ಥರ ಎಲ್ಲ ಮಾಡಬಾರ್ದು, ತುಂಬ ಸಮಸ್ಯೆ ಎಲ್ಲ ಆಯಿತು. ಆದರೆ ನಾನು ಬಿಡಲಿಲ್ಲ, ಒಂದೇ ಹಠ ಹಿಡ್ಕೊಂಡೆ, ಇಲ್ಲ ಮದುವೆ ಆದರೆ ಅವರನ್ನೇ ನಾನು ಮದುವೆ ಆಗೋದು, ಇಲ್ಲದೆ ನಾನು ಮದುವೆನೇ ಆಗೋದಿಲ್ಲ ಹೇಳಿ ಮತ್ತೆ ಎಂಗೇಜ್ಮೆಂಟ್ ಕೂಡ ಮಾಡಿಬಿಟ್ಟು ಮತ್ತು 23 ವರ್ಷಕ್ಕೆ ನಾನು ಮದುವೆ ಮಾಡಿಕೊಂಡೆ. 23 ವರ್ಷಕ್ಕೆ ಮದುವೆ ಆಯಿತು. 23 ವರ್ಷಕ್ಕೆ ಮದುವೆ ಮಾಡಿಕೊಂಡೆ. ಮದುವೆ ಮಾಡ್ಕೊಂಡ್ಮೇಲೆ ಕುಟುಂಬದಲ್ಲಿ ನನ್ನ ಮೊದಲನೇ ಮಗಳ ಜನನ ಆಯಿತು. ಜನನ ಆದಮೇಲೆ ನಾನು ಲೋಕರೀತಿ ಕಾರ್ಯಗಳಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳ ಜೊತೆ ಸೇರಿ, ಅಂದರೆ ಮೊದಲು ಕೂಡ ಫ್ರೆಂಡ್ಸ್ಗಳ ಜೊತೆ ಪಾಪದ ಕಾರ್ಯಗಳಲ್ಲಿದ್ದೆ. ನಿಮ್ಮ ಪತ್ನಿಗೆ ನಿಮ್ಮ ಎಲ್ಲ ಜೀವಿತದ ಬಗ್ಗೆ ತಿಳಿದಿತ್ತ? ಜೀವಿತದ ಬಗ್ಗೆ ನಾನು ಅವಾಗ ಒಂದು ಅಂದರೆ ಒಳ್ಳೆಯವನಾಗಿ ಇರ್ತಾ ಇದ್ದೆ ನಾನು. ಅಂದರೆ ಲೋಕದಲ್ಲಿ ಎಲ್ಲರೂ ಕೂಡ ಮಾಡುವಂಥ ಪಾಪದ ಕೃತ್ಯಗಳಲ್ಲಿ ಎವ್ರಿಡೇ ಇರ್ತಾ ಇರಲಿಲ್ಲ. ಪ್ರತಿದಿನವೂ ನಾನು ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾ ಇರಲಿಲ್ಲ. ರೇರ್, ಯಾವ ತಿಂಗಳಿಗೆ ಒಂದು ಬಾರಿ ಸಂಬಳ ಸಿಗುವಂಥ ಸಮಯದಲ್ಲಿ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಫ್ರೆಂಡ್ಸ್ಗಳ ಜೊತೆಯಲ್ಲಿ ನಾನು ಪಾಪದ ಕೃತ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಥರ ಇರುವಂಥ ಸಮಯಗಳಲ್ಲಿ ಕುಟುಂಬಕ್ಕೂ ಕೂಡ ಗೊತ್ತಾಯಿತು. ಮದುವೆ ಆದಮೇಲೆ ಹೆಂಡತಿಗೂ ಕೂಡ ಬೇಸರ ಆಯಿತು. ಹೆಂಡತಿ ಕೂಡ ಬೇಸರ ಆಗಿ ಒಂದು ಮಗು ಆಯಿತು. ಮಗು ಆದಮೇಲೆ ನಾನೇನು ಮಾಡಿದೆ, ಫ್ರೆಂಡ್ಸ್ಗಳ ಜೊತೆ ಹೋಗಿ ಬರುವಂಥದ್ದು, ಮನೆಗೆ ಬರುವಂಥದ್ದು 11-11:30 ರಾತ್ರಿ. ಇದು ಆಕೆಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೂ ಮೊದಲೇ ನಾವು ಮದುವೆ ಆಗಲಿಕ್ಕೂ ಮೊದಲೇ ಮನೆ ಕಟ್ಕೊಂಡೆ. ನಾನು ಒಂದು ಸೈಟ್ ನೋಡಿ ಮದುವೆ ಆಗೋಷ್ಟರಲ್ಲಿ ನಾನು ಒಂದು ಮನೆ ಕಟ್ಕೊಂಡೆ. ಆಗ ಅದು ಕೂಡ ಸಾಲ ಮಾಡಿನೇ ಕಟ್ಕೊಂಡಿದ್ದು, ಕಷ್ಟಪಟ್ಟು. ಅದು ಕೂಡ ಬಡ್ಡಿ ಸಾಲ. ಆಗ ಅದಕ್ಕೆ ಬಡ್ಡಿ ಕಟ್ಟಬೇಕು, ಸಾಲ ತೀರಿಸಬೇಕು. ಹೀಗೆ ಜೀವಿತ, ಬರುವಂಥ ಹಣ ಎಲ್ಲ ಬಡ್ಡಿ ಕಟ್ಟುವಂಥದ್ದು. ಈ ಥರ ಸಮಸ್ಯೆ, ಇದೇ ರೀತಿ ಸಮಸ್ಯೆ ಆಗಿ ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಹಾಳಾಯಿತು. ಯಾಕೆಂದರೆ ನಾನು ಲೋಕದ ರೀತಿಯಾಗಿ ಫ್ರೆಂಡ್ಸ್ಗಳ ಜೊತೆ ಹೋಗಿ ಬರುವಂಥ ಸಮಯದಲ್ಲಿ 11:30 ರಾತ್ರಿಗೆ ಬರುವಂಥದ್ದು. ಹೆಂಡತಿಯನ್ನು ಸರಿಯಾಗಿ ಕೇರ್ ಮಾಡ್ತಿರ್ಲಿಲ್ಲ, ಮಕ್ಕಳನ್ನು ಸರಿಯಾಗಿ ಕೇರ್ ಮಾಡ್ತಿರ್ಲಿಲ್ಲ. ಇದು ಹೆಂಡತಿ ಕುಟುಂಬದಲ್ಲಿ ತಂದೆ ತಾಯಿ ನನಗೆ ಬೈತಾಯಿದ್ರು, ನೀನು ಇಷ್ಟೊತ್ತು ರಾತ್ರಿಯಲ್ಲಿ ಬಂದರೆ ಹೇಗೆ, ಮಗು ಇರುವಂಥ ಮನೆಗೆ ಬೇಗ ಬರಬೇಕು, ನೀನು ಇದೆಲ್ಲ ಮಾಡಬಾರ್ದು ಎಂಬುದಕ್ಕೆ ಬೈತಾಯಿದ್ರು. ಅದನ್ನು ಕೇರ್ ಮಾಡ್ತಾ ಇರಲಿಲ್ಲ, ಯಾರ ಮಾತು ಕೂಡ ಕೇಳ್ತಾ ಇರಲಿಲ್ಲ. ಆಗ ಮದುವೆ ಆದಂಥ ಸಮಯದಲ್ಲಿ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಲಿಕ್ಕೆ ತೀರ್ಮಾನ ಮಾಡಿಕೊಂಡು, ಮದುವೆಗೆ ಎಷ್ಟನೇ ವರ್ಷಕ್ಕೆ ಇಷ್ಟೆಲ್ಲ ಸಂಗತಿಗಳನ್ನು? ಮದುವೆ ಆಗಿ ಒಂದು ವರ್ಷ ಆದಮೇಲೆ, 1 ವರ್ಷ ಮಗು ಆದಮೇಲೆ, ಮಗು ಆಗಿ ನಾನು ಯಥಾ ಪ್ರಕಾರ ಹೋಗೋದು ಬರೋದು, ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಗೋದು ಬರೋದು, ಸರಿಯಾದ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮನೆಗೆ. ಈ ರೀತಿ ಎಲ್ಲ ನನ್ನ ಹೆಂಡತಿ ನೋಡುವಾಗ ಅವಳಿಗೆ ಬೇಸರ ಆಯ್ತಲ್ವಾ. ನಿಜವಾಗ್ಲೂ ಗಂಡನ ಬಳಿಯಲ್ಲಿ ಸಿಕ್ಕುವಂತ ಪ್ರೀತಿ, ಮದುವೆಯಾಗಿ ಬರುವಾಗ ಹಲವಾರು ನಾನು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಆಸೆ ಹೊತ್ಕೊಂಡು ಬರ್ತಾರೆ. ಆದ್ರೆ ಈ ಒಂದು ಜೀವಿತ ಆಗುದಾದ್ರೆ ನಿಜವಾಗ್ಲೂ ಅವರ ಕಷ್ಟದ ಪರಿಸ್ಥಿತಿ ಅದಾಗಿತ್ತು. ನಂತರ ಮುಂದೆ ಏನಾಯ್ತು? ನಾನು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ, ಯಾವ್ದು ಅರ್ಥ ಮಾಡ್ಕೊಳ್ತೇನೆ ನನ್ನದು ನನಗೆ. ನಾನು ಮೊದಲಿಂದನೂ ಕೂಡ ಯಾರು ಹೇಳುವಂತ ಮಾತನ್ನು ಕೇಳುವಂತ ವ್ಯಕ್ತಿ ಅಲ್ಲ. ನೀವು ಹೇಳಿದಾಗೆ ನಾನು ಹೇಳಿದಾಗೆ ಆಗ್ಬೇಕು. ಮೊದಲಿಂದ ತಂದೆ ತಾಯಿ ಹೇಳಿದ್ರು ಕೇಳ್ತಾ ಇರಲಿಲ್ಲ, ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅಷ್ಟು ಒಂದು ಹಠತನದಲ್ಲಿ, ಒಂದು ಮೊಂಡತನದಲ್ಲಿ ನನಗೆ ಯಾವುದು ಸರಿ ಬರುತ್ತೆ ಅದನ್ನೇ ನಾನು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಈ ರೀತಿಯಾದಂಥ ಜೀವಿತ. ಇದರ ನಿಮಿತ್ತವಾಗಿ ಕುಟುಂಬದಲ್ಲಿ ಹೆಂಡತಿ ನನ್ನ ಬಿಟ್ಟೋಗ್ಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಮುಂದೆ ಏನಾಯ್ತು ಅಂತ ಹೇಳಿದ್ರೆ, ಬಿಟ್ಟೋಗ್ಲಿಕ್ಕೆ ತೀರ್ಮಾನ ಅಂತ ಹೇಳುವಾಗ ನನ್ನ ಮಾವ, ಅಂದರೆ ನನ್ನ ಹೆಂಡತಿಯ ತಾಯಿ ತಂಗಿ ಗಂಡ, ಅವರು ಪಾಸ್ಟರ್ ಆಗಿದ್ದಾರೆ, ಪಾಸ್ಟರ್ ಸ್ಟ್ಯಾನ್ಲಿ ಜೋಸೆಫ್ ರಾಜ್ ಅಂತೇಳಿ. ಅವರು ನಮ್ಮ ಮನೆಗೆ ಹೋಗ್ತಾ ಬರ್ತಾಯಿದ್ರು ಸೇವಕರಾಗಿ. ಆಗ ಅಂಥ ಸಮಯದಲ್ಲಿ ನಾನು ಹೆಂಡತಿ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ರಲ್ವಾ. ಆಗ ಒಂದು ದಿನ ನನ್ನ ಪಾಸ್ಟರ್ ಬಳಿಯಲ್ಲಿ ನನ್ನ ಹೆಂಡತಿ ಹೇಳಿದ್ದು, ಅಂಕಲ್ ನಾನು ಯಜಮಾನರನ್ನು ಬಿಟ್ಟು ಹೋಗ್ತೇನೆ, ನಾನು ಇವ್ರ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಷ್ಟು ದಿನ ಇದ್ರೂ ಕೂಡ ಇವರಲ್ಲಿ ಒಂದು ಸರಿಯಾದ ಪ್ರೀತಿ ಇಲ್ಲ, ಮಕ್ಕಳನ್ನು ಕೇರ್ ಮಾಡೋದಿಲ್ಲ, ನನ್ನನ್ನು ಕೇರ್ ಮಾಡೋದಿಲ್ಲ. ಯಾಕೆ ಇವರ ಬಳಿಯಲ್ಲಿ ಇರಬೇಕು? ಇವನ್ನ ಬಿಟ್ಟು ಹೋಗದೆ ತಾಯಿ ಮನೆಗೆ ಹೋದರೆ ಎಷ್ಟೋ ತಾಯಿ ಹತ್ರ ಒಳ್ಳೆ ಪ್ರೀತಿ ಸಿಗುತ್ತಲ್ವಾ, ಯಾಕೆ ಇವ್ರ ಬಳಿಯಲ್ಲಿ ಇರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ನಮ್ಮ ಪಾಸ್ಟರ್ ಬಳಿಯಲ್ಲಿ ಹೇಳುವಂಥ ಸಮಯದಲ್ಲಿ ಆಗ ನಮ್ಮ ಪಾಸ್ಟರ್ ಹೇಳಿದ್ರು, ನೋಡಮ್ಮ, ನೀನು ಗಂಡನನ್ನು ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ನೀನು ಹೇಳ್ಬಾರ್ದು. ಯಾಕೆಂದರೆ ಅವತ್ತು ಮದುವೆ ಆಗುವಾಗ ಚರ್ಚಲ್ಲಿ ಫಾದರ್ ಮುಂದೆ ನೀನು ದೇವರ ಮುಂದೆ ವಾಗ್ದಾನ ಮಾಡಿದ್ದೀಯ, ಏನು, ಕಷ್ಟದಲ್ಲಿಯೂ ಸುಖದಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿಯೂ ನಾನು ಭಾಗಿಯಾಗಿರ್ತೇನೆ ಎಂಬುದಾಗಿ ನೀನು ಜನರ ಮಧ್ಯದಲ್ಲಿ, ದೇವರ ಮಧ್ಯದಲ್ಲಿ, ಫಾದರ್ ಮುಂದೆ ನೀನು ಮಾತು ಕೊಟ್ಟಿದೀಯಾ. ಇದು ಯಾವುದೇ ಕಾರಣಕ್ಕೂ
ಇದು ನಿನ್ನ ಕುಟುಂಬ ಹೊಡೆದೋಗಬಾರ್ದು. ಸೊ ನೀನು ಒಂದು ಕೆಲಸ ಮಾಡಬೇಕು, ಇವತ್ತಿಂದ ನಿನ್ನ ಗಂಡನನ್ನು ಪ್ರೀತಿ ಮಾಡಬೇಕು, ನಿನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಹೇಳಿದ್ರಿ ಅದೇ ಸೇವಕರು ಬರ್ತಿದ್ರು ಎಂಬುದಾಗಿ. ನಿಮ್ಮ ಹೆಂಡತಿಗೆ ಆ ಒಂದು ನಿಜವಾದ ದೇವರ ಪರಿಚಯ ಇದ್ದಿತ್ತ ಮದುವೆಗಿಂತ ಮೊದಲು? ನೋಡಿ, ಇನ್ನೊಂದು ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಮದುವೆ ಆಗ್ಲಿಕ್ಕೂ ಮೊದಲಿಂದನೂ ಕೂಡ ನಮ್ಮ ಅತ್ತೆ ಮನೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವರ ರಕ್ಷಣೆ ಹೊಂದಿದ್ರು, ಅವರು ಪಾಸ್ಟರ್ ರಕ್ಷಣೆ ಅಂದ್ರೆ ಅವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಆದ್ರೆ ಯಾರು ಕೂಡ ರಕ್ಷಣೆಯಲ್ಲಿ ಇರ್ಲಿಲ್ಲ. ನಾವು ಆಗ ತಾನೇ ನನ್ನ ಸಿಸ್ಟರ್ ಎಲಿಜಬೆತ್ ಡಿಸೋಜಾ, ನನ್ನ ನಾದಿನಿ, ಅವ್ರು ಯೇಸುವನ್ನು ನಂಬಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಪ್ರಾರ್ಥನೆ ಮಾಡುವಾಗ ನನಗೆ ಭಯಂಕರ ಕೋಪ. ಅವರು ಯಾವಾಗಲೂ ಕೂಡ ದೇವರ ಸಮ್ಮುಖದಲ್ಲಿ ಮೊಣಕಲಾಕಿ ತುಂಬ ಭಯಭಕ್ತಿ. ಅಂದರೆ ಆಕೆ ಚಿಕ್ಕಂದ್ರಲ್ಲಿ ನೋಡುವಾಗ ಅಷ್ಟು ಒಂದು ರೀತಿ ಗತ್ತು ಜಾಸ್ತಿ, ಒಂದು ರೀತಿ ಗತ್ತು, ಚಿಕ್ಕ ಪ್ರಾಯದಲ್ಲಿ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ಸೊ ಯಾರಾದರೂ ಭಯನೇ ಪಡ್ತಿರ್ಲಿಲ್ಲ ಆಕೆ. ಆದರೆ ಯೇಸು ಸ್ವಾಮಿಯನ್ನು ನಂಬಿ ಜೀವಿಸುವಂಥ ಸಮಯಗಳಲ್ಲಿ ಆಕೆ ಮೊಣಕಲಾಕಿ ಪ್ರಾರ್ಥನೆ ಮಾಡಿದ್ರೆ ನೋಡುವಾಗ ನನಗೆ ಒಂದು ರೀತಿ ಆಶ್ಚರ್ಯ. ಏನು ಇವಳು ಮೆಂಟಲ್ ಆಗಿಬಿಟ್ಟಿದ್ದಾಳೆ, ಜೀವಿತವೇ ಹೇಗೆ ಬದಲಾಯಿತು, ಏನು ನಾನು ಹೇಳ್ತಾ ಇದ್ದೆ, ಏನು ಇವಳು ಈ ರೀತಿ ಮೆಂಟಲ್ ಆಗಿಬಿಟ್ಟಿದ್ದಾಳೆ. ನಾನು ಬೈತಾ ಇದ್ದೀನಿ ನಿಂತ್ಕೊಂಡು, ಹೆಂಗ್ ಹುಚ್ಚಿ ಥರ ಮಾಡ್ತಾಳೆ ನೋಡು, ಹುಚ್ಚಿ ಆಗಿದ್ದಾಳಲ್ಲ ಇವಳು. ಅಂದ್ರೆ ಅವರ ಜೀವಿತ ಬದಲಾಗುದು ನೋಡಿ ನಿಮ್ಗೆ ಆ ಒಂದು ಯಾವ ರೀತಿಗೆ ಬದಲಾವಣೆ ಐತೆ ಎಂಬುದಾಗಿ ಆಸಕ್ತಿ ಬರಲಿಲ್ಲ? ಅಂದ್ರೆ ನಾವು ಅವಾಗ ಪ್ರಾರ್ಥನೆಗೆ ವಿರೋಧಿ, ಪ್ರಾರ್ಥನೆ ಮಾಡಬಾರ್ದು, ದೇವರ ವಾಕ್ಯಕ್ಕೆ ವಿರೋಧ, ಹಲ್ಲೆಲೂಯೆಗೆ ವಿರೋಧ. ಹಲ್ಲೆಲೂಯೆ ಹೇಳಿದ್ರೆ ಆಗೋದಿಲ್ಲ, ಸ್ತೋತ್ರ ಎಂಬುದಾಗಿ ಹೇಳಿದ್ರೆ ಆಗೋದಿಲ್ಲ. ಬೈಬಲ್ ಅಂತ ಹೇಳಿದ್ರೆ ಭಯಂಕರ ವಿರೋಧ, ತುಂಬ ಕೋಪ. ಬೈಬಲ್ ಅಂತ ಹೇಳಿದ್ರೆ ಪಾಸ್ಟರ್ ಮನೆಗೆ ಬರಬಾರ್ದು, ಪಾಸ್ಟರ್ ನಮ್ಮ ಬಳಿಯಲ್ಲಿ ಮಾತನಾಡಬಾರ್ದು. ಈ ರೀತಿಯಾದಂಥ ಒಂದು ನಮ್ಮ ಹಠತನ ಸ್ವಭಾವ. ನನ್ನ ಫಾದರ್ನೆಲ್ಲ ಮಾವ ಅವರು ಮನೆಗೆ ಬರುವಾಗ, ನನ್ನ ಅತ್ತೆ ಮನೆಗೆ ಬರುವಾಗ ನಾವೇನು ಮಾಡ್ತಿದ್ವಿ, ಅವ್ರ ಎಂಟ್ರೆನ್ಸ್ ಡೋರಲ್ಲಿ ಬಂದರೆ ನಾವು ಹಿಂದ್ಗಡೆ ಡೋರಲ್ಲಿ ಎಲ್ಲ ಓಡಿ ಹೋಗ್ಬಿಡ್ತಿದ್ವಿ. ಅವರಂದು ತಪ್ಪಿಸ್ಕೊಳ್ತಿದ್ವಿ, ಹೇಗಾರು ಮಾಡಿ ತಪ್ಪಿಸ್ಕೊಳ್ಬೇಕು. ಇವರು ಬಂದರೆ ಬರೀ ಯೇಸು ಬಗ್ಗೆ ಹೇಳ್ತಾರೆ, ಬರೀ ಪ್ರಾರ್ಥನೆ ಅಂತಾರೆ, ಅಲ್ಲೆಲ್ಲೇ ಹೇಳ್ತಾರೆ, ಸ್ತೋತ್ರ ಹೇಳ್ತಾರೆ. ಹೇಗಾದ್ರೆ ಈ ಒಂದು ಮಾತುಗಳು ಬೇಡ ಎಂಬುದಾಗಿ ಇವರು ಸಹವಾಸನೇ ನಮಗೆ ಬೇಡ, ಹೇಗಾದ್ರೂ ಮಾಡಿ ನಾವು ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕು, ಅವರಿಗೆ ಕಣ್ಣಿಗೆ ಕಾಣಬಾರ್ದು. ನಾವೆಲ್ಲ ಓಡಿ ಹೋಗ್ತಿದ್ವಿ. ಆದರೆ ಅವರು ಪಾಪ ಸೈಲೆಂಟಾಗಿ ತಾಳ್ಮೆಯಿಂದ ಮನೆಯಲ್ಲೇ ಕುಳಿತುಕೊಳ್ತಾ ಇದ್ರು. ನಾವು ಬರೋರು ಕುಳಿತುಕೊಳ್ತಾ ಇದ್ರು. ಬಂದಮೇಲೆ ಮತ್ತೆ ಅವ್ರು ಯೇಸು ಬಗ್ಗೆ ಹೇಳಿ ಮಾತಾಡಿ ಹೋಗ್ತಾ ಇದ್ರು. ಅದೇ ಥರ ಅವ್ರು ಬಂದು ಸುವಾರ್ತೆ ಹೇಳಿ ನನ್ನ ನಾದಿನಿ ಸಿಸ್ಟರ್ ಎಲಿಜಬೆತ್ ಡಿಸೋಜಾ ಅವರು ಯೇಸುವನ್ನು ನಂಬಿ ರಕ್ಷಣೆ ಹೊಂದ್ಕೊಂಡು ಒಳ್ಳೆ ಪ್ರಾರ್ಥಿಸಿದರು. ತುಂಬ ಭಯಭಕ್ತಿ ಜೀವಿತ, ಪ್ರಾರ್ಥಿಸುವಂಥ ಜೀವಿತ, ಪ್ರಾರ್ಥಿಸುವಂಥದ್ದು ಪ್ರಾರ್ಥಿಸೋದನ್ನು ನನ್ನ ಕೈಲಿ ನೋಡ್ಲಿಕ್ಕೆ ಆಗ್ತಿಲ್ಲ. ಭಯಂಕರ ಕೋಪ ನನಗೆ. ನಾನು ಬೈತಾ ಇದ್ದೆ, ಏನು ಈ ರೀತಿಯಾಗಿ ಹುಚ್ಚಿ ಥರ ಪ್ರಾರ್ಥನೆ ಮಾಡ್ತಾಳಲ್ಲ ಎಂಬುದಾಗಿ. ಮತ್ತು ಹಾಗೇ ಜೀವಿತ ಹೋಗ್ತಾ ಸೊ ನಾವು ತುಂಬ ವಿರೋಧಿಸ್ತಿದ್ವಿ. ಯೇಸು ಬಗ್ಗೆ, ವಾಕ್ಯದ ಬಗ್ಗೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಇದೆಲ್ಲ ವಿರೋಧಿಸ್ತಿದ್ವಿ. ಸೊ ಆ ಸಮಯದಲ್ಲಿ ನನ್ನ ಹೆಂಡತಿ ಕೂಡ ನನ್ನ ಜೀವಿತ ಸರಿ ಇರಲಿಲ್ಲಲ್ಲ. ಆಗ ಮಾವನ ಬಳಿಯಲ್ಲಿ ಹೋಗಿ ಹೇಳುವಾಗ ಅವ್ರು ಹೇಳಿದ್ರು, ಪ್ರಾರ್ಥನೆ ಮಾಡಮ್ಮ, ಪ್ರಾರ್ಥನೆಯಿಂದ ಎಲ್ಲ ಸಾಧ್ಯ. ಯಾಕಂದರೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಕ್ರೈಸ್ತರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲಾಂದರೆ ಏನೂ ಸಾಧ್ಯವಿಲ್ಲ. ಕುಟುಂಬ ನಾಶ ಆಗಿ ಹೋಗುತ್ತೆ, ಗಂಡ ಹೆಂಡತಿರ ಐಕ್ಯತೆ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಸಮಾನ ಸಂತೋಷ ಇರೋದಿಲ್ಲ, ನಿಮ್ಮ ಕುಟುಂಬ ನಾಶ ಆಗಿಬಿಡುತ್ತೆ. ಪ್ರಾರ್ಥನೆ ಮಾಡು. ಒಂದು, ನಿನ್ನ ಗಂಡನನ್ನು ಪ್ರೀತಿ ಮಾಡಿ ಇವತ್ತಿಂದ ನಿನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು. ಯಾವಾಗ ಅವರು ನಿನ್ನ ಗಂಡನನ್ನು ಪ್ರೀತಿ ಮಾಡು, ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು, ಅವ್ರು ಹೇಳಿದ ಸಮಯದಿಂದ ನನ್ನ ಹೆಂಡತಿ ಒಳ್ಳೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಬೈಬಲ್ ಓದಲಿಕ್ಕೆ ಶುರು ಮಾಡಿದ್ರು, ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಈಕೆ ಬೈಬಲ್ ಓದಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ಲು, ನನಗೆ ಭಯಂಕರ ಕೋಪ ಬಂತು. ಮೊದಲೇ ನಿಮ್ಗೆ ಇಷ್ಟ ಇರ್ಲಿಲ್ಲ, ನಾದಿನಿ ಮಾಡುದೇ ಇಷ್ಟ ಆಗ್ತಿರ್ಲಿಲ್ಲ, ಈಗ ಹೆಂಡತಿ ಸಹ ಬೇರೆ ಮಾಡ್ತಿದ್ದಾಳೆ, ನನಗಿಷ್ಟ ಇಲ್ಲ. ನಿಮ್ಗೆ ನೋಡ್ಲಿಕ್ಕೆ ನನಗೇನಂದ್ರೆ ಸುಮ್ಮನೆ ಚರ್ಚ್ಗೆ ಹೋಗ್ಬೇಕು ಬರಬೇಕು, ಚರ್ಚ್ಗೆ ಹೋಗ್ಬೇಕು ಬರಬೇಕು ಅಷ್ಟೇ, ನಾಮಕವಷ್ಟೇ, ಬರುದು, ಎದ್ದೇಳಿ ಕುಳಿತುಕೊಳ್ಳಿ, ಹೋಗೋದು ಬರೋದು, ಇದೇ ಜೀವಿತ ನಮ್ದು. ಜೀವಿತ ಒಳಗಡೆ ಯಾವ ಬದಲಾವಣೆ ಇಲ್ಲ. ಮೊಣಕಲಾಕಿ ಪ್ರಾರ್ಥಿಸುವಂಥದ್ದು, ಬೈಬಲ್ ಓದುವಂಥದ್ದು, ಪ್ರೈಸ್ ಲಾರ್ಡ್ ಅಂತ ಹೇಳಿದ್ರೆ, ಸ್ತೋತ್ರ ಅಂತ ಹೇಳಿದ್ರೆ ನನಗೆ ಭಯಂಕರ. ಇವರಿಗೆ ಮಾತ್ರ ಪ್ರೈಸ್ ಲಾರ್ಡ, ಇವರಿಗೆ ಮಾತ್ರ ಸ್ತೋತ್ರನ, ಇವರಿಗೆ ಮಾತ್ರ ಬೈಬಲ್, ಇವರಿಗೆ ಮಾತ್ರ ಪ್ರೇಯರ, ಅಷ್ಟು ನಾನು ಕಠಿಣವಾಗಿದ್ದೆ. ಬಾಯಿಗೆ ಬಂದಾಗ ಬೈತಾ ಇದ್ದೆ ನಾನು. ಮೊದಲೇ ನೀವು ಹೇಳಿದಾಗೆ ಆಗಬೇಕು. ಹೌದೌದು. ನನ್ನ ಹೆಂಡತಿ ಪ್ರಾರ್ಥನೆ ಮಾಡೋದನ್ನ ನೋಡಿ ನಾನು ಎಷ್ಟೋ ಸರಿ ಆಕೆಗೆ ಪೆಟ್ಟು ಕೂಡ ಕೊಟ್ಟಿದ್ದೇನೆ.
ಮತ್ತೆ ಕೆಲವು ಸಮಯಲ್ಲಿ ಕಾಲಲ್ಲಿ ಕೂಡ ಕಿಕ್ ಮಾಡಿಬಿಡ್ತಾ ಇದೆ. ಕೇರೆ ಮಾಡ್ತಿರ್ಲಿಲ್ಲ ನಾನು. ಯಾಕೆ ಪ್ರಾರ್ಥನೆ ಮಾಡಬಾರ್ದು, ಚರ್ಚಿಗೆ ಬರಬೇಕು, ಮನೆಗೆ ಬರಬೇಕಷ್ಟೇ. ಬೈಬಲ್ ಓದುವಂಥದ್ದು, ಪ್ರಾರ್ಥನೆ ಮಾಡೋದು ಇದೆಲ್ಲ ಮಾಡೋದಾದರೆ ನನ್ನ ಜೊತೆಲೇ ಇರಬಾರ್ದು, ನಿಮ್ಮ ತಾಯಿ ಮನೆಗೆ ಹೋಗಿಬಿಡಬೇಕು. ಮೊದಲು ಅವರು ನಿಮ್ಮನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳಿದ್ರು, ಈಗ ನಿಮ್ಗೆ ಪ್ರಾರ್ಥನೆ ಮಾಡ್ತಿರೋದು ನಿಮ್ಗೆ ಅವರ ಜೊತೆ ಜೀವಿತವೇ ಬೇಡ. ಅದ ನಂತರ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಯಿತು? ನನ್ನಲ್ಲಿ ಹೇಗೆ ಬದಲಾಯಿತು ಅಂತ ಹೇಳೋದಾದ್ರೆ, ನನ್ನ ಹೆಂಡತಿ ಏನು ಮಾಡಿದ್ಲು, ಬುದ್ಧಿವಂತಿಕೆ ಉಪಯೋಗಿಸಿದ್ಲು. ಹೇಗೆ ಅಂತ ಹೇಳಿದ್ರೆ, ನಾನು 12 hours ಡ್ಯೂಟಿ, 7 to 7, ಬೆಳಗ್ಗೆ 7 ಗಂಟೆಗೆ ಹೋಗಿ ಸಂಜೆ 7 ಗಂಟೆಗೆ ಬರುವಂಥದ್ದು. ನಾನು ಬರೋಷ್ಟಲ್ಲಿಗೆ ಬೈಬಲ್ ಓದುವಂಥದ್ದು, ಪ್ರಾರ್ಥನೆ ಮಾಡುತ್ತದೆ ಎಲ್ಲ ಆಮೇಲೆ ಆಗ್ಬಿಡ್ತೈತೆ, ಮುಗಿದೋಗ್ತೈತೆ. ನೀವು ಬರುವಾಗ ಎಲ್ಲ ಮುಗಿಸಿರ್ತಿದ್ರು, ಎಲ್ಲ ಮುಗಿಸಿರ್ತಿದ್ರು. ನನ್ನ ಕಣ್ಣು ಮುಂದೆ ಯಾವುದೇ ಬೈಬಲ್ ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಯಾವುದೇ ರೀತಿಯಂತ ಒಂದು ಆಕ್ಟಿವಿಟೀಸ್ ಇರಲಿಲ್ಲ. ಆಗ ನಾನು ಸ್ವಲ್ಪ ಸಮಾಧಾನ. ನಿಮ್ಗೆ ಅನಿಸ್ತಿತ್ತು ಇವಾಗ ಬೈಬಲ್ ಓದುದಿಲ್ಲ, ಇವರು ಪ್ರಾರ್ಥಿಸುದಿಲ್ಲ, ನಾನು ಹೇಳಿದಾಗೆ ಇದ್ದಾರೆ ಎಂಬುದಾಗಿ ಸಮಾಧಾನ ಪಡ್ಕೊಳ್ಳಿ. ಹೌದು. ಇದೇ ತರ ಏನಾಯ್ತು, ಈಕೆ ನನಗೋಸ್ಕರವಾಗಿ, ನನ್ನ ಒಂದು ಬಿಡುಗಡೆಗೋಸ್ಕರ ನಾನು ಒಳ್ಳೆಯವನಾಗಬೇಕಂತೇಳಿ ನನಗಾಗಿ 2 ವರ್ಷಗಳ ಕಾಲ ಕಣ್ಣೀರಿನ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಎಷ್ಟೋ ದಿನಗಳು ಊಟ ಬಿಟ್ಟು ಪ್ರಾರ್ಥಿಸುವಂಥದ್ದು. ಸೊ ಕಣ್ಣೀರಿನ ಪ್ರಾರ್ಥನೆ. ನಿಮ್ಗೆ ಯಾವುದು ಗೊತ್ತಿಲ್ಲ, ನಿಮ್ಗಾಗಿ ಅವ್ರು ಪ್ರಾರ್ಥಿಸ್ತಾರೆ, ಯಾವುದು ಕೂಡ ಗೊತ್ತಾಗ್ತಿಲ್ಲ ನನಗೆ. ನಾನು ಬರೋಸಲ್ಲಿ ಮುಗಿಸ್ಬಿಡ್ತಿದ್ರು. ನನಗೆ 12 hours ಡ್ಯೂಟಿ ಆಗ ನನಗೆ ಫ್ಯಾಕ್ಟ್ರಿಯಲ್ಲಿ. ಸೊ ಮುಗಿಸ್ಬಿಡುವಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವರು 2 ವರ್ಷಗಳ ಕಾಲ ಒಳ್ಳೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ, ಮತ್ತು ನನ್ನ ಮಾವ ಪಾಸ್ಟರ್ ಸ್ಟ್ಯಾನ್ಲಿ ಜೋಸೆಫ್ ರಾಜು ಕೂಡ ಅವರು ಬಂದು ನಮಗೆ ಯೇಸು ಬಗ್ಗೆ ಹೇಳ್ತಾ ಇದ್ರು. ಅವ್ರು ಯೇಸು ಬಗ್ಗೆ ಹೇಳುವಾಗ ನಮಗೆ ಭಯಂಕರ ಕೋಪ, ಕೇಳ್ತಾ ಇರಲಿಲ್ಲ. ನಾನು ಹೊಡಿಲಿಕ್ಕೆಲ್ಲ ಹೋಗಿದ್ದೆ, ಅವರಿಗೆ ಬಾಯಿಗೆ ಬಂದಾಗ ಬೈತಾ ಇದ್ದೆ. ನನ್ನ ಮನೆ ಮುಂದೆ ಪಾಸ್ಟರ್ ಕೆಳಗಡೆ, ನನ್ನ ಮನೆ ಕೆಳಗಡೆ ಪಾಸ್ಟರ್ ಎಂ ಸ್ಟೀಫನ್ ಅವರು ಒಂದು ಚರ್ಚ್ ಸ್ಟಾರ್ಟ್ ಮಾಡಿದರು, ಫುಲ್ ಗಾಸ್ಪಲ್ ಚರ್ಚ್, ಮೈಸೂರಿಂದ. ಮೈಸೂರಲ್ಲಿ ಎಂ ಸ್ಟೀಫನ್ ಅಂತಿದ್ದಾರೆ. ಅವರ ಸಭೆಗೆ, ಚರ್ಚ್ಗೆ ಜನರು, ನಿಮ್ಮಂಥ ಸ್ತ್ರೀಯರುಗಳು, ಲೇಡೀಸ್ಗಳು ಬೈಬಲ್ ಈ ರೀತಿ ಹಿಡ್ಕೊಂಡು ಹೋಗುವಾಗ ನಾನು ರಸ್ತೆಯಲ್ಲಿ ನಿಂತ್ಕೊಂಡು ಭಯಂಕರ ಬೈತಾ ಇದ್ದೆ. ಎಲ್ಲ ಮೆಂಟಲ್ ಆಗಿದ್ದಾರೆ, ಎಲ್ಲ ಹುಚ್ಚರಾಗಿದ್ದಾರೆ ನೋಡಿ, ಎಲ್ಲ ಹೇಗೆ ಬೈಬಲ್ ಹಿಡ್ಕೊಂಡು ಹೋಗ್ತಾರೆ. ಇವ್ರನ್ನೆಲ್ಲ ಒಂದು ಟೆಂಪೋದಲ್ಲಿ ಹಾಕೊಂಡು ಬ್ಯಾಂಗ್ಳೂರ್ ನಿಮಾನ್ಸ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿಬಿಡಬೇಕು. ಅಷ್ಟು ವಿರೋಧ, ಅಷ್ಟು. ಯಾಕಂದ್ರೆ ಎಲ್ಲ ಹುಚ್ಚರಾಗ್ಬಿಟ್ಟಿದ್ದಾರೆ ಇವರು. ಎಲ್ಲ ಅಲ್ಲಿ ಕೂಗ್ತಾರೆ, ಶಬ್ದ ಮಾಡ್ತಾರೆ. ನಾವು ದೇವರ ವಾಕ್ಯದಲ್ಲಿ ಸಹ ನೋಡ್ತೇವಲ್ಲ, ಶಿಲುಬೆಯ ವಿಷಯ ಲೋಕದ ಜನರಿಗೆ ಅದು ಹುಚ್ಚು ಮಾತಾಗಿ ತೋರುತ್ತದೆ ಎಂಬುದಾಗಿ. ಆ ರೀತಿಯಾಗೆಲ್ಲ ನಾನು ತುಂಬಾ ವಿರೋಧ ಮಾಡ್ತಾ ಇದ್ದೆ. ಆ ವಿರೋಧ ಮಾಡುವಂಥ ಸಮಯದಲ್ಲಿ ಸೊ ಹೀಗೆ ವಿರೋಧ ಮಾಡ್ಕೊಂಡೇ ಬರ್ತಾ ಇದೆ. ಮತ್ತೆ ಪ್ರಾರ್ಥನೆ ಮಾಡುವವರ ಮನೆಗೆ ಈ ಮಣ್ಣನ್ನು ಹಾಗೇ ತೆಗೆದು ಬೀಸಾಡೋದು, ಮನೆ ಮೇಲೆ ಅವ್ರ ಬಾಗಿಲಿಗೆ ಬೀಸಾಡೋದು, ಪಾಸ್ಟರ್ಸ್ಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದೆ ತುಂಬ. ಇದೆಲ್ಲ ಮಾಡಿ ಮಾಡಿ 2 ವರ್ಷ ಹೆಂಡತಿಯ ಕಣ್ಣೀರಿನ ಪ್ರಾರ್ಥನೆ, ಪ್ರಾರ್ಥಿಸಿ 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 ಒಂದು ದಿನ ದೇವನನ್ನು ಸಂಧಿಸಿದ್ರು. ಒಂದು ದೇವರು ನನ್ನನ್ನು ಸಂಧಿಸುವಾಗ ಯಾವ ರೀತಿ ಅಂತ ಹೇಳುವಾಗ, ನನ್ನ ಪಾಸ್ಟರ್ ಸ್ಟ್ಯಾನ್ಲಿ ಜೋಸೆಫ್ ರಾಜ್, ನಮ್ಮ ಮಾವ ಅವ್ರ ಮನೆಗೆ ಬರ್ತಾ ಇದ್ರಲ್ವಾ, ಅವ್ರು ಬರುವಾಗ ವಾಕ್ಯವನ್ನು ಕೇಳುವ ಅನ್ನುವಂಥ ಮನಸ್ಸು. ನಿಮ್ಗೊಂದು ಆಸಕ್ತಿ ಬಂತು, ಏನಾಗಿದೆ ವಾಕ್ಯ ಅವ್ರು ಹೇಳ್ತಾ ಇದ್ದಾರೆ ಅವರಲ್ಲಿ ನಾನು ಒಂದು ಚೇಂಜಸ್ ನೋಡಿದೆ. ಏನಂದ್ರೆ, ನಾನು ಎಷ್ಟೇ ವಿರೋಧಿಸಿದ್ರು, ಎಷ್ಟೇ ಬೈದ್ರು ಕೂಡ ಅವರು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ತಾಳ್ಮೆಯಿಂದ ಅವರು ತಾಳ್ಮೆ, ಪ್ರೀತಿ, ಸಹನೆ, ಮತ್ತೆ ಬಂದು ಪ್ರೈಸ್ ಲಾರ್ಡ್ ಬ್ರದರ್ ಹೇಗಿದ್ದೀರಾ, ಪ್ರೈಸ್ ಲಾರ್ಡ್ ಸಿಸ್ಟರ್ ಹೇಗಿದ್ದೀರಾ, ಅವರ ಒಂದು ಆಕ್ಟಿವಿಟೀಸ್, ಅವರ ಒಂದು ಬಿಹೇವಿಂಗ್ ಚೇಂಜ್ ಇತ್ತು. ಅವರಲ್ಲಿ ಒಂದು ಫಲಗಳನ್ನು ನೋಡಿದೆ, ಫ್ರೂಟ್ಸ್ ನೋಡಿದೆ ನಾನು. ಪ್ರೀತಿ, ತಾಳ್ಮೆ, ಸಹನೆ. ನಮ್ಮನ್ನು ಬೈದ್ರು ಕೂಡ, ಏನೇ ಮಾತಾಡೋ ಕೂಡ ಅವರು ಒಳ್ಳೆ ರೀತಿ ನಮ್ಮನ್ನು ಮಾತಾಡಿಸುವಂಥದ್ದು, ಪ್ರೀತಿಸ್ತಿದ್ರು. ಇದನ್ನೆಲ್ಲ ನಾನು ನೋಡುವಾಗ ನನಗೆ ಒಂದು ಚೇಂಜಸ್. ಈ ವ್ಯಕ್ತಿಗೆ ಎಷ್ಟು ಬೈದರೂ ಕೂಡ, ಎಷ್ಟು ವಿರುದ್ಧವಾಗಿ ಮಾತಾಡಿದ್ರು ಕೂಡ, ಈ ವ್ಯಕ್ತಿ ನಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ. ಆಗ ಗೊತ್ತಾಯಿತು, ಓ ಇವರು ಯೇಸುವಿನ ನಗರಲ್ಲ, ಅದರ ನಿಮಿತ್ತವಾಗಿ ಅಂದ ಕಾಣುತ್ತೆ, ಕ್ರಿಸ್ತನ ಸ್ವಭಾವವೇ ಅಂತದ್ದು ಕಾಣ್ತಾ ಇದೆ ಅಂತೇಳಿ ನಾನೇನು ಮಾಡಿದೆ, ಅವ್ರು ಹೇಳುವಂಥ ವಾಕ್ಯವನ್ನು ಕೇಳಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ಒಂದು ಭಯಂಕರ ಆಸೆ, ಏನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಕೇಳಬೇಕು. 4, 5, 10 ವಾಕ್ಯ ಯಾರಾದರೂ ಯೇಸು ಕುರಿತಾಗಿ ಹೇಳೋದಾದರೆ, ಅವ್ರು ಯಾರೇ ಆಗಿದ್ರು ಕೂಡ ಬೈಬಲ್ ಇಲ್ಲದೆ ಹೇಳಿಬಿಟ್ರೆ, 4 ವಾಕ್ಯ 5 ವಾಕ್ಯ ಹೇಳಿಬಿಟ್ರೆ, ಅವರನ್ನು ಹೋಗಿ ಹಾಗೇ ನಾನು ಹಗ್ ಮಾಡ್ಕೊಳ್ತೀನಿ. ಅಷ್ಟು ಸಂತೋಷ, ಗಟ್ಟಿಗೆ ಹಪ್ಪಿಕೊಂಡು ಅವ್ರನ್ನ ನಾನು ಮನೆಗೆ ಕರ್ಕೊಬಂದು ಕೂರಿಸಿ, ಅವರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು, ಅವರಿಗೆ ಏನು ಬೇಕು, ಅವ್ರಿಗೆ ಏನು ಬೇಕು, ನಿಮ್ಗೇನು ಬೇಕು ಎಲ್ಲ ಕೊಟ್ಟು, ಅವರ ಮುಂದೆ ಕುಳಿತುಕೊಂಡು ಈಗ ದೇವರ ವಾಕ್ಯವನ್ನು ಹೇಳಿ ಅಂತ ನಾನು ಕೇಳ್ತಾ ಇದ್ದೆ. ಅಷ್ಟು ಬದಲಾವಣೆ ನಿಮ್ಮಲ್ಲಿ ಬಂತು? ಅಷ್ಟು ಬದಲಾವಣೆ ಇಮಿಡಿಯೇಟ್ಲಿ. ನಿಜವಾಗ್ಲೂ ಪ್ರಾರ್ಥನೆಗೆ ಹೌದು, 2 ವರ್ಷದ ಪ್ರಾರ್ಥನೆ, ಕಣ್ಣಿನ ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆ. ಆಕೆ ಆವತ್ತಿಂದ ನನ್ನನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ಲು.
ನನಗೆ ಪ್ರಾರ್ಥಿಸಲಿಕ್ಕೆ ಶುರು ಮಾಡಿದ್ರು. ನನ್ನ ಹೆಂಡತಿಯಲ್ಲಿ ಕೂಡ ನಾನು ಚೇಂಜಸ್ಸನ್ನು ನೋಡಿದೆ. ಅವರೊಂದು ನಿಜವಾಗಲೂ ಹೇಳ್ಬೇಕಾದ್ರೆ ನಾವು ಅಂದ್ರೆ ಜೀವಿತವೇ ಒಂದು ಸುವಾರ್ತೆ ಆದ ನಿಮಿತ್ತವಾಗಿ ಅವರ ಪ್ರಾರ್ಥನೆ ನಿಮಿತ್ತವಾಗಿ ನಿಮ್ಮ ಒಂದು ಮನೋಭಾವ ಬದಲಾಯಿತು. ಹೌದೌದೌದು. ಯಾಕಂದ್ರೆ ನೋಡಿ, ಎಷ್ಟು ನಾನು ಹೆಂಡತಿನ ದೂಷಿಸಿದ್ರು ವಿರೋಧಿಸಿದ್ರು ಕೂಡ ಆಕೆ ನನ್ನ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ. ಅದು ನಿಮಗೆ ಯಾವ ನನಗೆ ಏನು ಎಷ್ಟು ವಿರೋಧ ಮಾಡಿದ್ರು, ಎಷ್ಟು ಬೈದ್ರು ಕೂಡ, ಹೊಡೆದ್ರು ಕೂಡ, ನನ್ನನ್ನು ಇವರು ಪೆಟ್ಟು ತಿಂದ್ರು ಕೂಡ ಇಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ವಿಧೇಯತೆ ಆಗ್ತಾಳೆ. ಚೇಂಜಸ್ ನೋಡಿದೆ ಅಲ್ಲ. ಸಾಧಾರಣವಾಗಿ ನಾವು ನೋಡೋದಾದ್ರೆ ಒಮ್ಮೆ ಸ್ವಲ್ಪ ಬೈದ್ರೆ ಮತ್ತೆ ಮುಖ ಸಹ ನೋಡುದಿಲ್ಲ. ಆದ್ರೆ ನಮ್ಮಲ್ಲಿ ಕ್ರಿಸ್ತನ ಸ್ವಭಾವ ಬರುವಾಗ ನಿಜವಾಗ್ಲೂ ನಾವು ಪ್ರೀತಿಸ್ಲಿಕ್ಕೆ ಕಲಿತೇವೆ, ಕ್ಷಮಿಸ್ಲಿಕ್ಕೆ ಕಲಿತೇವೆ. ಸೊ ಆಗ ನನ್ನಲ್ಲಿ ಒಂದು ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಪಾಸ್ಟರ್ ಸ್ಟ್ಯಾನ್ಲಿ ಜೋಸೆಫ್ ನನಗೆ ವಾಕ್ಯವನ್ನು ಹೇಳ್ತಾ ಇದ್ರು. ಮತ್ತು ಕೆಲವು ಬೇರೆ ಪಾಸ್ಟರ್ ಕೂಡ ಬರ್ತಾಯಿದ್ರು, ಅವ್ರು ವಾಕ್ಯ ಹೇಳ್ತಾ ಇದ್ರು. ತುಂಬ ಸಂತೋಷ ಆಗ್ತಾಯಿತ್ತು. ಆಗ ನನ್ನ ಮಗಳು ಮಾತ್ರ ಹುಟ್ಟಿದ್ದು. ಎರಡನೇ ನನ್ನ ಮಗ ಜೋಶ್ವಾ. ನನಗೆ 3 ಮಕ್ಕಳು. ಮೊದಲನೇದು ಮಗಳು, ಮೊದಲನೇದು ಮೇಘ ಬ್ಯೂಲಾ, ಫಸ್ಟ್ ಡಾಟರ್. ಈಗ ಅವಳು 3rd ಇಯರ್ BSc ನರ್ಸಿಂಗ್ ಮಾಡ್ತಾ ಇದ್ದಾಳೆ. 21 ವರ್ಷ, ಮೈಸೂರಿನಲ್ಲಿ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಸೆಕೆಂಡ್ ಸನ್ ಜೋಶ್ವಾ, ಅವನು 2nd ಇಯರ್ PCMB ಮಾಡ್ತಾನೆ, ಸೈನ್ಸ್ ಮಾಡ್ತಾ ಇದ್ದಾನೆ. 3ನೇವಳು 8ನೇ ಕ್ಲಾಸ್ ಓದ್ತಾಳೆ, ರೂತ್ ಎಪ್ಸಿಬಾ. ರೂತ್ 3ನೇ ಮಗಳು. 2 ಹೆಣ್ಮಕ್ಕಳು, 2 ಹೆಣ್ಣುಮಕ್ಕಳು, 1 ಗಂಡು ಮಗು. ಸೊ ಹಾಗೆ ಆಗ ನನ್ನ 2ನೇ ಮಗ ಕನ್ಸೀವ್, ಪ್ರೆಗ್ನೆಂಟ್ ಆಯ್ತು ನನ್ನ ವೈಫು. ನಾವು ಯೇಸುವನ್ನ ವಾಕ್ಯ ಕೇಳಲಿಕ್ಕೆ ಆರಂಭಿಸಿದಾಗ, ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುವಾಗ, ಆಗ ನನ್ನ ಸ್ಟ್ಯಾನ್ಲಿ ಪಾಸ್ಟರ್ ಏನು ಹೇಳಿದ್ರು, ನೀವು ಒಂದು ದಿನ ನಮ್ಮ ಪ್ರಾರ್ಥನೆಗೆ ಬನ್ನಿ. ಅದುವರೆಗೆ ನೀವು ಪ್ರಾರ್ಥನೆಗೆ ಅಂತ ಹೇಳಿ ಅಲ್ಲಿ ಹೋಗಿರ್ಲಿಲ್ಲ? ಅದುವರೆಗೂ ಪ್ರಾರ್ಥನೆ ಅಂತ ಹೇಳಿದ್ರೆ ಭಯಂಕರ ವಿರೋಧ. ಅಂದ್ರೆ ನೀವು ಹೇಳಿದ್ರೆ ಅಂದ್ರೆ ಸ್ವಲ್ಪ ಆಸಕ್ತಿ ಬಂತು, ನಾನು ದೇವರ ವಾಕ್ಯ ಕೇಳ್ತಿದ್ದೆ ಎಂಬುದಾಗಿ. ಅದರವರೆಗೆ ಚರ್ಚ್ಗೆ ನೀವು ಹೋಗಿರ್ಲಿಲ್ಲ? ಫುಲ್ ಗಾಸ್ಪೆಲ್ ಚರ್ಚ್ಗೆ ಎಲ್ಲೂ ಹೋಗಿದ್ದೇ ಇಲ್ಲ, ಎಲ್ಲೂ ಕೂಡ ಹೋಗ್ಲಿಲ್ಲ. ಅದೇ ಫಸ್ಟ್ ಡೇ ಅವ್ರು ಹೇಳ್ತಾ ಇದಾರೆ, ನೀವು ಕುಟುಂಬವಾಗಿ ಒಂದು ದಿನ ಪ್ರಾರ್ಥನೆಗೆ ಬನ್ನಿ, ನಾನು ಹೋಗುವಂತ ಸ್ಥಳಕ್ಕೆ ಪ್ರಾರ್ಥನೆ. ನಿಮ್ಮ ಮಿಸಸ್ ಕೂಡ ಅವರು ಸಹ ಯಾವತ್ತೂ ಸಹ ಫುಲ್ ಗಾಸ್ಪೆಲ್ ಚರ್ಚ್ಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಿಮ್ಗೆ ತಿಳಿಯದೆ ಸಹ ಅವ್ರು ಹೋಗಿರ್ಲಿಲ್ಲ. ಅವರು ಚರ್ಚ್ಗೂ ಕೂಡ ಹೋಗ್ತಾ ಇರ್ಲಿಲ್ಲ. ಚರ್ಚ್ಗೆ ಬಂದ್ರು ಕೂಡ ಚರ್ಚ್ಗೆ ಹೋಗ್ಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ. ಅಂದ್ರೆ ಚರ್ಚ್ಗೆ ಬರಬೇಕು, ಚರ್ಚ್ಗೆ ಬರ್ದಿರ್ಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ. ಆಕೆ ಸ್ವಲ್ಪ ಹಿಂದೆ ಸರಿತಾ ಇರಲಿಲ್ಲ ಚರ್ಚ್ಗೆ ಬರಲಿಕ್ಕೆ. ಅಲ್ಲಿ ಬಂದ್ರು ಕೂಡ ಸುಮ್ಮನೆ ಕುಳಿತುಕೊಳ್ಳೋದು, ಈ ಕಮ್ಯುನಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಫಾದರ್ ಎದ್ದೇಳೋದಿಲ್ಲ, ಮೊಣಕಾಲು ಹಾಕ್ಬೇಕಂದ್ರೆ ಹಾಕೋದಿಲ್ಲ. ಇದೆಲ್ಲ ನೋಡುವಾಗ ನನಗೆ ಭಯಂಕರ ಸಿಟ್ಟು, ಮನೇಲಿ ಬಂದು ಪೆಟ್ಟು. ಅವ್ರು ಯಾವ ಸಂಪ್ರದಾಯಗಳನ್ನು ಮಾಡ್ತಿರ್ಲಿಲ್ಲ, ಯಾವ ಸಂಪ್ರದಾಯಗಳನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಆದ್ರೆ ನನಗೆ ನೀ ಎಲ್ಲ ಮಾಡ್ಬೇಕಂತೇಳಿ. ಓಕೆ, ಅದ್ರ ನಂತರ ನೀವು ಹೇಳಿದ್ರಿ ಚರ್ಚಿಗೆ ಒಮ್ಮೆ ಕರೆದ್ರೆ, ನಂತರ ನೀವು ಹೋದ? ಸ್ಟ್ಯಾನ್ಲಿ ಪಾಸ್ಟರ್ ಸ್ಟ್ಯಾನ್ಲಿ ನಮ್ಮನ್ನ ಚರ್ಚ್ಗೆ 1 ಬಾರಿ ಕರೆದ್ರು. ಆಗ ನಾನು ನನ್ನ ಪತ್ನಿ ಒಂದು ಸ್ಕೂಟರ್, ಹೀರೋಪಕ್ ಶಕ್ತಿ ಅಂತೇಳಿ 3G ಸ್ಕೂಟರ್ ನಾನು ಕೆಲಸ ಮಾಡೋಲ್ಲಿ ತಗೊಂಡಿದ್ದೆ, 20,000 ರೂಪಾಯಿ ಕೊಟ್ಟು. ಅದ್ರಲ್ಲಿ ನಾನು ಪತ್ನಿ ಹೋದ್ವಿ. ಆ ಆರಾಧನೆಗೆ ಹೋದಂಥ ಸಮಯದಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಡೇ ನಾನು ಆ ಫುಲ್ ಗಾಸ್ಪೆಲ್ ಚರ್ಚ್ಗೆ ಕಾಲಿಡ್ತಾ ಇದ್ದೇನೆ. ಕಾಲಿಡುವಂಥ ಸಮಯದಲ್ಲಿ ಅಷ್ಟು ಸಂತೋಷ, ಸಮಾಧಾನ, ನೆಮ್ಮದಿ, ಎಲ್ಲ ಕಾರಣ ತೆಗೆದು ದೇವನ ಆರಾಧನೆ ಮಾಡ್ತಾ ಇದ್ದಾರೆ. ಒಳ್ಳೆ ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ಯಾಡ್ ಡ್ರಮ್ಸ್ ಹೊಡಿತಾ ಇದ್ದಾರೆ, ಒಳ್ಳೆ ಸಾಂಗ್ ಹಾಡ್ತಾ ಇದ್ದಾರೆ. ಒಂದು ದೇವರ ಒಂದು ಪ್ರಸನ್ನತೆ, ಒಂದು ಸಮಾನ ಸಂತೋಷದ ಪ್ರಸನ್ನತೆ ಆ ಸ್ಥಳದಲ್ಲಿ ಅಷ್ಟು ನೆಮ್ಮದಿ, ಸಂತೋಷ. ಯಾಕಂದ್ರೆ ನಾನು ಎಷ್ಟೊಂದು ಫಿಲ್ಮ್ ಟ್ಯಾಕಿಸ್ಗಳಿಗೆ ಹೋಗಿದ್ದೇನೆ, ಅಷ್ಟು ಸಂತೋಷ ಸಿಗಲಿಲ್ಲ. ಸ್ಮೋಕ್ ಮಾಡಿದ್ದೇನೆ, ಸಂತೋಷ ಸಮಾನ ಸಿಗಲಿಲ್ಲ. ಡ್ರಿಂಕ್ಸ್ ಮಾಡಿದ್ದೇನೆ, ಸಂತೋಷ ಸಮಾನ ಸಿಗಲಿಲ್ಲ. ಒಂದು ಡ್ರಿಂಕ್ಸ್ ಬಾಟ್ಲು ಕೊಡುವಂಥದ್ದು ಒಂದು ರಾತ್ರಿ ಸಮಾಧಾನ, ಸಂತೋಷ. ಒಂದು ಸ್ಮೋಕ್ 10 ಮಿನಿಟ್ಸ್. ಸೊ ಒಂದು ಫಿಲಿಮ್ 2-3 hours. ಒಂದು ಪಾರ್ಕಲ್ಲಿ ಹೋಗಿ ಕುಂತ್ಕೊಂಡ್ರೆ 1 hour 2 hours. ಅದೆಲ್ಲೂ ಕೂಡ ನನಗೆ ಆ ಸಂತೋಷ ಸಮಾಧಾನ ಸಿಕ್ಕಲಿಲ್ಲ. ಆಗ ನಾನು ತಿಳ್ಕೊಂಡೆ, ಅವರು ಆರಾಧಿಸುವುದನ್ನು ನೋಡಿ, ಪ್ರಾರ್ಥಿಸುವುದನ್ನು ನೋಡಿ, ಮತ್ತು ಅಲ್ಲಿ ಜೀವವುಳ್ಳ ವಾಕ್ಯವನ್ನು ಸೇವಕರು ಬೋಧಿಸುವುದನ್ನು ನೋಡಿ, ನಾನು ಆ ದಿನವೇ ನಾವೊಂದು ತೀರ್ಮಾನವನ್ನು ಮಾಡಿದೆ. ಏನು ತೀರ್ಮಾನ ಅಂತ ಹೇಳೋದಾದರೆ, ಇದೇ ನಿಜವಾದಂಥ ಸತ್ಯದ ಸ್ಥಳ. ಅದೇ ದಿನ ನಿಮಗೆ ಫಸ್ಟ್ ಡೇ ಕಾಲಿಟ್ಟಿದ್ದೇನೆ. ನಾನು ಕುಟುಂಬವಾಗಿ ನನ್ನ ಪತ್ನಿ ತೀರ್ಮಾನ ಮಾಡಿಕೊಂಡೆ, ಇದೇ ನಿಜವಾಗಿ ದೇವರಿರುವಂಥ ಸ್ಥಳ, ದೇವರ ಪ್ರಸನ್ನತೆ, ದೇವರು ಕೊಡುವಂಥ ನಿಜವಾದ ಸಂತೋಷ ಸಮಾನ ಸ್ಥಳ ಎಂಬುದಾಗಿ ತೀರ್ಮಾನ ಮಾಡ್ಕೊಂಡು ನಾನು ಹೇಳಿದೆ ದೇವರಿಗೆ, ಅವತ್ತೇ ಸಮರ್ಪಿಸಿಬಿಟ್ಟೆ. ದೇವರೇ, ನನ್ನ ಲೈಫಲ್ಲಿ ಉಸಿರಿರುವ ತನಕ ನನ್ನ ಇವತ್ತಿಟ್ಟಂಥ ಹೆಜ್ಜೆನ ಇನ್ನು ನಾನು ಹಿಂದೆ ತೆಗೆಯೋದಿಲ್ಲ ಸ್ವಾಮಿ. ಅದೇ ದಿನ ನಿಮ್ಮ ಫಸ್ಟ್ ಡೇ, ಫಸ್ಟ್ ಅಂಡ್ ಲಾಸ್ಟ್, ಮೊದಲನೇ ದಿನ ಕಾಲಿಟ್ಟಿದ್ದೇನೆ. ಮೊದಲಿನ ಕಾಲಿಟ್ಟು ಹೇಳ್ತಾನೆ ದೇವರಿಗೆ ಸಮರ್ಪಿಸಿ, ಅಲ್ಲೇ ನಾನು ಕರೆ ಎತ್ತಿ ಹೇಳ್ತಾನೆ, ದೇವರೇ, ಇವತ್ತು ನನ್ನ ಜೀವಿತವನ್ನು ನಿಮಗಾಗಿ, ನನ್ನ ಕುಟುಂಬ, ನನ್ನ ಪತ್ನಿ, ನನ್ನ ಮಗು, ನಿಮಗಾಗಿ ಸಮರ್ಪಿಸ್ತಾನೆ ದೇವರೇ. ನಾನು ಸತ್ರು ಬದುಕು ನಿಮಗೋಸ್ಕರನೇ, ಮುಂದೆ ನಿಮಗೋಸ್ಕರ ಕಾಲು ತೆಗೆದಿಟ್ಟಿದ್ದೇನೆ, ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ನನ್ನ ಕಾಲನ್ನು ಹಿಂದೆ ತೆಗೆದಿಲ್ಲ ಎಂಬುದಾಗಿ ತೀರ್ಮಾನವನ್ನು ಮಾಡಿ ಅದೇ ದಿನ ನೀವು ಮಾನಸಾಂತರ, ಅದೇ ದಿನ ಮಾನಸಾಂತರ ಒಂದು ತೀರ್ಮಾನ ಮಾಡಿಕೊಂಡು
ಎವ್ರಿ ವೀಕ್ ನಾವು ಆರಾಧನೆಗೆ ಶುರು ಮಾಡಿದ್ವಿ ಹೋಗಲಿಕ್ಕೆ. ಆ ಒಂದು ಸಮಯದಲ್ಲಿ ನಿಮ್ಗೆ ಎಷ್ಟು ಪ್ರಾಯವಾಗಿತ್ತು? ಆ ಒಂದು ಸಮಯದಲ್ಲಿ 23 ವರ್ಷಕ್ಕೆ ಮದುವೆ ಆದೆ. ಮದುವೆ ಆಗಿದ್ರೆ ಹೌದು. 24 ವರ್ಷ 9 ತಿಂಗಳಿಗೆ ಸರಿಯಾಗಿ ನನ್ನ ಮಗಳು ಹುಟ್ಟುಬಿಟ್ಲು. ಮದುವೆ ಆಗಿ 9 ತಿಂಗಳಿಗೆ ಕರೆಕ್ಟ್ ಎಕ್ಸಾಕ್ಟ್ January 1995 January 29 ನನ್ನ ಮ್ಯಾರೇಜ್ ಡೇ. ನನ್ನ ಮಗಳು ಹುಟ್ಟಿದ October 28. ಓಕೆ ಸರಿ. October 28. ಅದ ನಂತರ ನೀವು ರಕ್ಷಣೆ ಹೊಂದಿದ ಒಂದು ನಿಮ್ಗೆ ಎಷ್ಟು ಪ್ರಾಯವಾಗಿತ್ತು ಆಗ? ಆಗ ಆ ದಿನಗಳಲ್ಲಿ ನಾವು ಅಂದ್ರೆ 26 ವರ್ಷಗಳು. ಒಂದು ಲೆಕ್ಕದಲ್ಲಿ ಹೇಳಿದ್ರೆ 26ನೇ ವರ್ಷದಲ್ಲಿ ಯೌವನ ಪ್ರಾಯದಲ್ಲೇ ಯೇಸುವನ್ನು ರಕ್ಷಕನಾಗಿ ಯೇಸುವನ್ನು ರಕ್ಷಣಾ ಅಂಗೀಕಾರ ಮಾಡಿಕೊಂಡು ಮತ್ತೆ ಅದು ಆ ಆರಾಧನಾ ಸ್ಥಳಕ್ಕೆ ಹೋದ್ಮೇಲೆ ಎಲ್ಲ ನನ್ನಲ್ಲಿ ಚೇಂಜ್ ಆಗಿದ್ದು. ನಾನು ಪಾಪಿ, ದೇವರೇ ನನ್ನ ಕ್ಷಮಿಸೆಂಬುದಾಗಿ ಕಣ್ಣೀರು ಸುರಿಸಿ ಹತ್ತು ಪ್ರಾರ್ಥನೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಮತ್ತೆ ಆವತ್ತಿಂದ ಎವ್ರಿ ಡೇ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ. ಮೊಣಕಲಾಗ್ತಾ ಇದೆ ಎವ್ರಿ ಡೇ. 2 ಗಂಟೆ ನಾನು 12 hours ಡ್ಯೂಟಿ. ಬೆಳಿಗ್ಗೆ 7 ಗಂಟೆಗೆ ನಾನು ಕೆಲಸಕ್ಕೆ ಹೋಗಬೇಕು, 5 ಗಂಟೆಗೆ ನಾನು ಪ್ರಾರ್ಥನೆಗೆ ಎದ್ದೇಳ್ತೀನಿ. ಎವ್ರಿ ಡೇ 5 o'clock ಮಿಸ್ಸೇ ಇಲ್ಲ. ಬೈಬಲ್ ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಯಾವುದೊಂದು ಮೊದಲು ದ್ವೇಷಿಸ್ತಿದ್ರೆ ಅದನ್ನು ಅತ್ಯಂತವಾಗಿ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದೌದು. ಪ್ರಾರ್ಥಿಸುವುದು, ದೇವರ ವಾಕ್ಯ ಓದುವುದು. ಅದೇ ರೀತಿ ನಾವು ಪ್ರಾರ್ಥನೆಗೆ ಹೋಗ್ತಾ ಕುಟುಂಬದಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ನಮ್ಮ ಸಭಾಪಾಲಕರು ಪ್ರಾರ್ಥನೆಗೆ ಬರಲಿಕ್ಕೆ ಆರಂಭ ಮಾಡಿದ್ರು, ವಾಕ್ಯ ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕುಟುಂಬವಾಗಿ ವಾಕ್ಯ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ಆರಾಧನೆ ಮಾಡಿಕೊಂಡು ಶುರು ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ವಿ, ಯೇಸುವನ್ನು ಮಹಿಮೆಪಡಿಸಲಿಕ್ಕೆ ಶುರು ಮಾಡಿದ್ವಿ. ಆಗ ನನ್ನ ಮಗ ಕನ್ಸೀವ್ ಆಗಿದ್ದು, ನನ್ನ ಮಗನಿಗೆ ಜೋಶ್ವಾಗೆ. ಆಗ ನನ್ನ ಮಗ ಹುಟ್ಟಿದ ಮೇಲೆ ನಾವು ಹುಟ್ಟಲಿಕ್ಕೂ ಮೊದಲೇ ನಾವು ದೀಕ್ಷಾಸ್ನಾನ ಅಂದರೆ ನನ್ನ ಬ್ಯಾಪ್ಟಿಸಮ್ ಡೇಟ್ ಬಂದು 27/3/1999. 1999ರಲ್ಲಿ ದೀಕ್ಷಾಸ್ನಾನ ಹೊಂದಿಕೊಂಡ್ರಿ. ಸೊ ಮಗ ಹುಟ್ಟುವುದಕ್ಕಿಂತ ಮೊದಲೇ. ಹೌದೌದು. ಮತ್ತೆ ಮಗನಿಗೆ ಡೆಡಿಕೇಟ್ ಎಲ್ಲ ಮಾಡಿದ್ವಿ ಸಭೆಯಲ್ಲಿ, ಫುಲ್ ಗಾಸ್ಪಲ್ ಚರ್ಚಲ್ಲೇ ಡೆಡಿಕೇಟ್ ಎಲ್ಲ ಮಾಡಿ ಜೋಶ್ವಾ ಸೊ ಡೆಡಿಕೇಟ್ ಮಾಡಿ ಮತ್ತೆ ನಾವು ದೇವರನ್ನ ಸೇವಿಸಲಿಕ್ಕೆ ಆರಂಭಿಸಿದ್ವಿ, ಕುಟುಂಬವಾಗಿ ಸೇವಿಸಲಿಕ್ಕೆ. ಹೀಗೆ ಸಭೆಗೆ ಹೋಗ್ತಾ ನನ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಒಳ್ಳೆ ಸೇವಕನಾಗಬೇಕೆಂಬಂತ ಆಸೆ. ಒಳ್ಳೆ ಸೇವಕನಾಗಿ ಮುಂದುವರಿಬೇಕು. ತನಕ ನೀವು ಕೆಲಸ ಮಾಡ್ತಾ ಇದ್ರಲ್ಲ? ಕೆಲಸ ಮಾಡ್ತಾ ಇದ್ದೆ ನಾನು ಕುಟುಂಬವಾಗಿ ನೀವು ರಕ್ಷಣೆ ಹೌದೌದು, ಕುಟುಂಬ ರಕ್ಷಣೆ ಹೊಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೆ. ನನಗೇನಂತ ಹೇಳುವಾಗ ಒಂದು ಒಳ್ಳೆ ಸೇವಕನಾಗಬೇಕು, ಸೇವೆ ಮಾಡಬೇಕು, ದೇವ್ರ ಸೇವೆ ಪಾರ್ಟ್ ಟೈಮ್. ಯಾವಾಗ ಯೇಸುವನ್ನ ರಕ್ಷಣಾ ಅಂಗೀಕಾರ ಮಾಡಿಕೊಂಡು ಯೇಸು ಮೇಲೆ ನಂಬಿಕೆ ಇಟ್ಟು ನಾವು ಆರಾಧನೆ ಹೋಗ್ಲಿಕ್ಕೆ, ಪ್ರಾರ್ಥನೆಗೆ ಹೋಗ್ಲಿಕ್ಕೆಲ್ಲ ಆರಂಭಿಸಿದೆ, ಆ ದಿನದಿಂದ ಸಿಕ್ಕಿದವರಿಗೆಲ್ಲ ಸುವಾರ್ತೆ ಸಾರೋದು. ಅಷ್ಟು ಆಸಕ್ತಿ. ರಸ್ತೆನಲ್ಲಿ ಯಾರು ಸಿಕ್ಕಿದ್ರು ಕೂಡ ನನ್ನ ಸ್ಕೂಟ್ರಿಂದ ಖಾಲಿ ಇದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಅವ್ರನ್ನ ಸ್ಕೂಟರ್ನ ನಿಲ್ಲಿಸ್ಬಿಡ್ತದೆ. ಯುರೋಪಕ್ಕೆ ಶಕ್ತಿ 3G ಅದನ್ನ ನಿಲ್ಲಿಸ್ಬಿಟ್ಟು, ಅಮ್ಮ ನೀವು ಎಲ್ಲಿಗೆ ಹೋಗ್ಬೇಕು, ಬ್ರದರ್ ನೀವು ಎಲ್ಲಿಗೆ ಹೋಗ್ಬೇಕು ಹೇಳ್ತದೆ. ಇಲ್ಲಿಗೆ ಕುಳಿತುಕೊಳ್ಳಿ, ನಾನು ಬಿಟ್ಕೊಡ್ತೇನೆ. ಯಾಕೆ? ಅವ್ರ ಹಿಂದೆ ಕುಳಿತುಕೊಂಡ್ರೆ ಯೇಸು ಸ್ವಾಮಿ ಸುವಾರ್ತೆ ಸಾರಲಿಕ್ಕೆ. ಅಷ್ಟು ಆತ್ಮಭಾರ. ಮತ್ತೆ ನಾನೇನು ಮಾಡ್ತಾ ಇದ್ದೆ, ಆರಾಧನೆಗೆ ಹೋಗಿ ಬಂದ ತಕ್ಷಣವೇ ನಾನು ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಇಮಿಡಿಯೇಟ್ಲಿ ನಾನು ಸ್ಕೂಟರ್ ತಗೊಂಡು ಬೈಬಲ್ ಬ್ಯಾಗ್ ತಗೊಂಡು ಸುವಾರ್ತೆ ಸಾರಲಿಕ್ಕೆ 15-20 ಕಿಲೋಮೀಟರ್ ದೂರ ಹೋಗ್ಬಿಡ್ತದೆ. ನಾನು ಊಟನೇ ಮಾಡ್ತಿರ್ಲಿಲ್ಲ. 15-20 ಕಿಲೋಮೀಟರ್ ದೂರ ಹೋಗಿ ಸುವಾರ್ತೆ ಸಾರಿ ಮನೆಗಳಲ್ಲಿ ಕುಳಿತು ದೇವ್ರ ವಾಕ್ಯವನ್ನು ಅವ್ರಿಗೆ ಶೇರ್ ಮಾಡೋದು, ಈ ಥರ ಎಲ್ಲ ಮಾಡಿ ನಾನು ಮನೆಗೆ ಬರ್ತಾಯಿದ್ದೆ. ಅವಾಗ ಯಾರು ಕೇಳಿದ್ರೆ ಊಟ ಮಾಡೋದಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದೆ, ಊಟ ನಾನು ಬಿರಿಯಾನಿ ತಿಂದೆ ಅಂತ ಹೇಳ್ತದೆ. ಏನು ಬಿರಿಯಾನಿ ಹೇಳಿದ್ರು? ನಾನು ಬೇರೆಯವರಿಗೆ ಏಸು ಕುರಿತಾಗಿ ಹೇಳುವಂಥದ್ದೇ ನನಗೆ ಬಿರಿಯಾನಿ ತಿಂದ ಹಾಗೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ದಾಹ, ಅಷ್ಟು ಸಂತೋಷ, ಅಷ್ಟು ವೈರಾಗ್ಯ. ಅಂದರೆ ನನ್ನ ಪಾಸ್ಟರು ಅವ್ರು ಎಲ್ಲೇ ಹೋದ್ರು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಪಾಸ್ಟರ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೆ ಅವ್ರ ಹಿಂದೆ. ಪಾಸ್ಟ್ ಇಲ್ಲೋದ್ರು ಕೂಡ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಪಾಸ್ಟರ್ ಜೊತೆಗೇನೆ. ಆಗ ಪಾಸ್ಟರ್ ಏನು ಮಾಡಿದ್ರು, ನನ್ನನ್ನು ನಾನು ಬೆಳೆದಿರುವಂಥದ್ದನ್ನು ನೋಡಿ ಇವತ್ತು ಪ್ರಕಾಶ್ ನಿಮ್ಮ ಮಧ್ಯದಲ್ಲಿ ಪ್ರೀಚ್ ಮಾಡ್ತಾರೆ. ನಿಮ್ಗೆ ಅವ್ರು ಹೇಳಿರ್ಲಿಲ್ಲ? ಅದೇ ದಿನ ಚರ್ಚಿಗೆ ಹೋಗಿದ್ದ ಸಮಯದಲ್ಲಿ ಹೇಳಿದ್ರು ನೀವು ಪ್ರೀಚ್ ಮಾಡ್ಬೇಕೆಂಬ? ಅವತ್ತಿರ್ಲಿಲ್ಲ. ಅಂದ್ರೆ ನಾನು ಚರ್ಚ್ಗೆ ಹೋಗಿ ಸುಮಾರು ದಿನ ಆಯ್ತು. ಚರ್ಚಿಗೆ ಹೋಗ್ತಿದ್ರಿ, ಮೊದಲೇ ಗೊತ್ತಿರ್ಲಿಲ್ಲ ನನಗೆ ಬೋಧಿಸ್ಲಿಕ್ಕೆ ಏನು ಗೊತ್ತಿಲ್ಲ. ಅವರು ಬೇರೆ ಕಾಟೇಜ್ ಮೀಟಿಂಗ್ಗಳಲ್ಲಿ. ಸೊ ಆಗ ನಾನು ಯಾವಾಗಲೂ ರೆಡಿ ಇರ್ತಾ ಇದ್ದೆ, ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯ ಮೆಸೇಜ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಇರ್ತಾ ಇದ್ದೆ. ಪಾಸ್ಟರ್ ಹೇಳಿದ್ರೆ ಸಾಕು ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ. ಅಷ್ಟೊಂದು ಆಸಕ್ತಿ. ಸ್ಟಾರ್ಟ್ ಮಾಡಿಬಿಡ್ತೆ, ಒಳ್ಳೆ ಮೆಸೇಜ್ ಎಲ್ಲ ಕೊಟ್ಟು ಜನ ಎಲ್ಲ ತುಂಬ ಸಂತೋಷ ಆಗ್ತಾಯಿರು. ಹೀಗೆ 2-3 ವರ್ಷಗಳಾದ ಮೇಲೆ ನನಗೆ ಒಳ್ಳೆ ಸೇವಕನಾಗಿ, ಅಂದರೆ ಸೇವೆ ಮಾಡಬೇಕಂತ ಆಸೆ ಇತ್ತಲ್ಲ. ನನಗೆ ಒಂದು ಡಿಲಿವರೆನ್ಸ್ ಮಿನಿಸ್ಟ್ರಿ, ಹೀಲಿಂಗ್ ಆ್ಯಂಡ್ ಡಿಲಿವರೆನ್ಸ್ ಮಿನಿಸ್ಟ್ರಿ ಅಂದರೆ ತುಂಬ ಇಷ್ಟ. ಬಿಡುಗಡೆ ಸ್ವಾಸ್ಥ್ಯ ಸೇವೆ. ಯಾಕಂದರೆ ಎಷ್ಟೋ ಜನ ಈ ಮಾಟ ಮಂತ್ರ ಶಕ್ತಿಯಿಂದ
ಈ ದುರಾತ್ಮ ಬಂಧಿಸಲ್ಪಟ್ಟಿದ್ದಾರೆ. ಅವ್ರನ್ನ ಬಿಡುಗಡೆ ಮಾಡೋರು ಯಾರಿಲ್ಲ. ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರನ್ನ ಬಿಡಿಸೋರು ಯಾರು? ಆ ಒಂದು ಆತ್ಮಭಾರ, ಬಿಡುಗಡೆ ಮತ್ತು ಸ್ವಸ್ಥತೆ ಸೇವೆ ಬಗ್ಗೆ ಒಂದು ಆತ್ಮಭಾರ ನಾನು ದೇವ್ರ ಬಳಿಯಲ್ಲಿ ಕೇಳ್ತಾ ಇದ್ದೆ. ದೇವರೇ, ನಾನು ನಿನ್ನ ಸೇವೆ ಮಾಡಬೇಕು. ಎಂಥ ಸೇವೆ ಅಂತ ಹೇಳಿದ್ರೆ ಬಿಡುಗಡೆ ಮತ್ತು ಸ್ವಸ್ಥತೆ ಸೇವೆ. ಅದೇ ಗಿಫ್ಟ್ ಅನೈಂಟಿಂಗ್ ಸೇವೆ ನೀನು ನನಗೆ ಕೊಡಬೇಕು. ಎಡೆಬಿಡದ ಪ್ರಾರ್ಥನೆ ಹಗಲು ರಾತ್ರಿ. ನನ್ನ ಬಳಿಯಲ್ಲಿ ಒಂದು ಟ್ಯಾಮ್ರಿನ್ ಉಂಟು. ಆ ಟ್ಯಾಮ್ರಿನ್ ಇಟ್ಕೊಂಡು ನಾನು 2 ಗಂಟೆ 3 ಗಂಟೆ ಆ ಟ್ಯಾಮ್ರಿನ್ ಹೊಡೆದು ದೇವನ ಆರಾಧನೆ ಮಾಡ್ತಾಯಿದ್ದೆ. ಒಂದು ರೂಮ್ ಒಳಗಡೆ ಹೋಗಿ ಸೇರಿಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬರ್ತಾ ಇರಲಿಲ್ಲ ರಜಾ ಇರುವಾಗ. ಮತ್ತು 7 days ಫಾಸ್ಟಿಂಗ್ 14 days ಫಾಸ್ಟಿಂಗ್ ಟೈಮಲ್ಲಿ ರೂಮಲ್ಲಿ ಇರ್ತದೆ, ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಒಂದೇ ದೇವ್ರಿಗಾಗಿ ಜೀವಿಸಬೇಕು, ದೇವ್ರಿಗಾಗಿ ಬಾಳಬೇಕು, ಆತ್ಮಗಳನ್ನು ಗೆಲ್ಲಬೇಕು, ಸುವಾರ್ತೆ ಸಾರಬೇಕು, ಬಂದಲ್ಲಿರೋರಿಗೆ ಹೋಗಿ ಯೇಸು ನಾಮದಲ್ಲಿ ಬಿಡುಗಡೆ ಮಾಡಬೇಕು. ಈ ಒಂದು ಆಸಕ್ತಿ, ಈ ಒಂದು ದಾಹ ನನ್ನ ಹೃದಯದಲ್ಲಿ ತುಂಬ ಇತ್ತು. ಒಂದು ಹುಚ್ಚನಾಗಿ ಹೋಗ್ಬಿಟ್ಟೆ ನಾನು. ಯೇಸುಗಾಗಿ ಒಂದು ಹುಚ್ಚನಾಗಿ ಹೋಗ್ಬಿಟ್ಟೆ. ದೇವ್ರಿಗೆ ಹೇಳ್ಬಿಟ್ಟೆ, ದೇವರೇ, ಸತ್ರು ಬದುಕಿರು ನಿನಗೋಸ್ಕರವಾಗಿ. ನೀನು ಎಲ್ಲಿ ಕಳಿಸಿದ್ರು ಹೋಗ್ತೇನೆ, ಏನು ಹೇಳಿದ್ರು ಮಾಡ್ತೇನೆ. ನಿನ್ನ ಚಿತ್ತ ಏನಿದೆ ಅದು ನನ್ನ ಜೀವಿತದಲ್ಲಿ ಮಾಡಿಸುವ. ಆಗ ನಾನು ಈ ರೀತಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವರು ಏನು ಮಾಡಿದ್ರು, ನನ್ನನ್ನು ಪೂರ್ಣ ಸೇವೆಗಾಗಿ ಕರೆದ್ರು. ಪೂರ್ಣ ಸೇವೆಗೆ, ಫುಲ್ ಟೈಮ್ ಮಿನಿಸ್ಟ್ರಿಗೆ. ಅದು ಎಷ್ಟನೇ ವರ್ಷವಾಗಿತ್ತು ನೀವು ಪೂರ್ಣ ಸೇವೆಗಾಗಿ? ಅದು ನಾನು ಯೇಸುಸ್ವಾಮಿ ನಂಬಿ ಆಫ್ಟರ್ 2 years 2 ವರ್ಷ ಆದಮೇಲೆ. 2 ವರ್ಷಕ್ಕೆ ಸರಿಯಾಗಿ ಪೂರ್ಣ. ಯಾವ ರೀತಿಯಲ್ಲಿ ನಿಮಗೆ ಗೊತ್ತಾಯ್ತು ಒಂದು ಸೇವೆಗೆ? ದೇವರು ಡ್ರೀಮಲ್ಲಿ ಮಾತನಾಡ್ತಾರೆ. ದೇವರು ಕನಸುಗಳ ಮೂಲಕ ನನಗೆ ತುಂಬ ಬಂದು ಕನಸಿನ ಮೂಲಕ. ಯೇಸುಸ್ವಾಮಿನ ನಂಬಿದ ದಿನದಿಂದ ನನ್ನ ಲೈಫಲ್ಲಿ ಎವ್ರಿ ಡೇ ಎಕ್ಸಾಕ್ಟ್ 4:55 4 ಗಂಟೆ 55 ನಿಮಿಷಕ್ಕೆ ವಿತಿನ್ 5 minutesಲ್ಲಿ ದೇವರು ಮಾತಾಡಿ ಎಕ್ಸಾಕ್ಟ್ 5 o'clock ಮಾತಾಡಿದ ತಕ್ಷಣ ನಾನು ಎದ್ದೇಳ್ತಾ ಇದ್ದೆ. ವಿತಿನ್ 5 minutesಲ್ಲಿ ಗಾಡ್ ಕೆಲವು ಎವ್ರಿ ಡೇ ಎಲ್ಲ ವಿಷಯಗಳನ್ನು ದೇವರು ನನ್ನ ಸಂಗಡ ಮಾತನಾಡ್ತಾರೆ. ನೋಡಿ, ಕೆಲವು ಸಮಯಗಳಲ್ಲಿ ದೇವರ ಆತ್ಮ ನನ್ನ ಬಳಿಯಲ್ಲಿ ಹೇಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈಗ ನೈಟ್ ಮಲಗಿರುವಂಥ ಸಮಯದಲ್ಲಿ ಪವರ್ ಕೂಡ ಇರೋದಿಲ್ಲ. ಆಗ ನಾನು ಅಲಾರಾಮ್ ಕೂಡ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಮೊಬೈಲ್ ಇಲ್ಲ, ಏನಿಲ್ಲ. ನಾನು ಮಲಗಿರ್ತಾ ಇದ್ದೆ. ಮಲಗಿರುವಂಥ ಸಮಯದಲ್ಲಿ ಪವರ್ ಇರೋದಿಲ್ಲ. ನನಗೆ ಎಚ್ಚರ ಆಗ್ತಾ ಇತ್ತು. ದೇವರೇ, ಈಗ ಎಷ್ಟು ಸಮಯ ಇರ್ಬೋದು? ನಾನು ಹಾಗೇ ತಕ್ಷಣ ಎದ್ದು ಕುಳಿತುಕೊಂಡು, ದೇವರಿಗೆ ಎಷ್ಟು ಸಮಯ ಇರ್ಬೋದು, ನನಗೆ ಟೈಮ್ ಗೊತ್ತಿಲ್ಲಲ್ಲಪ್ಪ ಅಂತ ಹೇಳುವಾಗ ಗಾಡ್ ನನಗೆ ಆ ವಾಲ್ ಕ್ಲಾಕನ್ನು ತೋರಿಸ್ತಾ ಇದ್ರು. ಸಮಯ ಎಷ್ಟಾಗಿದೆ? ಎಕ್ಸಾಕ್ಟ್ 4:55 5 o'clock. ಪ್ರತಿದಿನ ಅಲ್ಲ, ಮಧ್ಯದಲ್ಲಿ ಈ ಪವರ್ ಇಲ್ಲದೆ ಇರುವಂಥ ಸಮಯಗಳಲ್ಲಿ. ಯಾವಾಗ ಮನೆಯಲ್ಲಿ ಮಿಡ್ ನೈಟಲ್ಲಿ ಬೆಳಗಿನ ಜಾವ ಪವರ್ ಇರೋದಿಲ್ವ, ಕರೆಂಟ್ ಇರೋದಿಲ್ಲ, ಲೈಟ್ ಇರೋದಿಲ್ಲ. ಆಗ ದೇವರು ಎದ್ದ ತಕ್ಷಣ, ದೇವರೇ, ಎಷ್ಟು ಸಮಯ ಇರ್ಬೋದು? ಈಗ ನಾನು ಎಚ್ಚರಾಗಿದೆ, ಎದ್ದಿದ್ದೇನೆ ಸ್ವಾಮಿ ಅಂತ ಹೇಳುವಾಗ ಹಾಗೇ ಕುಳಿತುಕೊಂಡು ಕಣ್ಣು ಮುಚ್ಚಿದ್ರೆ ದೇವರು ನನ್ನ ಆ ದರ್ಶನದಲ್ಲಿ ಆ ವಾಲ್ ಕ್ಲಾಕ್ ತೋರಿಸ್ತಾ ಇದ್ರು. 4:55 5 ಗಂಟೆ ಎಕ್ಸಾಕ್ಟ್ 5 o'clock. ನಾನು ತಕ್ಷಣ ಏನು ಕಾಣ್ತಾ ಇದೆಯಲ್ಲ ಅಂತೇಳಿ ನೋಡುವಾಗ, ಆ ಮಿರರ್ ಅದು ವಾಲ್ ಕ್ಲಾಕ್ ನೋಡುವಾಗ ತಕ್ಷಣ ಆ ವಾಲ್ ಕ್ಲಾಕ್, ಆ ನೀಡಲ್ಸ್ ಬರುತ್ತೆ ನೋಡಿ, ಆ ನೀಡಲ್ಸ್ ಮಾತ್ರ ಲೈಟಾಗಿ ಬ್ರೈಟಾಗಿ ಕಾಣ್ತಾ ಇತ್ತು. ಆ 1 2 3 ಆ ನೀಡಲ್ಸ್ಗಳು ಕರೆಕ್ಟ್ 5 o'clock. ಆಗ ತುಂಬ ಸಂತೋಷ. ನಾನು ತುಂಬ ದೇವರನ್ನ ಮಹಿಮೆಪಡಿಸ್ತಾ ಇದ್ದೆ. ದೇವರ ಆತ್ಮನೇ, ನೀ ಎಷ್ಟು ಒಳ್ಳೆ ದೇವರು ಅಂದರೆ ಒಂದು ಟೈಮ್ ಕೂಡ ದೇವರು ತೋರಿಸ್ತಾರಲ್ವ. ನನ್ನ ತಟ್ಟೆ ಎಬ್ಬಿಸ್ತಾ ಇದ್ರು. ಒಂದು ದಿನ ಕೂಡ ನನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಿಸ್ ಮಾಡ್ತಿರಲಿಲ್ಲ. 4-5 ಗಂಟೆಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಸೊ ಆ ರೀತಿ ಇರುವಂಥ ಸಮಯದಲ್ಲಿ ದೇವರು 3-4 ಬಾರಿ ನನ್ನ ಸಂಗಡ ಡ್ರೀಮಲ್ಲಿ ಮಾತಾಡುವಂಥ ಸಮಯದಲ್ಲಿ ನಾನು ಫುಲ್ ಟೈಮ್ ಸೇವೆಗೆ ಬರಲಿಲ್ಲ. 4 ಸಲ ಮಾತನಾಡಿದ್ರು, 4 ಟೈಮ್ ಮಾತಾಡಿದ್ದಾರೆ. ಅಂದ್ರೆ ನೀವು ಇನ್ನು ಕನ್ಫರ್ಮ್ ಆಗಬೇಕು ಎಂಬುದು. ಅಂದ್ರೆ ಕನ್ಫರ್ಮ್ ಅಂತಲ್ಲ, ಅಥವಾ ಈಗ ಪೂರ್ಣ ಸೇವೆಗೆ ಬಂದ್ಬಿಟ್ರೆ ಕುಟುಂಬ ನಡೆಸೋದು ಯಾರು? ಸೊ ಕುಟುಂಬದಲ್ಲಿ ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ. ಅದೇ ನೀವು ಹೇಳಿದ್ರೆ ಅಂದ್ರೆ ನನಗೆ ದೇವ ಸೇವಕರಾಗಿ ಸೇವೆ ಮಾಡುವಂತ ಒಂದು ಆಸೆ ಸಹ ನಿಮ್ಮಲ್ಲಿ ಇತ್ತು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಕೆಲಸ ಸಹ ಮಾಡಬೇಕು. ಯಾಕಂದ್ರೆ ಹೆಂಡತಿ ಮಕ್ಕಳಿದ್ದಾರೆ, ಅವರ ಲೈಫ್ ನೋಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಗ್ಯಾಸ್, ಊಟ ತಿಂಡಿ, ಕುಟುಂಬ ನೋಡಬೇಕು, ಯಾರು ಪೋಷಿಸ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಬರದೆ ಹಾಗೇ ಜೀವನ ಮಾಡ್ತಾ ಇದ್ದೆ. ಯಾವಾಗ 4 ಬಾರಿ ದೇವ್ರು ಕರೆಯುವಾಗಲೂ ಕೂಡ ಫುಲ್ ಟೈಮ್ ಸೇವೆಗೆ ನಾನು ಬರಲಿಲ್ಲ. 5ನೇ ಬಾರಿ ಗಾಡ್ ಏನು ಮಾಡಿದ್ರು, ನಾನು 16 ವರ್ಷಗಳ ಕಾಲ ಕೆಲಸ ಮಾಡಿದ ಮೇಲೆ ಫ್ಯಾಕ್ಟ್ರಿಲಿ 17ನೇ ವರ್ಷದಲ್ಲಿ ನನ್ನ ಬಾಸ್ ಬಂದು ಯಾವುದೋ ಒಂದು ಪ್ರೊಡಕ್ಷನ್ ವಿಷಯದಲ್ಲಿ, ಕೆಲಸದ ಜಾಬ್ ವಿಷಯದಲ್ಲಿ ಪ್ರಾಬ್ಲಮ್ ಆಗಿ, ನೀನು ಇತ್ತೀಚೆಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಕೆಲವರೆಲ್ಲ ಹೋಗಿ ಹೇಳ್ಬಿಟ್ರು. ನಾನು ಊಟದ ಟೈಮಲ್ಲಿ ಬೈಬಲ್ ಓದ್ತಾ ಇದ್ದೆ, ಊಟ ಮಾಡಿಕೊಂಡು ಫ್ರೀ ಇರುವಂಥ ಸಮಯಗಳಲ್ಲಿ ಬೈಬಲ್ ಓದೋದು, ನಾನು ಹಾಗೆ ಸೈಲೆಂಟಾಗಿ ಕುಂತ್ಕೊಂಡು ಪ್ರಾರ್ಥನೆ ಮಾಡೋದು. ಇದೆಲ್ಲ ನೋಡುವಾಗ ನನ್ನ ಕೋವರ್ಕರ್ಸ್ ಅಂದರೆ ಕೆಲಸಗಾರ ಏನು ಮಾಡಿದ್ರು,
ಹೋಗಿ ಬಾಸ್ ಬಳಿಯಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ಟು, ಸರ್ ಪ್ರಕಾಶ್ ಯಾವಾಗ ನೋಡು ಬೈಬಲ್ ಓದ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಅವನಿಗೆ ಕೆಲಸಕ್ಕೆ ಬರೋದಿಲ್ಲ, ಭಾನುವಾರ ಅವನು ಯಾಕೆ ಕೆಲಸಕ್ಕೆ ಬರ್ತಾಯಿಲ್ಲ ಅಂದರೆ ಅವನು ಪ್ರೇಯರ್ಗೆ ಹೋಗ್ತಾ ಇದ್ದಾನೆ ಸರ್, ಈಗ ಚರ್ಚ್ಗೆ ಹೋಗ್ತಾ ಇದ್ದಾನೆ, ಅದಕ್ಕೇ ಬರ್ತಾ ಇಲ್ಲ. ನಾನು ಎವ್ರಿ ಸಂಡೇ ಓವರ್ ಟೈಮ್ ಮಾಡಬೇಕು, ಕೆಲಸ ಮಾಡಬೇಕು. ಆಗ ನಾನು ಯೇಸುವೆ ನಂಬಿದ ದಿನದಲ್ಲಿ ನನ್ನ ಬಾಸ್ ಹೇಳಿದ್ರು, ನೀನು ಬರಲೇಬೇಕು ಭಾನುವಾರ ಕೆಲಸಕ್ಕೆ. ನಾನು ಹೇಳಿದೆ, ಸರ್ 1 ಕೋಟಿ ಹಣ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಾನು ಇನ್ನು ಮುಂದೆ ಭಾನುವಾರ ಕೆಲಸಕ್ಕೆ ಬರೋದಿಲ್ಲ. ದೃಢ ನಿರ್ಧಾರ. ನಾನು ಹೇಳಿದೆ, ನೀವು ನನ್ನ ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ ಸರ್, ನಾನು ಎವ್ರಿ ಸಂಡೇ ನಾನೀಗ ಪ್ರೇಯರ್ಗೆ ಹೋಗ್ತೇನೆ, ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ದೇವ್ರ ವಾಕ್ಯ ಕೇಳಲಿಕ್ಕೆ, ದೇವ್ರ ಆರಾಧನೆ ಮಾಡಲಿಕ್ಕೆ ದಯವಿಟ್ಟು ನೀವು ಅವಕಾಶ ಕೊಡಬೇಕು, ಇಲ್ಲದವರೆ ನಾನು ಕೆಲಸಕ್ಕೆ ಬರೋದಿಲ್ಲ ಸರ್, ಬಿಟ್ಬಿಡ್ತೇನೆ. ಆಗ ಬಾಸ್ ಹೇಳಿದ್ರು, ಇಲ್ಲಪ್ಪ ನೀನು ಭಾನುವಾರ ಒಂದು ದಿನ ರಜೆ ತಕ್ಕೋ, ಬೇರೆ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಬಂದು ಕೆಲಸ ಮಾಡು. ನನ್ನ ಬಾಸ್ಗೆ ನಾನು ಚಾಲೆಂಜ್ ಮಾಡಿದೆ, ಕೆಲಸಕ್ಕೆ ಬರೋದಿಲ್ಲ ಸರ್, ನಾನು ನೀವು ಕೋಟಿ ಹಣ ಕೊಡ್ತೀನಿ ಅಂದರೆ ಭಾನುವಾರ ಬರೋದಿಲ್ಲ. ನಾನು ಈಗ ಯೇಸುವಿನ ನಂಬಿ ನಾನು 16-17 ವರ್ಷಗಳಾಯಿತು. 16 ವರ್ಷಗಳಲ್ಲಿ ಭಾನುವಾರದ ಆರಾಧನೆ ತಪ್ಪಿಸ್ಕೊಂಡಿರೋದು ನಾನು 2 ದಿನ, ಓನ್ಲಿ 2 ಡೇಸ್. ನನಗೆ ಒಂದು ಬೆಡ್ ಹೈ ಫೀವರ್, ಹಾಸಿಗೆಯಿಂದ ಮೇಲಕ್ಕೆ ಎದ್ದೇಳಲಿಕ್ಕೆ ಆಗದಿರುವಂಥ ಸಮಯ 1 ದಿನ. 2ನೇದು ನನ್ನ 3ನೇ ಮಗಳು ಡೆಲಿವರಿ ಟೈಮಲ್ಲಿ ಹಾಸ್ಪಿಟಲಲ್ಲಿ ನಾನು ಕಾಯ್ಕೊಂಡಿದ್ದೆ, ನೋಡ್ಕೊಂಡಿದ್ದೆ ನನ್ನ ಹೆಂಡ್ತಿನ 2 ಸಾರಿ. ಯೇಸುಸ್ವಾಮಿ ನಂಬಿದ ದಿನದಿಂದ ಈ ದಿನದವರೆಗೂ ಭಾನುವಾರದ ಆರಾಧನೆ ನಾನು ತಪ್ಪಿಸ್ಕೊಂಡಿದ್ದು 2 ದಿನ. 1 ವಾರ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ನಾನು ಬಯಸೋದಿಲ್ಲ ಆರಾಧನೆಗೆ. ದೇವರಿಗೆ ನನ್ನ ಲೈಫಲ್ಲಿ ಫಸ್ಟ್ ಪ್ರಿಫರೆನ್ಸ್ ಗಾಡ್, ಮೊದಲನೇ ಸ್ಥಾನ ದೇವರಿಗೆ, ಬೆಳಗಿನ ಜಾವ ಮೊದಲನೇ ಸಮಯ ದೇವರಿಗೆ, ಎಲ್ಲವೂ ಕೂಡ ದೇವರಿಗೆ. ಮೊದಲು ಚರ್ಚ್ಗೆ ಹೋಗುವಾಗ ನಾನು 1 ರೂಪಾಯಿ ಕಾಣಿಕೆ 2 ರೂಪಾಯಿ ಕಾಣಿಕೆ ಆಗ್ತಾಯಿದ್ದೆ. ಆದರೆ ಯೇಸುಸ್ವಾಮಿ ನಂಬಿ ಬಂದಂಥ ಸಮಯದಲ್ಲಿ ಮೊದಲನೇ ದಶಮಾಂಶ ಕೂಡ ದೇವರಿಗೆ ನಾನು ಕೊಡಬೇಕು, ದೇವ್ರ ಮಹಿಮೆಗಾಗಿ ಕೊಡಬೇಕೆಂಬಂಥ ಬಯಕೆ, ಆಸೆ. ಯಾವಾಗ ನಾನು ದೇವರಿಗೆ ಕೊಡಲಿಕ್ಕೆ ಆರಂಭಿಸಿದ್ನೋ ನೋಡಿ, ನಾನು ಯೇಸುಸ್ವಾಮಿ ನಂಬಲಿಕ್ಕೂ ಮೊದಲೇ ಬಡ್ಡಿ ಸಾಲ ಮಾಡ್ತಾಯಿದ್ದೆ. ಆದರೆ ಯೇಸುಸ್ವಾಮಿ ನಂಬಿ ನಾನು ಪೂರ್ಣ ಸೇವೆಗೆ ಬಂದ ಮೇಲೆ 5 ಪೈಸೆ ಸಾಲ ಇಲ್ಲ, ಸಾಲ ಮಾಡಲಿಲ್ಲ. ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ, ನೀವು ಸಾಲ ಕೊಡಬೇರೆ ಹೊರತು ನೀವು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಹೌದು. ಈಗ ಏನಾಯ್ತು ಅಂತ ಹೇಳಿದ್ರೆ, ಈಗ ದೇವರ 4 ಬಾರಿ ಮಾತಾಡಿದ್ರು, 5ನೇ ಬಾರಿ ನನ್ನ ಬಾಸ್ ಏನು ಮಾಡಿದ್ರು, ನನ್ನ ಕೆಲಸಕ್ಕೆ ಗೆಟ್ ಔಟ್, ನೀನು ಬೇಡ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದ್ರು. ಒಂದು ಸಮಯದಲ್ಲಿ ನೀನು ಆದಿತ್ಯವಾರ ಬರ್ದಿದ್ರು ಪರವಾಗಿಲ್ಲ, ಕೆಲಸಕ್ಕೆ ಬಾ ಎಂಬುದಾಗಿ ಹೇಳಿದ್ರು. ಅಂದ್ರೆ ನನ್ನ ಬಾಸ್ ಬಂದು ನನ್ನ ಮೇಲೆ ತುಂಬಾ ಪ್ರೀತಿ, ಅಷ್ಟು ನಾವು ಇದೇನಾಗ್ತಾ ಇದೆ ಹೇಳ್ದಾಗ ಕೇಳ್ತಾ ಇದೆ, ತುಂಬ ಕೆಲಸ ಮಾಡ್ತೆ. ನಾನು ಮೇನ್ ಫಿನಿಶಿಂಗ್ ಗೇರ್ಸ್ ಫಿನಿಶಿಂಗ್ ಮಾಡ್ತಾಯಿದ್ದೆ, ಓಡಿ ಇಂಟರ್ನಲ್ ಗ್ರೈಂಡಿಂಗ್ ಅಂದರೆ ಸಿಲಿಂಡ್ರಿಕಲ್ ಗ್ರೈಂಡಿಂಗಲ್ಲಿ ಔಟರ್ ಗ್ರೈಂಡಿಂಗ್, ಓಡಿ ಐಡಿ ಫಿನಿಶ್ ಮಾಡ್ತಿದ್ದೆ ನಾನು. ಆಗ ಒಳ್ಳೆ 15-16 ವರ್ಷ ಆಯ್ತಲ್ಲ, ಒಳ್ಳೆ ಸ್ಕಿಲ್ಲಾಗಿ ಕೆಲಸ ಮಾಡ್ತಾಯಿದ್ದೆ. ಬಾಸ್ಗೆ ತುಂಬ ಇಷ್ಟ. ಈಗ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ಪ್ರೊಡಕ್ಷನ್ ಮಾಡ್ತಾರೆ ಅಂತೇಳಿ ನನ್ನನ್ನು ಗೆಟೌಟ್ ಅಂತೇಳಿ ಹೇಳೋದು ಬಿಟ್ಬಿಟ್ರು. ಆಚೆಗೆ ಒಂದು ಮೆಂಟಲ್ ಥರ ಆಗಿಬಿಟ್ಟೆ. ಇಷ್ಟು ಪ್ರೀತಿಸಂತ ನನ್ನ ಬಾಸ್ ನನ್ನನ್ನು ಎಳೆದು ಗೆಟೌಟ್ ಅಂತೇಳಿ ಬೇಡ ಅಂತ ಆಚೆ ತಳ್ಳಿಬಿಟ್ರಲ್ಲ. ದೇವರೇ, ನಾನು ಏನು ಮಾಡೋದು ಈಗ? ಹೆಂಡತಿದ್ದಾರೆ, 3 ಮಕ್ಕಳಿದ್ದಾರೆ, ಹೇಗೆ ನಾನು ಜೀವನ ಮಾಡೋದು? ಭಯಂಕರವಾದಂಥ ಕಷ್ಟ ಆಯ್ತಲ್ಲ. ಆಗ ನನ್ನ ನಾದ್ನಿ ಸಿಸ್ಟಿಲ್ಲ ಎಲಿಜಬೆತ್ ಡಿಸೋಜಗೆ ಫೋನ್ ಮಾಡಿದೆ. ಎಲ್ಜಾ, ಈ ಥರ ಆಯ್ತಮ್ಮ, ನಾನು ಏನು ಮಾಡೋದು ಗೊತ್ತಿಲ್ಲ, ನನ್ನ ಲೈಫಲ್ಲಿ ಬಾಸು ಇಷ್ಟು ಪ್ರೀತಿಸಿದಂಥ ವ್ಯಕ್ತಿ ನನ್ನನ್ನು ಗೆಟೌಟ್ ಅಂತೇಳಿ ಕೆಲಸಕ್ಕೆ ಬೇಡ ಅಂತ ಹೇಳೋದು ಬಿಟ್ಬಿಟ್ರು, ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳುವಾಗ, ಬಾವಾ ನೀವು ಇಲ್ಲಿ ಬನ್ನಿ, ಒಂದು 2-3 ದಿನ, 1 ವಾರ ಇಲ್ಲಿದ್ದು ನೀವು ಇಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಇಲ್ಲಿ ಪ್ರಾರ್ಥನೆಯಲ್ಲಿ ನೀವು ಭಾಗಿಯಾಗಿ ಹೋಗಿ, ದೇವ್ರು ಖಂಡಿತ ಒಂದು ಮಾರ್ಗ ತೆರೀತಾರೆ ಬಾವಾ ಅಂತೇಳಿ. ಇಲ್ಲಿ ಶಂಕರಪುರಕ್ಕೆ ಬಂದು ಪ್ರಾರ್ಥನೆ, ಹೌದು ಬನ್ನಿ ಅಂತೇಳಿ. ಆಗ ನಾನು ಇಲ್ಲಿ ಶಂಕರಪುರಕ್ಕೆ ಬರುವಾಗ ಇಲ್ಲಿ ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. ಉಪವಾಸ ಪ್ರಾರ್ಥನೆ ನಡೆಯುವಾಗ ಪ್ರೇಯರ್ ಮುಗಿದ ತಕ್ಷಣ ಪಾಸ್ಟರ್ ಸೇವಕರ ಬಳಿಯಲ್ಲಿ ಒಂದು ಬ್ಲೆಸ್ಸಿಂಗ್ ತಗೊಳ್ಳೋಣ, ಪ್ರೇಯರ್ ಮಾಡಿಸ್ಕೊಳ್ಳೋಣ, ಈ ಸಮಸ್ಯೆ ಎಲ್ಲ ಆಗಿದೆಯಲ್ಲ, ಬಾಸ್ ಕೆಲಸಕ್ಕೆ ಬೇಡ ಅಂತ ಕಳಿಸಿದ್ದಾರೆ, ಟೆನ್ಷನ್ನು, ನೆಮ್ಮದಿ ಇಲ್ಲ, ಏನು ಮಾಡೋದು ಫ್ಯೂಚರ್, ಈ ರೀತಿಯಾದಂಥ ಒಂದು ಭಯ, ಒಂದು ಡಿಪ್ರೆಷನ್ ಆಗಿಬಿಟ್ಟಿದ್ದಾನೆ, ಒಂದು ಸಡನ್ಲಿ ಭಯ, ಮಿಡ್ ನೈಟಲ್ಲಿ ಎದ್ದು ಕುಂತ್ಕೊಂಡು ಅಳುವಂಥದ್ದು, ಈ ರೀತಿಯೆಲ್ಲ ಪರಿಸ್ಥಿತಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫ್ಯಾಕ್ಟ್ರಿಯಲ್ಲಿ ನಾನು ಮಾಡುವ ಕೆಲಸವನ್ನು ನೋಡಿ ನನ್ನ ಜೊತೆಗಾರರೇ ನನಗೆ ವಿರುದ್ಧವಾಗಿ ಕೆಲವು ಕಾರ್ಯಗಳನ್ನು ಮಾಡಿಬಿಟ್ಟಿದ್ರು. ನನಗೆ ಗೊತ್ತಿಲ್ಲದೆ ಆಗ ನನಗೆ ಭಯಂಕರ ಚೆಸ್ಟ್ ಪೈನ್, ಎದೆ ನೋವು, ನನ್ನ ಕಾಲು ಊದ್ಕೊಳ್ತಾ ಇತ್ತು, ಲೆಫ್ಟ್ ಸೈಡ್ ಫುಲ್. ನಾನು ಎಲ್ಲಿ ಸತ್ತೋಗ್ತೇನೆ ಅಂತ ಭಯ ಭಯಂಕರ. ನಾನು ಕೆಲಸಕ್ಕೆ ಹೋಗಲಿಕ್ಕೆ ನಾನು ಬೇಡ, ನಾನು ಹೋಗೋದು ಬೆಳಗಿನ ಜಾವ 7 ಗಂಟೆ ಕೆಲಸಕ್ಕೆ ಹೋಗ್ಬೇಕನ್ನುವಾಗ ತುಂಬ ಟೆನ್ಷನ್, ಭಯ, ನನಗೆ ಅಳ್ತಾ ಇದ್ದೆ, ನಾನು ಬರಬಾರ್ದು ಕೆಲಸಕ್ಕೆ ಇವನು ಅಂತೇಳಿ, ಅಷ್ಟು ಇದೇನೋ, ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಾನು ಸತ್ತೋಗ್ತೇನೋ. ಅದು ಯಾವ ರೀತಿಯಲ್ಲಿ ಒಂದು ಎದೆನೋ ಕಾಲು ನೋವು ಸ್ಟಾರ್ಟ್? ಕೆಲವು ಮಂತ್ರ ಕಾರ್ಯಗಳನ್ನು ಮಾಡಿ
ಆಗ ನಾನು ಅಷ್ಟು ಬಲ ಇಲ್ಲ ಅಲ್ಲ, ಮೊದಲ ಅಷ್ಟು ಪ್ರಾರ್ಥನೆ ಇಲ್ಲ ಅಲ್ಲ, ನಾನು ಆರಂಭ ಅಲ್ಲ. ಆರಂಭದ ಸಮಯ. ಆಗ ನಾನು ನನ್ನ ಬಾಸ್ ಅಲ್ಲಿ ಹಾಸ್ಪಿಟಲ್ಗೆಲ್ಲ ನನ್ನ ಚೆಕಪ್ಗೆಲ್ಲ ತೋರಿಸಿದ್ರು, ಎಲ್ಲ ನಾರ್ಮಲ್, ಏನಿಲ್ಲ. ಆದರೆ ಕೆಲಸಕ್ಕೆ ಬೇಡ ಅಂತ ಹೇಳುವಂಥ ಸಮಯದಲ್ಲಿ ಇಲ್ಲಿ ಬರುವಾಗ ಡಿಪ್ರೆಷನಲ್ಲಿ, ಸೊ ಪಾಸ್ಟರ್ ಬಳಿಗೆ ಮುಂದೆ ಪ್ರೇಯರ್ ಮಾಡಿಸ್ಕೊಳ್ಳಿಕ್ಕೆ ಹೋದಂಥ ಸಮಯದಲ್ಲಿ ಸೇವಕರು ಹೇಳಿದ್ರು, ನಿನ್ನನ್ನು ಫ್ಯಾಕ್ಟ್ರಿಯಲ್ಲಿ ಗಲಾಟೆಯಾಗಿ ಕೆಲಸಕ್ಕೆ ಬೇಡ ಅಂತ ಸಮಸ್ಯೆ ಆಗಿದೆಯಲ್ವಾ, ಹೇಳಿದಾರಲ್ವಾ. ನಾನು ತಕ್ಷಣ ಆಶ್ಚರ್ಯ ಆಯಿತು ನನಗೆ, ಇವರು ಹೇಗೆ ಹೇಳ್ತಾ ಇದಾರಪ್ಪ ಅಂತೇಳಿ. ತಕ್ಷಣ ಗೊತ್ತಾಯಿತು, ಓ ದೇವರಿವ್ರ ಸಂಗಡ ಮಾತಾಡ್ತಾರೆ. ಹೌದು ಪಾಸ್ಟರ್. ಆಗ ಅವ್ರು ಹೇಳಿದ್ರು, ಅದನ್ನು ನಾನೇ ಮಾಡಿಸಿದ್ದು. ಯಾಕಂದ್ರೆ ನಿನ್ನ ನಾನು 5 ಬಾರಿ ಸೇವೆಗೆ, ಫುಲ್ ಟೈಮ್ ಸೇವೆಗೆ ಕರೆದೆ, ನೀನು ಬರಲಿಲ್ಲ ಅಲ್ಲ, ನಾನೇ ಅದನ್ನು ಮಾಡಿಸಿದ್ದು. ಈಗಲೂ ಕೂಡ ಹೋಲಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ದೇವರ ಕರೆಯುವಿಕೆಗೆ ನೀನು ಹೋಗೊಟ್ಟು ವಿಧೇನಾಗಿ ದೇವರ ಸೇವೆಯನ್ನು ಮಾಡೋದಾದರೆ ಅಂದು ಎಲೆಯನ್ನು ಪೋಷಿಸಿ ನಡೆಸಿದ ದೇವರಾದ ನಾನು ನಿನ್ನನ್ನು ಪೋಷಿಸ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದಕ್ಕೂ ಕೊರತೆ ಇಡೋದಿಲ್ಲ ಎಂಬುದಾಗಿ ಹೇಳಿದ್ರು. ಆ ಸೇವಕರು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಮಾತನಾಡಿ ನನಗೆ ವಿಷಯ ತಿಳಿಸಿದರು. ಆದರೂ ಕೂಡ ನಾನು ಸ್ಟೇಜಾಗಿ ವ್ಯಕ್ತಿಗಳ ಮಾತನ್ನು ನಂಬುವಂಥ ವ್ಯಕ್ತಿ ಅಲ್ಲ. ಅಂದ್ರೆ ಆಗ ಸಹ ನೀವು ನಂಬಲಿಲ್ಲ ಅವರು ಹೇಳಿದ್ದು ಪರಿಶುದ್ಧಾತ್ಮನ. ನಂಬಿದ್ದೇನೆ, ಆದ್ರೆ ಡಿಸಿಷನ್ ಅವ್ರು ಹೇಳೋ ಮಾತ ಮೇಲೆ ನಾನು ತೆಗೆದುಕೊಳ್ಳೋದಿಲ್ಲ. ನಾನು ಹೇಳಿದೆ ಗಾಡ್ಗೆ, ಲಾರ್ಡ್ ಅಪ್ಪ ಗಾಡ್, ನಾನು ಅವ್ರು ಹೇಳುವಂಥ ಮಾತಿನ ಮೇಲೆ ನನ್ನ ಲೈಫ್ ಡಿಸಿಷನ್ ನಾನು ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಫುಲ್ ಟೈಮ್ ಸೇವೆಗೆ ನಾನು ಬೇಕಾ, ನೀವು ನನ್ನ ಬಳಿಯಲ್ಲೇ ಕನ್ಫರ್ಮ್ ಮಾಡ್ಬೇಕು ಮಾತನಾಡಿ. ಆಗ ನಾನೇನು ಮಾಡಿದೆ, ಒಂದು ತೀರ್ಮಾನ ತೆಗೆದುಕೊಂಡೆ, ದೇವರೇ ನೀವು 5ನೇ ಬಾರಿ ಸೇವಕರ ಮುಖಾಂತರ ಕರಿತಾ ಇದ್ದೀರಾ ಸೇವೆಗೆ. ಅದಕ್ಕೂ ಮೊದಲೇ ಮೈಸೂರಿನಲ್ಲಿ ನಾವು ಯೇಸುಸ್ವಾಮಿ ನಂಬಿ ಜೀವನ ಮಾಡ್ತಿರುವಂಥ ಸಮಯದಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಕೂಟಗಳಲ್ಲಿ ಸೇವಕರುಗಳು ನನ್ನನ್ನು ಪತ್ನಿಯನ್ನು ಎಬ್ಬಿಸಿ ನಿಲ್ಲಿಸಿ, ದೇವರು ನಿಮ್ಮನ್ನು ಶಕ್ತಿತ ಉಪಯೋಗ ಮಾಡ್ತಾರೆ, ನಿಮ್ಮ ಕುಟುಂಬವನ್ನು ಸೇವೆಯಲ್ಲಿ ಒಳ್ಳೆ ಉಪಯೋಗ ಮಾಡ್ತಾರೆ ಎಂಬುದಾಗೆಲ್ಲ ಸಾಕ್ಷಿ ಹೇಳ್ತಾ ಇದೆ. ಆಗ ಅಲ್ಲಿ ಹೇಳುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ವಿ, ಆದರೆ ಅದೆಲ್ಲ ಕೂಡ ನಮಗೆ ಓಕೆ ರಿಸೀವ್ ಮಾಡ್ಕೊಳ್ತಾ ಇದ್ವಿ, ಅಷ್ಟಿದಿಲ್ಲ. ಆದರೆ ಯಾವಾಗ ಈ ಸೇವಕರು ಹೇಳುವಂಥ ಸಮಯದಲ್ಲಿ ವಿರೋಧಿಸಿಬಿಟ್ಟು 7 ದಿನಗಳ ಕಾಲ ಆಗ ತೀರ್ಮಾನ ಮಾಡಿದೆ, ದೇವರೇ 7 ದಿನ ಉಪವಾಸ ನಾನು ತೆಕ್ಕೊಳ್ತೇನೆ, 7 ದಿನದಲ್ಲಿ ನೀವು ನನ್ನ ಸಂಗಡ ಮಾತನಾಡಬೇಕು. ಇದೇ ಶಂಕರ್ಪುರದಲ್ಲಿ ನನ್ನ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಮನೆಯಲ್ಲಿ ಆಗ 3 ರೂಮ್ ಇದ್ದಿದ್ದು, ಒಂದು ಹಾಲು, ಒಂದು ಬೆಡ್ರೂಮ್, ಚಿಕ್ಕ ಮನೆ. ಆ ಮನೆಯಲ್ಲಿ ನಾವೆಲ್ಲ ಬಂದರೆ ಮನೆಯಲ್ಲಿ ಮಲ್ಕೊಳ್ಳಿಕ್ಕೆ ಸ್ಥಳ ಇಲ್ಲ. ಇಲ್ಲಿ ಹಾಲ್ ಇತ್ತು, ಚರ್ಚ್ ಹಾಲು. ಆ ಚರ್ಚ್ ಹಾಲಲ್ಲಿ ಎಲ್ಲ ಚಾಪೆ ಹಾಕಿ ಮಲ್ಕೊಳ್ತಾ ಇದ್ವಿ. ಅಷ್ಟು ಕಷ್ಟಪ. ಆ ದಿನದಲ್ಲಿ ಸುನಿಲ್ ಪಾಸ್ ಅವರಿಗೆ ಗೆಸ್ಟ್ಗಳು ಬಂದರೆ ಇರ್ಲಿಕ್ಕಾಗಲ್ಲ, ನಾವು ಬಂದು ಇರ್ಲಿಕ್ಕಾಗಲ್ಲ, ಅಷ್ಟು ಕಷ್ಟ ಅವರ ಜೀವಿತದಲ್ಲಿ. ಆಗ ನಾವೇನು ಮಾಡಿದೆ, ಆ ಹಾಲಿಂದ ಹೋಗಿ ಒಂದು ದಿನ 7 ದಿನಗಳು ಉಪವಾಸ ತೆಕ್ಕೊಂಡೆ. 6 ದಿನ ಉಪವಾಸ ಮಾಡಿದ್ದೇನೆ, ಊಟ ತಿಂಡಿ ಏನಿಲ್ಲ, ಬರೀ ನೀರು ಕುಡಿತಾ ಇದ್ದೇನೆ, ಮತ್ತು ಚಹಾ ಕುಡಿತಾ ಇದ್ದೇನೆ. 6 ದಿನಗಳ ಕಾಲ ಉಪವಾಸ ಮಾಡ್ತಾ ಇದ್ದೇನೆ. ದೇವರು ಯಾವುದನ್ನು ಕೂಡ ಮಾತನಾಡ್ತಾ ಇಲ್ಲ. ನಾನು 7ನೇ ದಿನದಲ್ಲಿ ದೇವರು ಮಾತಾಡ್ತಾ ಅಂತ ನೋಡೋದಾದ್ರೆ, ಮೀಟಿಂಗಲ್ಲಿ ಫಾಸ್ಟಿಂಗ್ ಪ್ರೈಡ್ ಬಂದು ಕುಳಿತಿದ್ದೇನೆ. ಭಯಂಕರ ಜ್ವರ, ತಡಿಲಿಕ್ಕೆ ಆಗ್ತಾಯಿಲ್ಲ, ಮೀಟಿಂಗ್ ಹಾಲಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಆಗ ನಾನು ಆ 3 ರೂಮಲ್ಲಿ ಒಂದು ಹಾಲಲ್ಲಿ ಹೋಗಿ ಕೋಣೆಯಲ್ಲಿ ಹೋಗಿ ಒಂದು ಚೇರು ಮುಂದೆ, ಒಂದು ಚೇರು ಹಿಂದೆ, ಒಂದು ಚೇರು ಹಾಕ್ಕೊಂಡು ದೇವರೇ ನೀವು ನನ್ನ ಸಂಗಡ ಸೇವೆಗೆ ಕರಿತೀರ, ಮಾತನಾಡ್ತೀರ ಅಂತ ನಾನು ಉಪವಾಸ ಮಾಡಿದೆ. 6 ದಿನ ಆಯಿತು, ಮಾತಾಡಲಿಲ್ಲ. 7ನೇ ದಿನ ಕೂಡ ಆಯಿತು, ನೀವು ಮಾತಾಡಲಿಲ್ಲ ಸ್ವಾಮಿ. ಆದರೆ ಈಗ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತೇಳಿ ಅಷ್ಟು ಜ್ವರದಲ್ಲಿ ಈ ಕಾಲನ್ನು ತೆಗೆದು ಆ ಚೇರ್ ಮೇಲೆ ಇಟ್ಕೊಂಡು ಜಸ್ಟ್ ಹೀಗೆ ನಾನು ಕೈ ಕೊಟ್ಟಿದ್ದು. ತಕ್ಷಣ ದೇವ್ರು ಮಾತಾಡಿದ್ದು, ನಿನ್ನನ್ನು ನನ್ನ ಯಾಜಕನನ್ನಾಗಿ ಆರಿಸ್ಕೊಂಡಿದ್ದೇನೆ. 7ನೇ ದೇಹದಲ್ಲಿ. ಪ್ರೈಸ್ ಗಾಡ್. ಸ್ಪಷ್ಟವಾಗಿ ಒಂದು ದೇವರ ಸ್ವರ. 7ನೇ ದೇಹ ಓದು, ನಿನ್ನ ನನ್ನ ಯಾಜಕನನ್ನಾಗಿ ಆರಿಸ್ಕೊಂಡಿದ್ದೇನೆ. ತಕ್ಷಣ ನನ್ನ ಜೀವಿತದಲ್ಲಿ ಡಿಸೈಡ್ ಮಾಡಿಬಿಟ್ಟೆ, ಒಂದು ಸಂತೋಷ, ಒಂದು ಸಮಾಧಾನ ಕನ್ಫರ್ಮ್ ಆಗಿಬಿಡ್ತು ನನಗೆ. ಓ ದೇವ ನನ್ನ ಸೇವೆ ಕರಿತಾಯಿದ್ರೆ. ಆಗ ನಾನು ಮೈಸೂರಿಗೆ ಹೋಗಿ ನನ್ನ ಜಾಬ್ಗೆ ರಿಸೈನ್ ಲೆಟ್ರ್ ಕೊಟ್ಟು, ಫಸ್ಟ್ ಡೇ ನನ್ನ ಲೈಫಲ್ಲಿ ಮೊದಲನೇ ದಿನ ಬ್ಯಾಂಗ್ಳೂರಿನಲ್ಲಿ ನನ್ನ ಸೇವೆ, ಆರ್ ಟಿ ನಗರ್. ಒಂದು 3 ತಿಂಗಳು ಬೆಡ್ರಿಡನ್ ಅಮ್ಮ ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡಿ ಅವರು ಬಂಧನಕ್ಕೆ ಒಳಗಾಗಿ ಹಾಸಿಗೆಯಿಂದ ಮೇಲೆ ಎದ್ದೇಳಾರದ ಪರಿಸ್ಥಿತಿ. ಅಂದರೆ ನೀವು ಸೇವೆಗೆ ಅಂದರೆ 7 ದಿವಸ ಉಪವಾಸವಿದ್ದು ದೇವರ ಸ್ವರ ಕೇಳಿಸ್ಕೊಂಡ ಮೇಲೆ ನಾನು ಫ್ಯಾಕ್ಟರಿ ರಿಸೈನ್ ಮಾಡಿಬಿಟ್ಟೆ. ಅದರ ನಂತರ ನೀವು ಬೆಂಗಳೂರಲ್ಲಿ ನಿಮ್ಮ ಸೇವೆ ಪ್ರಾರಂಭ. ಫಸ್ಟ್ ಡೇ ನನ್ನ ಬಾಸ್ ಹೇಳಿದ್ರು ರಿಸೈನ್ ಲೆಟರ್ ಕೊಡ್ಲಿಕ್ಕೆ ಹೋದಾಗ, ನಿನಗೆ ಎಷ್ಟು ಸಂಬಳ ಬೇಕು,
ಏನು ಬೇಕು. ಅದುವರೆಗೆ ಆ ಬಾಸ್ ನಿಮ್ಗೆ ಕೆಲಸ ಬೇಡ, ನಿಮ್ಗೆ ಕೊಡುದಿಲ್ಲ ಎಂಬುದಾಗಿ ಹೇಳ್ತೀವಿ. ಇಲ್ಲ, ಒಂದು ಕೆಲಸದಿಂದ ಬೇಡ ಅಂತ ತೆಗೆದು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಬೇಡ ಅಂತ ಹೇಳಿದಾರಲ್ಲ. ನಾನು ಡಿಪ್ರೆಷನ್ ಆಗಿದ್ದೇನೆ, ಸಂತೋಷವನ್ನು ಕಳ್ಕೊಂಡಿದ್ದೇನೆ, ನೆಮ್ಮದಿ ಕಳ್ಕೊಂಡಿದ್ದೇನೆ. ಅದಂತ ರಿಸೈನ್ ಲೆಟರ್ ಕೊಡುವಾಗ ಪುನಃ ಅವರು ಕೆಲಸಕ್ಕೆ ಕರೆದಿದ್ದಾರೆ. ಅಂದ್ರೆ ಅಷ್ಟು ನನ್ನ ಮೇಲೆ ಪ್ರೀತಿ ಅವರಿಗೆ. ನೀನು ಕೆಲಸ ಮಾಡು, ನಿನಗೆ ಎಷ್ಟು ಸಂಬಳ ಬೇಕಾ ನಾನು ಕೊಡ್ತೇನೆ. ಆಗ ನಾನು ಹೇಳಿದೆ, ಸರ್ ನೀವು ಎಷ್ಟು ಹಣ ಕೊಟ್ಟರು ನಾನು ಕೆಲಸ ಮಾತ್ರ ಮಾಡೋದಿಲ್ಲ. ನಾನು ಯೇಸು ಸ್ವಾಮಿ ಸೇವೆ ಮಾಡಲಿಕ್ಕಾಗಿ ಹೊರಟಿದ್ದೇನೆ, ನಾನು ಬರ್ತೀನಿ, ನನಗೆ ಸಪ್ಲಿಮೆಂಟ್ ಕೊಡಿ. ಆಗ ಅವ್ರು ಸಪ್ಲಿಮೆಂಟ್ ನನಗೆ ಕೊಟ್ಬಿಟ್ರು. ಆಗ ಫಸ್ಟ್ ಡೇ ನಾನು ಬ್ಯಾಂಗ್ಳೂರಿನಲ್ಲಿ ಹೋಗುವಾಗ, ಒಂದು ಬೇರೆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆಗೆ ಹೋಗಿರುವಾಗ, ಆ ಸ್ಥಳದಲ್ಲಿ ಆ ಬೆಡ್ಡಿಡನ್ ಆಗಿದ್ದ ತಾಯಿ, ಬೆಡ್ಡಿಡನ್ ಆಗಿದ್ದಂಥ ಅಮ್ಮನ ಅವರ ಮಗ ಅಲ್ಲಿದ್ದರು. ಅವರು ಹೇಳಿದ್ರು, ಪಾಸ್ಟ್ರೇ ನನ್ನ ತಾಯಿ ಮನೆಯಲ್ಲಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ 2 ಗಂಡು ಮಕ್ಕಳಿದ್ದಾರೆ ಅವರಿಗೆ. ನನ್ನ ತಾಯಿ ಹೇಳ್ತಾರೆ ನಾನು ಸತ್ತೋಗ್ತೇನಪ್ಪ, ನೀವಿಬ್ಬರು ಒಳ್ಳೆ ಸೇವೆ ಮಾಡಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಅಮ್ಮ ಅಳ್ತಾ ಇದ್ದಾರೆ ಪಾಸ್ಟ್ರೇ, ದಯವಿಟ್ಟು ನೀವು ಮನೆಗೆ ಬರಬೇಕೆಂಬುದಾಗಿ ಹೇಳುವಂಥ ಸಮಯದಲ್ಲಿ ನಾವು ಮನೆಗೆ ಹೋದಾಗ ನೈಟ್ 10:30 ರಾತ್ರಿ 10:30 ಸಮಯದಲ್ಲಿ ಹೋಗಿ ಅವರ ಸಂಗಡ ಹೋಗಿ ಮಾತನಾಡಿ ಪ್ರಾರ್ಥಿಸುವಾಗ ದೇವರವ್ರನ್ನ ಆ ಸ್ಪಾಟಲ್ಲಿ ಬಿಡುಗಡೆ ಕೊಟ್ಟು ಹೀಲ್ ಮಾಡಿಬಿಟ್ರು. ಆ ಒಂದು ಸಹೋದರಿಗೆ ಅದೇ ಸಮಯದಲ್ಲಿ ಅದೇ ಸ್ಪಾಟಲ್ಲಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ನಡಿಲಿಕ್ಕೆ ಬೆಡ್ ರಿಡನ್ ಆಗಿಬಿಟ್ಟಿದ್ದಾರೆ, ನಡಿಲಿಕ್ಕೆ ಆಗ್ತಾ ಇಲ್ಲ. ಈಗ ಅವ್ರನ್ನ ನೋಡಿ, ಬೇರೆಯವರು ಅವರು ಈ ಅಮ್ಮ ಯಾರಿಗೆಲ್ಲ ಪ್ರಾರ್ಥಿಸ್ತಾ ಇದ್ರು ಅವರೆಲ್ಲ ಬಂದು ಇವ್ರನ್ನ ನೋಡ್ಕೊಂಡು ಇವರಿಗೆ ಪ್ರಾರ್ಥಿಸಿ ಹೋಗ್ತಾ ಇದ್ರು ಅಂತ ಪರಿಸ್ಥಿತಿ. ಈಗ ಅವ್ರನ್ನ ನೋಡ್ಲಿಕ್ಕೆ ಬರೋರೆಲ್ಲ ಬಂದು ನೋಡ್ಕೊಂಡು ಇವರಿಗೆ ಪ್ರೇಯರ್ ಮಾಡಿ ಹೋಗೋದು. ಇದೇ ಥರ ನಾನು ಹೋಗಿ ಪ್ರಾರ್ಥಿಸಿದ ಮೇಲೆ ಅವ್ರು ಬಿಡುಗಡೆ, ಯೇಸು ಸ್ವಾಮಿ ಬಿಡುಗಡೆ ಕೊಟ್ರಲ್ವಾ, ಬಿಡುಗಡೆ ಕೊಟ್ಟ ಮೇಲೆ ಬಂದು ನೋಡೋರಿಗೆಲ್ಲ ಆಶ್ಚರ್ಯ. ಓ ಯಸ್ಮಿ ಅಕ್ಕ, ಹೇಗೆ ನೀನು ಗುಣ ಹೊಂದ್ಕೊಂಡೆ, ಹೇಗೆ ಬಿಡುಗಡೆ ಹೊಂದ್ಕೊಂಡೆ, ಯಾರು ನಿನಗೆ ಬಿಡುಗಡೆ ಕೊಟ್ಟಿದ್ದು, ಯಾರು ನಿನಗೆ ಸ್ವಸ್ಥತೆ ಕೊಟ್ಟಿದ್ದು ಎಂಬುದಾಗಿ ಕೇಳುವಾಗ ಅವ್ರು ಹೇಳಿದ್ರು, ಮೈಸೂರಿಂದ ಒಬ್ಬರು ಸೇವಕರು ಬಂದಿದ್ದರು, ಪಾಸ್ಟರ್ ಜ್ಞಾನಪ್ರಕಾಶ್ ಎಂಬುದಾಗಿ ಹೇಳಿ. ಸೊ ಅವರು ಬಂದು ರಾತ್ರಿ ನೆನೆ 10:30 ಬಂದು ಪ್ರಾರ್ಥಿಸಿದರು. ಆ ಕ್ಷಣದಲ್ಲಿ ದೇವರು ನನಗೆ ಬಿಡುಗಡೆ ಕೊಟ್ಟರು. ಆಗ ಅವರೆಲ್ಲ ಒಂದು ತೀರ್ಮಾನ ಮಾಡಿದ್ರು, ಆ ಪಾಸ್ಟರ್ನ ನೀವು ಮೀಟಿಂಗಾಗಿ ಕರೆಸಬೇಕು, ನಮಗೆಲ್ಲ ನಾವು ಅವ್ರು ಪ್ರೇಯರ್ ಮಾಡಬೇಕೆಂಬುದಾಗಿ ಹೇಳಿ ಒಂದು ಡೇಟ್ ಬುಕ್ ಮಾಡಿ ಅವರು ನಾನು ಹೋಗೋಷ್ಟು ಸಮಯದಲ್ಲಿ ಇಡೀ ಮನೆ ಫುಲ್ ತುಂಬಿದ್ದಾರೆ ಜನ. ಆವತ್ತಿನ ದಿನ ಆರಂಭ ಆಗಿದ್ದ ಸೇವೆ. ಇವತ್ತು ಸೇವೆಗೆ ಒಪ್ಪಿಸ್ಕೊಟ್ಟು 11 ವರ್ಷಗಳಾಯಿತು. 11 ವರ್ಷ ಆಯಿತು ಆವತ್ತು ಆರಂಭ ಆದಂಥ ಸೇವೆ. ಸೊ ದೇವರು ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಒಂದು ವಿಷಯ ಹೇಳಿದ್ರಿ ಪಾಸ್ಟರ್, ನೀವು ಅಂದರೆ ಎದೆನೋವು, ಕಾಲು ಬಾತುಕೊಳ್ಳೋದು, ಆ ಒಂದು ಸಮಸ್ಯೆಯಿಂದ ನೀವು ಯಾವಾಗ ಬಿಡುಗಡೆ ಹೊಂದಿಕೊಂಡ್ರಿ? ನಾನು ಯಾವಾಗ ಯೇಸು ಸ್ವಾಮಿ ಸಂಪೂರ್ಣ ಸೇವೆಗೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಸಂಪೂರ್ಣ ಸೇವೆಗೆ ಬಂದ ಮೇಲೆ ಅದರ ಒಂದು ಬಿಡುಗಡೆಗೋಸ್ಕರ ನಾನು 3 ದಿನ ಉಪವಾಸದಲ್ಲಿ ಪ್ರಾರ್ಥಿಸಿದೆ. ನನಗೆ ಗೊತ್ತಾಯಿತು, ನನ್ನ ನಾದ್ಯ ಸಿಸ್ಟಿಲ್ಲ ಎಲಿಜಬೆತ್ ಡಿಸೋಜ ಹೇಳಿದರು, ಇದು ಬಂಧನ, ಅದು ನಿಮಗೆ ಆ ಬಂಧನಕ್ಕಾಗಿ ನೀವು ಒಂದು ಉಪವಾಸ ಮಾಡಿ ಪ್ರಾರ್ಥಿಸೋದಾದರೆ ದೇವರು ನಿಮಗೆ ಸಂಪೂರ್ಣ ಬಿಡುಗಡೆ ಕೊಡ್ತಾರೆ ಬಾಬಾಜಿ, ನೀವು ಪ್ರಾರ್ಥನೆ ಮಾಡಿ ಧೈರ್ಯವಾಗಿರಿ ಅಂತೇಳಿ ಅವರು ಕೂಡ ನನ್ನ ವಿಷಯಕ್ಕಾಗಿ ತುಂಬ ಪ್ರಾರ್ಥಿಸಿದರು. ಸೊ ನಾನು ಕೂಡ 3 ದಿನ ಉಪವಾಸ ಮಾಡಿ ಪ್ರಾರ್ಥಿಸುವಾಗ ದೇವರು ಸಂಪೂರ್ಣ ಬಿಡುಗಡೆ ಕೊಟ್ಟರು. ಸಂಪೂರ್ಣ ಬಿಡುಗಡೆ. ಅದರ ನಂತರ ಒಂದು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ. ಕಾಲು ಕೂಡ ನನಗೆ ತುಂಬ ಊದ್ಕೊಳ್ತಾ ಇತ್ತು, ಅದು ಕೂಡ ಬಾದ್ಕೊಳ್ಳೋದು ಹೋಯ್ತು, ಮತ್ತು ಎದೆನೂ ಕೂಡ ಹೋಯ್ತು. ಹಾಗೆ ಯೇಸು ಸ್ವಾಮಿ ಸೇವೆ ಮಾಡಿಕೊಂಡು ನನ್ನ ಜೀವಿತದಲ್ಲಿ ಮುಂದುವರ್ಕೊಂಡೆ. ಹಾಗೆ ನಾನು ಬಂದೆ. ಈಗ ಒಟ್ಟಾಗಿ ಎಷ್ಟು 11 ವರ್ಷ ಸೇವೆ ಮಾಡಿ, ಫುಲ್ ಟೈಮ್ ಸೇವೆ ಬಂದು 11 ವರ್ಷ. ಕುಟುಂಬವಾಗಿ ನೀವು ಸೇವೆ ಅಂದರೆ ಕುಟುಂಬವಾಗಿ ಅಂದರೆ ನಾನು ಹೊರಗಡೆ ಹೋಗ್ತಾ ಇರ್ತೇನೆ, ನನ್ನ ಹೆಂಡತಿ ಮಕ್ಕಳು ನೋಡಿಕೊಂಡು, ಮಕ್ಕಳು ಓದ್ತಾ ಇದ್ದಾರಲ್ಲ ಅವ್ರು ನೋಡ್ಕೊಂಡಿರ್ತಾರೆ. ಸೊ ನಾನು 10 ವರ್ಷ ನನ್ನ ಬ್ರದರ್ನ ಪಾಸ್ಟರ್ ಜಾನ್ ಸ್ಟೀಫನ್, ನನ್ನ ಬಾಮೈದ ಬ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು 10 ವರ್ಷ ಸೇವೆ ಮಾಡಿದೆ ಬ್ಯಾಂಗ್ಳೂರಿನಲ್ಲಿ. ಅವ್ರ ಜೊತೆಗೆ ಸಭೆಯಲ್ಲಿ ನಾನು, ಅವರು ಇಲ್ಲದಿರುವಂಥ ಸಭೆಯಲ್ಲಿ ನಾನು ಪ್ರೀಚ್ ಮಾಡೋದು, ಅವರಿರುವಾಗ ನಾನು ಹೊರಗಡೆ ಹೋಗೋದು, ನಾನಿರುವಾಗ ಅವರು ಹೊರಗಡೆ ಹೋಗೋದು ಸೇವೆ ಮಾಡಲಿಕ್ಕೆ. ಈ ರೀತಿಯಾಗಿ ಬೇತಲ್ ಸಭೆಯಲ್ಲಿ ನಾನು ಅಲ್ಲಿ ಅವ್ರ ಜೊತೆ 10 ವರ್ಷ ಸೇವೆ ಮಾಡಿದೆ. ಈಗ 2 ವರ್ಷಗಳಿಂದ ನಾನು ಇಲ್ಲಿ ಉಡುಪಿಯಲ್ಲಿ ಮತ್ತು ಮ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಸೊ ಮ್ಯಾಂಗ್ಳೂರಿನಲ್ಲಿ ಬೆಳಿಗ್ಗೆ ಎವ್ರಿ ಸಂಡೇ ಬೆಳಿಗ್ಗೆ 8:30 to 10:30 ಆರಾಧನೆ. ಎಲ್ಲಿ ನಿಮ್ಮ ಚರ್ಚ್? ಮಂಗಳೂರು ಬನ್ಸ್ ಹಾಸ್ಟೆಲ್ ಹತ್ರ ಹಾಲಲ್ಲಿ ಮಾಡ್ತಾಯಿದ್ದೀವಿ, ಆರಾಧನೆ ನಡೆಸ್ತಾ ಇದ್ದೇವೆ. ಇಲ್ಲಿ ಉಡುಪಿಯಲ್ಲಿ ಮಲ್ಪೆ ಲಯನ್ಸ್ ಭವನ, ಅಲ್ಲಿ ಭಾನುವಾರ ಸಂಜೆ 3:30 5:30. ಸೊ ಇಲ್ಲಿ ಒಂದು ಸಭೆ, ಅಲ್ಲಿ ಒಂದು ಸಭೆ ದೇವರು ಕೊಟ್ಟಿದ್ದಾರೆ ಈಗ. ಸೊ ದೇವ್ರ ಸೇವೆ ಮಾಡ್ತಾ ಇದ್ದೀವಿ ದೇವ್ರ ಕೃಪೆಯಿಂದ. ಈ ರೀತಿಯಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಿಜವಾಗ್ಲೂ ಪಾಸ್ಟರ್, ಅನೇಕ ಅನುಭವಗಳು ನೀವು ಹಂಚಿಕೊಂಡ್ರಿ. ಈ ನಿಮ್ಮ ಒಂದು ಮುಂದಿನ ನಿರೀಕ್ಷೆ, ನಿಮ್ಮ ಒಂದು ಭಾರ ಏನಾಗಿದೆ ಮುಂದಿನ ಒಂದು ದಿನಗಳಲ್ಲಿ? ನನ್ನ ಒಂದು ಹೃದಯದ ಭಾರ ಏನಂತ ಹೇಳೋದಾದರೆ, ಯೇಸು ಸ್ವಾಮಿ ಜೀವಿಸಿದಂಥ ಜೀವಿತ ಕೂಡ ಸ್ವಾರ್ಥ ಜೀವಿತವಾಗಿರಲಿಲ್ಲ.
ಆತ ಜೀವಿಸಿದ ಉದ್ದೇಶವೇ ನಮ್ಮೆಲ್ಲರಿಗೋಸ್ಕರವಾಗಿ. ಪ್ರೈಸ್ ಗಾಡ್. ಅದರ ನಿಮಿತ್ತ ನನ್ನ ಒಂದು ಮಾದರಿ ಏನಂತ ಹೇಳಿದರೆ, ನನ್ನ ಒಂದು ಗುರಿ ಕ್ರಿಸ್ತನ ಮಾದರಿ. ಅಂದರೆ ನಾವು ಏನು ಮಾಡೋದು ಕೂಡ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಹಾಗೆ, ಕ್ರಿಸ್ತನ ಮಾದರಿಯಲ್ಲಿ ನಾವು ಜೀವಿಸಬೇಕು. ಮಾದರಿಯಲ್ಲಿ ನಾವು ಮಾಡಬೇಕೆಂಬಂಥ ಬಯಕೆ ನನಗೆ. ಯೇಸುಸ್ವಾಮಿ ಕೂಡ ನೋಡಿ, ಈ ಲೋಕದಲ್ಲಿ ಯೇಸುಸ್ವಾಮಿ ಜೀವಿಸುವಾಗ ಆತ ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇದ್ದಂಥ ಜೀವಿತವೇ ನಮಗೋಸ್ಕರ. ಆದರೆ ಯೇಸು ನಮ್ಮ ಪಾಪಗಳಿಗಾಗಿ, ಶಾಪಗಳಿಗಾಗಿ ರಕ್ತವನ್ನು ಸುರಿಸಿ, ಪ್ರಾಣವನ್ನು ಕೊಟ್ಟು, ಸತ್ತು, ಹೂಳಲ್ಪಟ್ಟು, ಪುನರುತ್ಥಾನವಾಗಿ ಎದ್ದು ಪರಲೋಕಕ್ಕೇರಿ ಹೋಗಿ ಅಲ್ಲಿ ಕೂಡ ತಂದೆ ಬಳಿಯಲ್ಲಿ ಇದ್ದು ಆತ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆ ಒಂದು ಮಾತು ಏನೆಂದರೆ, ನನ್ನ ಜೀವಿತ ಕೂಡ, ನಾ ಇರುವಂಥ ಜೀವಿತ ಅದು ನನಗಾಗಿ ಅಲ್ಲ, ಇತರಿಗೋಸ್ಕರ. ಹಿತವನ್ನು ಚಿಂತಿಸುವರಾಗಿರಬೇಕು, ನಮ್ಮ ಹಿತಕ್ಕಾಗಿ ಇರಬಾರ್ದು. ಅದಕ್ಕೋಸ್ಕರವೇ ನನ್ನ ಆಸೆ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂಥ ಜೀವಿತ, ಅಳಿದುವಂಥ ಮಕ್ಕಳಿಗಾಗಿ, ದೇಶ, ರಾಜ್ಯ, ಗ್ರಾಮ, ಪಟ್ಟಣ ಅಳಿಯುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಅದೇ ನನ್ನ ಆಸೆ. ಮತ್ತು ದೇವರ ರಾಜ್ಯಕ್ಕಾಗಿ ಕೋಟ್ಯಾಂತರ ಆತ್ಮಗಳನ್ನು ಗೆಲ್ಲಬೇಕು. ಅಳಿದುವಂಥ ಮಕ್ಕಳನ್ನು, ಯಾಕಂದರೆ ಯೋಧ 1:23 ವಾಕ್ಯ ಹೇಳುತ್ತೆ, ಬೆಂಕಿಯ ಬಾಳಿಗೆ ಹೋಗೋನು ಎಳೆದು ರಕ್ಷಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಸೊ ನನ್ನ ಭಾರ ನಾಶದ ಹಾದಿಲಿರುವವರು, ನಿತ್ಯ ನರಕದ ಹಾದಿಲಿರುವವ್ರನ್ನ ಎಳೆದು ರಕ್ಷಿಸಬೇಕು. ಅವರಿಗೆ ಸುವಾರ್ತೆ ಸಾರಬೇಕು, ಪ್ರಾರ್ಥಿಸಬೇಕು, ಅವ್ರನ್ನ ಬಿಡುಗಡೆ ಮಾಡಬೇಕು, ಅವರಿಗೆ ಸತ್ಯ ಬೋಧನೆಯನ್ನು ಕೊಡಬೇಕು, ಅವರು ಪರಲೋಕ ರಾಜ್ಯಕ್ಕೆ ಅವರನ್ನು ನಡೆಸಬೇಕು. ಅದೇ ನನ್ನ ಒಂದು ಆಸೆ, ನನ್ನೊಂದು ನಿರೀಕ್ಷೆ. ಅಂದರೆ ಜೀವಿಸುವಂಥ ದಿನಗಳು, ಯಾಕೆಂದರೆ 2 ಕೊರಿಂಥ 5:15 ವಾಕ್ಯ ಹೇಳುತ್ತೆ, ಜೀವಿಸುವವರನ್ನು ತಮಗಾಗಿ ಜೀವಿಸದೆ ತಮಗೋಸ್ಕರ ಜೀವಿಸಿ ಸತ್ಯದ್ದು ಬಂದ ಕ್ರಿಸ್ತನಿಗಾಗಿ ಜೀವಿಸಬೇಕು. ಸೊ ನನ್ನ ಜೀವಿತ ಅದೇ, ಜೀವಿಸುವಂಥ ಜೀವಿತ ಇದು ನನ್ನ ಹೆಂಡತಿ ಮಕ್ಕಳ ಕುಟುಂಬಕ್ಕಾಗಿ, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ನಾನು ಜೀವಿಸುವಂಥ ಜೀವಿತ ನನಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ಯದ್ದು ಬಂದ ಕ್ರಿಸ್ತನಿಗಾಗಿ. ಮೀನ್ಸ್ ಅಳಿದುವಂಥ ಆತನ ಜೀವಿತ ಅಳಿದು ಹೋಗುವಂಥ ಮಕ್ಕಳಿಗಾಗಿ. ರೋಮ 15:2-3 ನೋಡುವಾಗ ಆತನು ಜೀವಿಸಿದಂಥ ಜೀವಿತ ಆತನಿಗೋಸ್ಕರ ಅಲ್ಲ, ನಮ್ಮೆಲ್ಲರಿಗೋಸ್ಕರ. ತನ್ನ ಸುಖವನ್ನು ನೋಡಿಕೊಳ್ಳಿಲ್ಲ ಆತ, ನಮ್ಮೆಲ್ಲರ ಸುಖವನ್ನು ನೋಡಿಕೊಂಡೆ. ಸೊ ನನ್ನ ಜೀವಿತ ಕೂಡ ನನ್ನ ಸುಖ ಸಂತೋಷಕ್ಕಾಗಿ ಅಲ್ಲ, ಆತನ ಮಹಿಮೆಗೋಸ್ಕರ, ಅಳಿದುವಂಥ ಮಕ್ಕಳಿಗಾಗಿ ಎಂಬುದಾಗಿ. ಇದರಲ್ಲಿ ನಾನು ನಿಮಗೆ ಹೇಳ್ತೇನೆ ಒಂದು ವಿಷಯ. ನಾನು ಪಾಪದಲ್ಲಿ ಶಾಪದಲ್ಲಿ ಜೀವಿಸುವಾಗ ನಾನು ಅದನ್ನು ಬಿಟ್ಟೆ. ನಾನು ಪಾಪದಲ್ಲಿ ಶಾಪದಲ್ಲಿ ಜೀವಿಸುವಂಥ ಸಮಯದಲ್ಲಿ ಸೊ ಪಾಪದಿಂದ ಹೊರಗಡೆ ಬರಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ, ಭಯಂಕರ ಯೌವನ ಪ್ರಾಯದಲ್ಲಿ. ಸೊ ಆಗ ಯೇಸುಸ್ವಾಮಿ ನಂಬಿದ ದಿನಗಳು, ಒಂದು ಯೇಸುಸ್ವಾಮಿ ನಂಬಿ ಬಂದಿದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ, ಬೈಬಲ್ ಓದ್ತಾ ಇದ್ದೇನೆ, ಆದರೆ ಲೋಕದ ಪಾಪದ ಕೃತ್ಯಗಳು ನನ್ನ ಬಿಡ್ತಾ ಇರಲಿಲ್ಲ. ಆಗ ನನ್ನಲ್ಲಿ ಒಂದು ಬೈಬಲ್ ಓದುವಾಗ ವಾಕ್ಯ ಹೇಳ್ತಾ ಇದೆ, ರೋಮ 6:23 ಪಾಪದ ಸಂಬಳ ಮರಣ. ಎಜ್ಕೇಲ್ 18:4 ವಾಕ್ಯ ಹೇಳ್ತದೆ, ಪಾಪ ಮಾಡುವ ಪ್ರಾಣಿ ಸಾಯ್ತಾನೆ. ಈ ವಾಕ್ಯಗಳು ಕೇಳುವಾಗ ನನ್ನೊಂದು ಭಯಂಕರವಾದಂಥ ಭಯ ನನ್ನಲ್ಲಿ. ಎಲ್ಲಿ ಸತ್ತೋಗ್ತೇನೋ, ಎಲ್ಲಿ ನಾನು ಅಳಿದು ಹೋಗ್ತೇನೋ, ನಾಶ ಆಗಿ ಹೋಗ್ತೇನೋ, ಯಾವತ್ತೂ ನನ್ನ ಪ್ರಾಣ ಹೋಗಿಬಿಡುತ್ತಾನೋ ಒಂದು ಭಯ. ಹಾಗೆ ಸತ್ಯವೇದ ಹೋದಂಥ ಸಮಯದಲ್ಲಿ ಜ್ಞಾನೋಕ್ತ 10:27 ಹೇಳುತ್ತೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ. ಆಗ ನನಗೆ ಗೊತ್ತಾಯಿತು, ಸೊ ಲೋಕದ ಪಾಪದ ಕಾರಣ ಬಿಟ್ಟು, ಶಾಪದ ಕಾರಣ ಬಿಟ್ಟು ನಾನು ದೇವರ ಕಡೆಗೆ ಮನ ತಿರುಗಿಕೊಂಡು ದೇವರಿಗೆ ಭಯಪಟ್ಟು ಒಳ್ಳೆ ಭಯಭಕ್ತಿ ಒಳ್ಳೆ ವ್ಯಕ್ತಿಗೆ ನಡ್ಕೊಳ್ಬೇಕು ಎಂಬಂಥ ಆಸೆ ನನ್ನ ಆಸೆಯಾಗಿತ್ತು. ಆಗ ನಾನೇನು ಮಾಡಿದೆ, ಪಾಪವನ್ನು ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಯೇಸು ಬೇಕು, ಪ್ರಾರ್ಥನೆ ಬೇಕು, ಲೋಕನೂ ಬೇಕು, ಈ ರೀತಿಯಾಗಿ ನನ್ನ ಜೀವಿತ. ಆವಾಗ ಆ ಪಾಪದ ಕೃತ್ಯದಿಂದ ಬಿಡುಗಡೆ ಆಗಲಿಕ್ಕಾಗಿ ಕೀರ್ತನೆ 19:13 ಒಂದು ವಾಕ್ಯ ಹೇಳ್ತಾನೆ. ಭಕ್ತ ಅದೊಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 19:13 ನೋಡಿ, ಈ ವಾಕ್ಯವನ್ನು ಯಾವಾಗಲೂ ಕೂಡ ಹಗಲು ರಾತ್ರಿ ದೇವರ ಬಳಿಯಲ್ಲಿ ಇಟ್ಟು ನಾನು ಮೊರೆ ಹೋಗ್ತಾ ಇದ್ದೆ. ನೋಡಿ, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಈ ವಾಕ್ಯವನ್ನು ಹೇಳಿ 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 ಪ್ರಾರ್ಥಿಸಿ ಒಂದು ಚಿಕ್ಕ ಮಗುವಿನಾಗೆ ನಾನು ಅಳ್ತಾ ಇದ್ದೆ. ಚಿಕ್ಕ ಮಗುವಿನಾಗ ದೇವರೇ, ನನ್ನ ಪಾಪದ ಜೀವಿತ ಸಾಕು, ನಾನು ನಿನಗಾಗಿ ಜೀವಿಸಬೇಕು, ನಿನಗಾಗಿ ಬಾಳಬೇಕು, ಬದುಕಬೇಕು, ಒಂದೇ ತೀರ್ಮಾನ, ಒಂದೇ ವೈರಾಗ್ಯ. ಈ ಪ್ರಾರ್ಥಿಸುವ ಅಂಥ ಸಮಯಗಳಲ್ಲಿ ದೇವರು ಎವ್ರಿ ಡೇ ಡ್ರೀಮಲ್ಲಿ ಮಾತನಾಡಿ ಹಂತ ಎಲ್ಲ ಪಾಪದಿಂದ ಶಾಪದಿಂದ ಬಿಡಿಸಿ ತನ್ನ ರಕ್ತವನ್ನು ತೊಳೆದು ನನ್ನ ಶುದ್ಧ ಮಾಡಿ, ತನ್ನ ಮಗನನ್ನಾಗಿ ಮಾಡಿ, ತನ್ನ ಸೇವಕನನ್ನಾಗಿ ಮಾಡಿ, ನನ್ನ ಮೇಲೆ ಜವಾಬ್ದಾರಿಯುಳ್ಳ ಸುವಾರ್ತೆ ನಮ್ಮ ವಶಕ್ಕೆ ಕೊಟ್ಟು ಆತನ ಮಹಿಮೆಗಾಗಿ ನೀನು ಜೀವಿಸುವಂತೆ ಕೃಪೆ ಕೊಟ್ಟಿದ್ದಾನೆ. ಎಷ್ಟೋ ದಿನಗಳು ಬಂದಂಥ ಇಕ್ಕಟ್ಟುಗಳು, ಕಷ್ಟಗಳು, ನಷ್ಟಗಳು ಹಲವುಂಟು. ಆದರೆ ದೇವರ ಕೃಪೆ
ಪ್ರಲಾಪಗಳು 3:22 ವಾಕ್ಯ ಹೇಳುತ್ತೆ, ನಾವು ಬದುಕಿ ಉಳಿದಿರುವುದೇ ದೇವರೊಂದು ಮಹಾಕೃಪೆಯಿಂದ ಎಂಬುದಾಗಿ. ಸೊ ಇಕ್ಕಟ್ಟುಗಳು ಕಷ್ಟ ನಷ್ಟಗಳ ಮಧ್ಯದಲ್ಲಿ ಹಾದು ಬಂದಿದ್ದುಂಟು. ಆದರೆ ಕೀರ್ತನೆ 34:19 ವಾಕ್ಯ ಹೇಳುತ್ತೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರ ಅವೆಲ್ಲವುಗಳಿಂದ ಬಿಡಿಸ್ತಾನೆ ಎಂಬುದಾಗಿ. ಸೊ ನೀತಿವಂತರಿಗೆ ಕಷ್ಟ, ಯಾಕಂದರೆ ಯಾಕೋಬ 1:12 ಕೂಡ ವಾಕ್ಯ ಹೇಳುತ್ತೆ, ಕಷ್ಟಗಳನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶೋಧನಾದ ಮೇಲೆ ಜೀವೆಂಬ ಜಯಮಾಲೆಯನ್ನು ಹೊಂದಿಕೊಳ್ತಾನೆ. ಸೊ ವಾಕ್ಯ ಹೇಳುತ್ತೆ, ಕಷ್ಟಗಳನ್ನು ಸಹಿಸಿಕೊಳ್ಳುವ ಧನ್ಯನು. ಆಗ ನನ್ನ ಜೀವಿತದಲ್ಲಿ ಕಷ್ಟಗಳನ್ನು ಸಹಿಸಿಕೊಳ್ಬೇಕು. ಧನ್ಯರಾಗಬೇಕಾದ್ರೆ ಸಹಿಸಿಕೊಳ್ಬೇಕು. ಪರಿಶೋಧನೆ ಆದ ಮೇಲೆ ಜೀವೆಂಬ ಜಯಮಾಲೆ. ಆಗ ನಾನು ತೀರ್ಮಾನವನ್ನು ಮಾಡಿ ಮುಂದೆ ಹೋಗಲಿಕ್ಕೆ, ಧೈರ್ಯದೊಂದಿಗೆ ಮುಂದೆ ಹೋಗಲಿಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟೆ. ನಿಜವಾಗ್ಲೂ ಪಾಸ್ಟರ್, ನೀವು ನಿಮ್ಮ ಒಂದು ಅನುಭವಗಳನ್ನು ಯಾವ ರೀತಿಯಲ್ಲಿ ದೇವರು ನಿಮ್ಮನ್ನು ಆ ಒಂದು ಪಾಪದ ಶಾಪದ ಜೀವಿತದಿಂದ ನಿಮ್ಮನ್ನು ಈ ಒಂದು ರಕ್ಷಣಾ ಮಾರ್ಗಕ್ಕೆ ನಡೆಸಿದರು, ಅದನಂತರ ಯಾವ ರೀತಿಯಲ್ಲಿ ಪೂರ್ಣಾವಧಿ ಸೇವೆಗೆ ಕರೆದರು ಎಂಬುದಾಗಿ ನಮಗೆ ನೀವು ಸ್ಪಷ್ಟವಾಗಿ ತಿಳಿಸಿದ್ರಿ. ನೀವು ನಮ್ಮ ಮಧ್ಯದಲ್ಲಿ ಹಂಚಿದಂಥ ಅನುಭವ ನಿಜವಾಗ್ಲೂ ಅನೇಕರ ಜೀವಿತಕ್ಕೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನೆನೆಸುತ್ತೇನೆ. ಮತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಒಂದು ಹೃದಯದಲ್ಲಿರುವಂಥ ಆ ಒಂದು ಇಷ್ಟಾರ್ಥಗಳನ್ನು, ನಿಮ್ಮಲ್ಲಿರುವ ಒಂದು ಆತ್ಮಭಾರ, ಅದರ ಪ್ರಕಾರ ಜೀವಿತದಲ್ಲಿ ದೇವರು ಇನ್ನೆಚ್ಚಾದ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಾವು ಹಾರೈಸುತ್ತೇವೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಇವರ ಜೀವಿತದ ಅನುಭವಗಳು ಯಾವ ರೀತಿಯಲ್ಲಿ ಅವರ ಜೀವಿತ ಇದ್ದಿತ್ತು, ಯಾವ ರೀತಿಯಲ್ಲಿ ದೇವರು ಅವರನ್ನು ಮೇಲಕ್ಕೆತ್ತಿದರು ಎಂಬುದಾಗಿ. ನಿಮ್ಮ ಜೀವಿತಗಳಲ್ಲೂ ಕೂಡ ದೇವರು ಯಾವುದೇ ಸಮಸ್ಯೆಗಳಿದ್ದರೂ, ಯಾವುದೇ ರೀತಿಯ ಒಂದು ದುಃಖಗಳಿದ್ದರೂ ದೇವರದೆಲ್ಲವನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ಈ ಒಂದು ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ನಾನು ನೆನೆಸುತ್ತೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅತಿಥಿಯವರೊಂದಿಗೆ ನಾವು ನಿಮ್ಮ ಮಧ್ಯದಲ್ಲಿ ಬರಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.